ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ಮ್ಯಾರಿ ಮೈ ಹಸ್ಬೆಂಡ್ನ 13th ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮಗೆ ಇಷ್ಟ ಆದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವೇ ಸೆಕ್ರೆಟರಿ ಕಿಮ್ನ ಕಂಪ್ಲೀಟ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಈಗ ಎಪಿಸೋಡ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹೀರೋನ ತೋರಿಸ್ತಾರೆ. ಹೀರೋಗೆ ಆಕ್ಸಿಡೆಂಟ್ ಆದಾಗ ಅವನಿಗೆ ತುಂಬಾ ಏಟಾಗಿರುತ್ತೆ. ಇಲ್ಲಿ ಹೀರೋಗೆ ಪ್ರೆಗ್ನೆಂಟ್ ಇರೋದಿಲ್ಲ. ಇಲ್ಲಿ ಜೀವನು ಹೀರೋನ ಹಾಸ್ಪಿಟಲ್ಗೆ ಕರ್ಕೊ ಬರ್ತಿರ್ತಾಳೆ. ಇಲ್ಲಿ ಒಬ್ರು ನರ್ಸ್ ಜೀವನ ಇಲ್ಲಿ ಇರಿ ಮೇಡಮ್ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಆಪರೇಷನ್ ರೂಮ್ ನ ತೋರಿಸ್ತಾರೆ. ಇಲ್ಲಿ ಹೀರೋಗೆ ಆಪರೇಷನ್ ನಡೀತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ಮೋನ್ ನ ತೋರಿಸ್ತಾರೆ. ಇಲ್ಲಿ ಮಿನ್ಮೋನು ಇವರ ಜೊತೆ ಕಾರಲ್ಲಿ ಕೂತಿರ್ತಾನೆ. ಇಲ್ಲಿ ಇವರ ಹೇಳ್ತಿರ್ತಾಳೆ, ನೀನು ಡೈರೆಕ್ಟ್ ಆಗಿ ನೋಡೋಕೆ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀಯ ಅಂತ. ಇಲ್ಲಿ ಅದಕ್ಕೆ ಮಿನ್ಮೋನು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾನೆ. ಯಾರೆಲ್ಲ ನನ್ಗೆ ಸಿಕ್ಕಿದಾರೋ ಅವರು ಕೂಡ ಅದನ್ನೇ ಹೇಳ್ತಾರೆ, ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ ಹೇಳ್ತಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ಮೋನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತೀನಿ, ನಿಮ್ಮನ್ನ ನಾನು ಎಲ್ಲೋ ನೋಡ್ದಂಗ ಅನ್ನಿಸ್ತಿದೆ, ನೀವು ಯಾವತ್ತಾದ್ರೂ ನನಗೆ ಸಿಕ್ಕಿದ್ರ ಅಂತೆಲ್ಲ ಕೇಳ್ತಿರ್ತಾನೆ. ಅದಕ್ಕೆ ಇವರ ಹೇಳ್ತಿರ್ತಾಳೆ, ನಾನು ಯಾವತ್ತೂ ನಿನ್ನ ಮೀಟ್ ಮಾಡಿಲ್ಲ, ಆದ್ರೆ ಎಲ್ಲಾ ಸ್ಟೋರಿನೂ ಒಂದೇ ಕಡೆಯಿಂದ ಲಿಂಕ್ ಆಗಿದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ನ ತೋರಿಸ್ತಾರೆ. ಇಲ್ಲಿ ಸುಮಿನು ಫೋನ್ ಅಲ್ಲಿ ಮಾತಾಡ್ತಿರ್ತಾಳೆ. ಅಲ್ಲ, ಯಾರಾದ್ರೂ ಮೊದ್ಲೇ ಸತಿ ಸಿಕ್ತಾಗ್ಲೇ ದುಡ್ಡು ಕೇಳಿದ್ರೆ ಯಾರಿಗ್ ತಾನೇ ಕೋಪ ಬರಲ್ಲ, ಯಾರಿಗ್ ತಾನೇ ನೀವು ಮಾತಾಡ್ತಿರೋದು ಡವ್ ಅಂತ ಗೊತ್ತಾಗಲ್ಲ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನ್ ಅವ್ರ ತಾಯಿ ಕೂಡ ಹೇಳ್ತಿರ್ತಾರೆ, ನಾನೇನ್ ಮಾಡ್ಲಿ, ಅವಳು ಫುಲ್ಲು ಚಾಲಾಕಿದ್ದಾಳೆ, ಅವಳು ಯಾವ ಮತ್ತಿಗೂ ಸಿಗಾಕೊಳ್ಳಕ್ಕೆ ರೆಡಿನೇ ಇಲ್ಲ, ಅವಳು ದುಡ್ಡು ಬಿಚ್ಚಕ್ಕೆ ರೆಡಿನೇ ಇರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ಅವಳು ಚಾಲಾಕಿದ್ರೆ ನೀನು ಸೆನ್ಸಿಟಿವ್ ಆಗಿ ಮಾತಾಡಿ ದುಡ್ಡು ಕಿತ್ಕೋಬೇಕು ತಾನೆ ಅಂತೆಲ್ಲ ಮಾತಾಡ್ತಿರ್ತಾಳೆ. ಅದೇ ಟೈಮ್ಗೆ ಸುಮಿನ್ಗೆ ಮಿನ್ಮೊಂದು ಕಾಲ್ ಬರುತ್ತೆ. ಇಲ್ಲಿ ಅವಳು, ಹಾ ಏನಾಯ್ತು, ಯಾಕೆ ಇಷ್ಟೊಂದು ಲೇಟು, ಎಲ್ಲಿದ್ಯಾ ನೀನು, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ಮೋನ್ ಕೇಳ್ತಿರ್ತಾನೆ, ನಿಂಗೆ ಆ ಫೋಟೋಸ್ ಎಲ್ಲ ಯಾರು ಕೊಟ್ಟಿದ್ದು, ಮತ್ತೆ ಅದು ಒಂದು ಲಿಫಾಫಾದಲ್ಲಿ ಬಂದಿತ್ತಲ್ಲ ಅದ್ರಲ್ಲಿ ಏನಿತ್ತು ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಾಳೆ, ನಿಂಗೆ ಅದ್ರ ಬಗ್ಗೆ ಎಲ್ಲ ಹೇಗೆ ಗೊತ್ತಾಯ್ತು ಅಂತ. ಇಲ್ಲಿ ಅದಕ್ಕೆ ಮಿನ್ಮೋನ್ ಹೇಳ್ತಿರ್ತಾನೆ, ಬಾಯಿ ಮುಚ್ಕೊಂಡು ನಾನು ಎಷ್ಟು ಕೇಳಿದ್ನೋ ಅಷ್ಟಕ್ಕೆ ಮಾತ್ರ ಆನ್ಸರ್ ಮಾಡು ಅಂತ. ಇಲ್ಲಿ ಸುಮಿನ್ ಆ ಲಿಫಾಫಾದಲ್ಲಿ ಇರೋ ಹೆಸರನ್ನ ಅವಳು ಫೋಟೋ ತೆಗೆದ್ಬಿಟ್ಟು ಮಿನ್ವಾನ್ಗೆ ಕಳ್ಸಿರ್ತಾಳೆ. ಇಲ್ಲಿ ಆ ಲಿಫಾಫಾದಲ್ಲಿ ಫ್ರಮ್ ಯುವರ್ ಫ್ರೆಂಡ್ ಅಂತ ಇರುತ್ತೆ. ಇದನ್ನ ಓದ್ಬಿಟ್ಟು ಮಿನ್ವಾನು ನಗ್ತಿರ್ತಾನೆ, ಇದನ್ನ ನೀನೆ ಕಳ್ಸಿರೋದು, ನನಗೆ ಗೊತ್ತಾಯ್ತು, ನಿನ್ಗೆ ಫುಲ್ಲು ಜಲಸ್ ಆಗ್ತಿದೆ, ನಿನ್ಗೆ ಫುಲ್ಲು ಕೋಪ ಬರ್ತಿದೆ ಅಲ್ವಾ, ಯಾರೋ ನಿನ್ ಬಾಯ್ ಫ್ರೆಂಡ್ ಅದು ಶ್ರೀಮಂತ ವ್ಯಕ್ತಿನ ಬೇರೆ ಯಾರೋ ಪಟಾಯಿಸ್ಕೊಬಿಟ್ಟಿದ್ದಾರೆ ಅಂತ ನಿನ್ಗೆ ಹೊಟ್ಟೆವ್ರಿ. ಶ್ರೀಮಂತರ ಪ್ರಕಾರ ನಮ್ಮಂತ ಬಡವರು ಒಂಥರ ಕಪ್ಪೆ ಇದ್ದಂಗೆ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಯೂಸ್ ಮಾಡ್ಕೋಬಹುದು ಅಂತ ನೀನ್ ಅನ್ಕೊಂಡಿದ್ರೆ, ಆದ್ರೆ ನಾನು ಕಪ್ಪೆನೆ ಆಗಿರ್ಬೋದೇನೋ, ಆದ್ರೆ ನಾನು ದಡ್ಡ ಅಂತೂ ಅಲ್ಲ ಅನ್ಬಿಟ್ಟು ಇಲ್ಲಿ ಅವನು ಎದ್ದು ಕೋಪದಿಂದ ಆಚೆಗೆ ಎದ್ದೋಗ್ತಾ ಇರ್ತಾನೆ. ಇಲ್ಲಿ ಮಿನ್ವಾನು ಆಚೆ ಬಂದ್ಮೇಲೆ, ನೀನು ಯಾವ ಜಾಗ ಕರ್ಕೊಂಡ್ ಬಂದಿದ್ಯಾ ನನ್ನ ಅಂತೆಲ್ಲ ಕಿರ್ಚಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಇವರ ಕೂಡ ಆಚೆಗೆ ಎದ್ ಬರ್ತಾಳೆ. ಇಲ್ಲಿ ಇವರ ಹೇಳ್ತಿರ್ತಾಳೆ, ಹೌದು ನೀನು ಕಪ್ಪೆನೆ, ನಿನ್ ಪ್ರಪಂಚ ಒಂದು ಬಾವಿ ಒಳಗಡೆ ನೀರಿರುತ್ತಲ್ಲ ಅಷ್ಟೇ ಅಂತ ಅನ್ಕೊಂಡಿದ್ಯಾ, ಆದ್ರೆ ನೀನು ಸಮುದ್ರನೇ ನೋಡಿಲ್ಲ, ಯಾವತ್ತೂ ಆ ಬಾವಿಯಿಂದ ಆಚೆ ಬಂದ್ರೆ ತಾನೆ ಸಮುದ್ರ ಎಷ್ಟು ದೊಡ್ಡದಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ನಿನ್ಗೆ ಗೊತ್ತಾಗೋದು, ಹಾಗೆ ಹೀಗೆ ಅಂತ ಇಲ್ಲಿ ಹೇಳ್ತಿರ್ತಾಳೆ. ಈ ಮಾತನ್ನೆಲ್ಲ ಕೇಳಿ ಮಿನ್ವಾನ್ಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವನು ಇವರ ಕೈ ಹಿಡ್ಕೊಂಡು ಕಾರ್ ಹತ್ರ ಹೇಳ್ಕೊಂಡೋಗಿ, ಏನ್ ಮಾತಾಡ್ತಿದ್ಯಾ, ನಿನ್ ಮಾತಿನ ಮೇಲೆ ನಿನ್ಗೆ ಸ್ವಲ್ಪ ನಿಗಾ ಇರ್ಲಿ, ನೀನು ಬೈಕ್ ಬಂದಂಗೆಲ್ಲ ಮಾತಾಡಂಗಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಇವರ ಹೇಳ್ತಿರ್ತಾಳೆ, ಸರಿ ಆಯ್ತು, ಸೋತಿರೋ ವ್ಯಕ್ತಿ ತರನೇ ಬದುಕ್ತಾ ಇರು, ನೀನು ಲೈಫಲ್ಲಿ ಏನು ಕೂಡ ಪಡ್ಕೊಳಕ್ಕಾಗಲ್ಲ, ಹಾಗೆ ಹೀಗೆ ಅಂತೆಲ್ಲ ಇಲ್ಲಿ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವಾನು ಫುಲ್ಲು ಕೋಪದಲ್ಲಿ ಹೇಳ್ತಿರ್ತಾನೆ, ನಿಮ್ಮಂತ ಶ್ರೀಮಂತರು ಚಿನ್ನದ ಅರಮನೆಯಲ್ಲಿ ಬೆಳೆದಿರೋರ್ಗೆ ಕಪ್ಪೆಗಳ ಬಗ್ಗೆ ಏನ್ ಗೊತ್ತಿರುತ್ತೆ, ಅವರು ಕೆಲವು ಕಪ್ಪೆಗಳು ವಿಷಕಾರಿ ಆಗಿರುತ್ತೆ ಅನ್ನೋದು ಕೂಡ ಮರ್ತ್ ಬಿಟ್ಟಿರ್ತಾರೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಇವರ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಕಚ್ಚೋದ್ರಿಂದ ಬರೀ ವಿಷ ಮಾತ್ರ ಬರಬಾರ್ದು, ನೀನು ಕಚ್ಚಿರೋದು ಅವ್ರಿಗೆ ಯಾವ ತರ ಇರ್ಬೇಕು ಅಂದ್ರೆ ಲೈಫಲ್ಲಿ ಮತ್ತೆ ಅವರು ಎದ್ ಕುತ್ಕೊಳಕ್ ಆಗ್ಬಾರ್ದು, ಆ ತರ ಇರ್ಬೇಕು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವಾನ್ ಕೇಳ್ತಿರ್ತಾನೆ, ಇದನ್ನೆಲ್ಲ ನೀನ್ ಯಾಕೆ ಮಾಡ್ತಿದ್ಯಾ ಅಂತ. ಅದಕ್ಕೆ ಇವರ ಹೇಳ್ತಿರ್ತಾಳೆ, ನೋಡು ನಮ್ಮಂತವ್ರಿಗೆ ಸೋಲೋದಂದ್ರೆ ಮೊದ್ಲೇ ಇಷ್ಟ ಆಗೋದಿಲ್ಲ, ಅದು ಅಲ್ದಲ್ಲ ಅವಳು ನನ್ನ ಫಿಯಾನ್ಸೇನೆ ನನ್ನಿಂದ ಕಿತ್ಕೊಂಡು ಅವಳು ಅಷ್ಟು ಆರಾಮಾಗಿದ್ದಾಳೆ ಅಂದ್ರೆ ನಾನು ಯಾಕೆ ಅವಳನ್ನ ಅಷ್ಟು ಖುಷಿಯಾಗಿರಕ್ಕೆ ಬಿಡ್ಬೇಕು ಹೇಳು ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಇವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅದು ಅಲ್ದಲ್ಲೇ ನನ್ಗೆ ಏನಾದ್ರು ಚಾನ್ಸ್ ಸಿಗಿದ್ರೆ ನಾನು ಪಕ್ಕ UNK ಕಂಪ್ನಿನೂ ಕೂಡ ನನ್ನ ಟೇಕ್ ಓವರ್ಗೆ ತಗೋಬೇಕು ಅಂತ ನನ್ಗೆ ಆಸೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವಾನ್ ಕೇಳ್ತಿರ್ತಾನೆ, ನಾನೇನ್ ಮಾಡ್ಬೇಕು ಹೇಳು ಅಂತ. ಇಲ್ಲಿ ಅದಕ್ಕೆ ಇವರ ಹೇಳ್ತಿರ್ತಾಳೆ, ಟೈಮ್ ಬಂದಾಗ ಹೇಳ್ತೀನಿ, ಮೊದ್ಲು ಕಪ್ಪೆ ಬಾವಿಯಿಂದ ಆಚೆ ಬರಕ್ಕೆ ರೆಡಿ ಆಗ್ಲಿ, ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅನ್ಬಿಟ್ಟು ಇಲ್ಲಿ ಇವರ ಕಾರ್ ಒಳಗಡೆ ಹೋಗಿ ಕುತ್ಕೋತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಇವರ ಅವ್ರ ಅಸಿಸ್ಟೆಂಟ್ ಅವ್ರ ವಿಸಿಟಿಂಗ್ ಕಾರ್ಡ್ ನ ಇಲ್ಲಿ ಮಿನ್ವಾನ್ ಕೈ ಕೊಡ್ತಿರೋದನ್ನು ಕೂಡ ನಮ್ಗೆ ತೋರಿಸ್ತಾರೆ. ಇಲ್ಲಿ ಇವರ ಮಿನ್ವಾನ್ ನ ಅಲ್ಲೇ ಬಿಟ್ಬಿಟ್ಟು ಅವಳು ಕಾರಲ್ಲಿ ಹೊರಟೋಗ್ತಿರ್ತಾಳೆ. ಇಲ್ಲಿ ಮಿನ್ವಾನ್ ವಿಸಿಟಿಂಗ್ ಕಾರ್ಡ್ ನೋಡಿದಾಗ ಇವರದು ಒಂದು ನಂಬರ್ ಇರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನು ಕಾಲಲ್ಲಿ ಯಾರ ಹತ್ರನೋ ಮಾತಾಡ್ತಿರ್ತಾಳೆ. ಹೌದಾ, ಶೆಫ್ ಅವರು ಅಮೆರಿಕಾಗ ಹೋಗಿದಾರ, ಅವ್ರ ಕೆಲ್ಸದ ಮೇಲೆ ಒಂದ್ ಕೆಲಸ ಮಾಡಿ ಅವರು ಯಾವಾಗ ಫ್ರೀ ಇರ್ತಾರೆ ಅಂತ ನಮ್ಗೆ ಹೇಳಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಾಲಲ್ಲಿ ಇರೋರು ಹೇಳ್ತಿರ್ತಾರೆ, ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ಲಾ, ಇಲ್ಲ ನಿಮ್ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಲಾ ಅಂತ. ಅದಕ್ಕೆ ಇಲ್ಲಿ ಜೀವನ್ ಹೇಳ್ತಿರ್ತಾಳೆ, ಇಲ್ಲ ಆ ತರ ಎಲ್ಲ ಏನು ಬೇಡ, ಶೆಫ್ ಯಾವಾಗ ಫ್ರೀ ಇರ್ತಾರೋ ಅವಾಗ್ಲೇ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜೀವನ್ ಇದನ್ನೆಲ್ಲ ಮಾತಾಡ್ತಾ ಲಿಫ್ಟ್ ಒಳಗಡೆ ಹೋಗಿರ್ತಾಳೆ. ಲಿಫ್ಟ್ ಇನ್ನೇನು ಕ್ಲೋಸ್ ಆಗೋ ಟೈಮಲ್ಲಿ ಮಿನ್ವಾನು ಕಾಲಿಟ್ಬಿಟ್ಟು ಲಿಫ್ಟ್ ಒಳಗಡೆ ಬರ್ತಿರ್ತಾನೆ. ಇಲ್ಲಿ ಮಿನ್ವಾನು ಲಿಫ್ಟ್ ಕ್ಲೋಸ್
ಕ್ಲೋಸ್ ಆಗೋವರೆಗೂ ಜೀವನ್ ಮಾತಾಡ್ಲಿ ಅಂತ ಸುಮ್ಮನೆ ಬಿಟ್ಟಿರ್ತಾನೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ಹಾ ನಾನು ಪ್ರಪೋಸಲ್ ಕಳಿಸಿದ್ನಲ್ಲ ಅದನ್ನೆಲ್ಲ ಚೆಕ್ ಮಾಡಿದ್ರ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಹೇಳಿ ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ತಿರ್ತಾಳೆ. ಅದೇ ಟೈಮ್ಗೆ ಲಿಫ್ಟ್ ಕ್ಲೋಸ್ ಆಗುತ್ತೆ. ಇಲ್ಲಿ ಮಿನ್ವನು ಜೋರಾಗಿ ಜೀವನ್ 2 ಶೋಲ್ಡರ್ ಇಟ್ಕೊಂಡು ಲಿಫ್ಟ್ ಒಂದು ತುದಿಗೆ ಜೀವನ ಎಳ್ದು ರಪ್ ಅಂತ ನಿಲ್ಲಿಸ್ತಾನೆ. ಇಲ್ಲಿ ಮಿನ್ವನು ಕೇಳ್ತಿರ್ತಾನೆ, ನೀನು ಬೇಕು ಅಂತಾನೆ ತಾನೇ ಇದನ್ನೆಲ್ಲ ಮಾಡಿದ್ದು, ನಿಂಗೆ ಮುಂಚೆನೆ ಗೊತ್ತಿತ್ತು ತಾನೆ UNK ಕಂಪ್ನಿಗೆ ಅವನೊಬ್ಬನೇ ವಾರಸ್ದಾರ ಅಂತ, ಇದು ನಿಂಗೆ ಯಾವಾಗ ಗೊತ್ತಾಯ್ತು ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ನಂಗೆ ಇದು ತುಂಬಾ ಮುಂಚೆನೆ ಗೊತ್ತಾಯ್ತು, ನಿಂಗೂ ಗೊತ್ತಲ್ಲ ನಾನು ನಿನ್ಗಿಂತ ಜಾಸ್ತಿ ಬ್ರಿಲಿಯಂಟು ಹಾಗೆ ಹೀಗೆ ಅಂತೆಲ್ಲ ಇಲ್ಲೇ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವನ್ ಹೇಳ್ತಿರ್ತಾನೆ, ಅದಕ್ಕೆನ ನಿಮ್ಮಿಬ್ರದ್ದು ಮುಂಚೆಯಿಂದನು ಏನೋ ಗುಲು ನಡೀತಿತ್ತು ಅಲ್ವಾ, ನಾನು ನಿಂಗೆ ಪ್ರಪೋಸ್ ಮಾಡ್ದಾಗಿಂದನು ನಿನ್ನು ಅವನು ರಿಲೇಶನ್ಶಿಪ್ ಅಲ್ಲಿ ಇದಿರತ್ತಾನೆ, ನನ್ನ ಹಿಂದೆಯಿಂದನೇ ನೀವಿಬ್ರು ನಂಗೆ ಚೀಟ್ ಮಾಡ್ತಿದ್ರಿ, ಅದಕ್ಕೆ ಬೇಕು ಅಂತಾನೆ ನಮ್ಮ ಅಪ್ಪ ಅಮ್ಮನ ಹತ್ರ ನೀನು ಆ ತರ ಮಾತಾಡಿದ್ದು, ಮತ್ತೆ ಕಂಪ್ನಿಲಿ ಬಂದು ಯಾರ್ದೋ ಬೇರೆಯವ್ರ ಪ್ಯಾಂಟಿನ ತೋರಿಸಿ ಡ್ರಾಮಾ ಮಾಡಿದ್ದು ಅಂತೆಲ್ಲ ಕೇಳ್ತಿರ್ತಾನೆ. ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದಕ್ಕೆ ಆಫೀಸಲ್ಲಿ ಯಾರಿಗೂ ಇಲ್ದಿರೋ ಸ್ಪೆಷಲ್ ಟ್ರೀಟ್ಮೆಂಟ್ ನಿನಗೆ ಮಾತ್ರ ಸಿಕ್ತಿತ್ತು, ಯಾಕೆಂದ್ರೆ ನೀವಿಬ್ರು ಲವ್ ಡೋವಿ ಮಾಡ್ತಿದ್ರಲ್ಲ ಅದಕ್ಕೆ ಹಾಗೆ ಹೇಗೆ ಅಂತ ಹೇಳಿ ಕೇಳ್ತಿರ್ತಾನೆ. ಇಲ್ಲಿ ಜೀವನು ಅದಕ್ಕೆ ಹೇಳ್ತಾ ಇರ್ತಾಳೆ, ಆ ತರ ಎಲ್ಲ ಏನೂ ಇಲ್ಲ ಅಂತ. ಅವಳು ಆ ಕಡೆ ಹೋಗುವಾಗ ತಿರ್ಗಾ ಮಿನ್ವಾನು ಜೋರಾಗಿ ಹಿಡ್ಕೊಂಡು ಜೀವನ ರಪ್ಪ ಅಂತ ಲಿಫ್ಟ್ಗೆ ಹೊಡಿತಿರ್ತಾನೆ. ಇಲ್ಲಿ ಅದಕ್ಕೆ ಜೀವನು ಮಿನ್ವಾನ್ನ ಸೆನ್ಸಿಟಿವ್ ಪಾಯಿಂಟ್ಗೆ ಜಾಡ್ಸ್ ಓದ್ಬಿಡ್ತಾಳೆ. ಇಲ್ಲಿ ಮಿನ್ವಾನು ನೋವಲ್ಲಿ ಫುಲ್ ಕೆಳಗಡೆ ಬಿದ್ದಿರ್ತಾನೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ನಾನು ಯಾಕೆ ಈ ತರ ಎಲ್ಲ ಮಾಡಿದೆ, ನೀನು ನನಗೆ ಹಿಂದೆಯಿಂದ ಮೋಸ ಮಾಡ್ತಿದ್ದೆ, ಮತ್ತೆ ನನ್ನನ್ನು ಚೆನ್ನಾಗಿ ನೀನು ಯೂಸ್ ಮಾಡ್ಕೋತಿದ್ದೆ, ನಿಂಗೆ ಯಾವಾಗೆಲ್ಲ ಏನೇನ್ ಬೇಕಿತ್ತು ಅದನ್ನೆಲ್ಲ ನನ್ನಿಂದನೇ ಕಿತ್ಕೋತಿದ್ದೆ, ಆದ್ರೂ ನೀನು ನನಗೆ ಮೋಸ ಮಾಡಿದೆ, ನೀನು ಮತ್ತೆ ಸುಮಿನು ನನ್ನ ಹಿಂದೆಯಿಂದನೇ ನನಗೆ ಚೀಟ್ ಮಾಡಿದ್ರಿ ಅಲ್ವಾ ಅಂತೆಲ್ಲ ಕೇಳ್ಬಿಟ್ಟು ಇಲ್ಲಿ ಲಿಫ್ಟ್ ಓಪನ್ ಆಗಿದ ತಕ್ಷಣ ಜೀವನು ಮೊಬೈಲ್ ಎತ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಇಲ್ಲಿ ಮಿನ್ವಾನು ಫುಲ್ ನೋವಲ್ಲಿ ಅಲ್ಲೇ ಲಿಫ್ಟ್ ಅಲ್ಲಿ ಬಿದ್ದು ಓದಾಡ್ತಿರ್ತಾನೆ. ಇಲ್ಲಿ ಮಿನ್ವಾನು ಹೇಳ್ತಾನೆ, ಒಂದಲ್ಲ ಒಂದು ಟೈಮು ನಿನ್ಗೆ ಸರಿಯಾಗಿ ಮಾಡ್ತೀನಿ ಅಂತ ಸ್ವಲ್ಪ ಬ್ಯಾಡ್ ವರ್ಡ್ಸ್ ಅಲ್ಲೆಲ್ಲ ಬೈತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನು ಆಫೀಸಿಂದ ಆಚೆ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ಫುಲ್ ಬೇಜಾರಲ್ಲಿ ಆಫೀಸಿಂದ ನಡ್ಕೊಂಡ್ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನು ಅವ್ರ ಮನೆ ಹತ್ರ ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಜೀವನು ಇನ್ನೇನು ಗೇಟ್ ಒಳಗಡೆ ಹೋಗ್ಬೇಕು ಅನ್ನೋ ಜೊತೆಲಿ ಅಲ್ಲಿಗೆ ಚಿಕನ್ ಡೆಲಿವರಿ ಬಾಯ್ ಬಂದ್ಬಿಟ್ಟು ಹಾಯ್ ಜೀವನ್ ಅಂತ ಕರಿತಿರ್ತಾನೆ. ಇಲ್ಲಿ ಅವಳು ನೋಡ್ಬಿಟ್ಟು ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಆ ಡೆಲಿವರಿ ಬಾಯ್ ಹೇಳ್ತಿರ್ತಾನೆ, ತಗೋ ಇದನ್ನ ನಾನೇ ಪ್ರೈಸ್ ಮಾಡಿದ್ದು, ನನ್ನ ಆಕ್ಚುಲಿ ಇಲ್ಲಿಗೆ ಹೂಜಿ ಹೂ ಕಳ್ಸಿದ್ದು, ನೀನು ಜೂಡೋ ಪ್ರಾಕ್ಟೀಸ್ ನ ಬಿಡ್ಬಾರ್ದಂತೆ, ನಿಂಗೇನಾದ್ರೂ ಹೂಜಿ ಹೂಕಿಂದ ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನನ್ನ ನಂಬರ್ ಕೊಡು ಅಂತ ಹೇಳಿದಾನೆ, ತಗೋ ನನ್ನ ನಂಬರ್ ಅಂತ ಇಲ್ಲಿ ಆ ಡೆಲಿವರಿ ಬಾಯ್ ಜೀವನ್ಗೆ ಅವ್ನ್ ವಿಸಿಟಿಂಗ್ ಕಾರ್ಡ್ ನ ಕೊಡ್ತಾ ಇರ್ತಾನೆ. ಜೀವನ್ ಈ ಮಾತನ್ನೆಲ್ಲ ಕೇಳಿ ಫುಲ್ ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಆಗ ಆ ಡೆಲಿವರಿ ಬಾಯ್ ಹೇಳ್ತಿರ್ತಾನೆ, ಹೂಜಿ ಹೂಕು ತುಂಬಾ ಒಳ್ಳೆಯವನು ಮತ್ತೆ ತುಂಬಾ ಹ್ಯಾಂಡ್ಸಮ್, ಅವನು ಎಷ್ಟು ಹೈಟ್ ಇದ್ದಾನೆ, ಅವ್ನ ಬಾಡಿ ಕೂಡ ತುಂಬಾ ಚೆನ್ನಾಗಿದೆ, ಅವನು ನಂತರನೇ ತುಂಬಾ ಕ್ಯೂಟ್ ಮತ್ತೆ ಸುಂದರವಾಗಿ ಕಾಣಿಸ್ತಾನೆ ಅಂತ ಇಲ್ಲಿ ಅವನಿಗವನು ಹೊಗ್ಳುಕೊಂತು ಮತ್ತೆ ಹೀರೋನು ಕೂಡ ಹೊಗಳುತ್ತಾ ಇರ್ತಾನೆ. ಇಲ್ಲಿ ಆ ಡೆಲಿವರಿ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಆಕ್ಚುಲಿ ಜೀವಕ್ಕೂ ನನಗೆ ಯೂನಿವರ್ಸಿಟಿಲಿ ಸಿಕ್ಕಿಲಿಲ್ಲ ಅಂದ್ರೆ ನಾನು ಇಷ್ಟೊಂದೆಲ್ಲ ಉದ್ದಾರ ಆಗಕ್ಕೂ ಸಾಧ್ಯ ಇರ್ತಿರ್ಲಿಲ್ಲ ಹಾಗೆ ಹೇಗೆ ಅಂತೆಲ್ಲ ಇಲ್ಲಿ ಅವನು ಮಾತಾಡ್ತಿರ್ತಾನೆ. ಇಲ್ಲಿ ಮಿನ್ವಾನು ಇದನ್ನೆಲ್ಲ ನೋಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿನ್ವಾನು ಅದನ್ನ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾನೆ. ಆ ಡೆಲಿವರಿ ಬಾಯ್ ಜಾಕೆಟ್ ಮೇಲೆ ಒಂದು ಚಿಕನ್ದು ಲೋಗೋ ಇರುತ್ತೆ. ಇಲ್ಲಿ ಅವನಿಗೆ ನೆನಪಾಗುತ್ತೆ, ಇವನು ಅವನೇ ಅಲ್ವಾ ಆ ಚಿಕನ್ ಡೆಲಿವರಿ ಬಾಯ್, ಅವತ್ತು ಬಂದು ಬೇಡ ಅಂದ್ರೂ ಚಿಕನ್ ಬಂದಿದೆ, ನೀವೇ ಆರ್ಡರ್ ಮಾಡಿದಂತ ತಲೆ ತಿಂತಿದ್ದ ಅಂತೆಲ್ಲ ಇಲ್ಲಿ ಅವನು ಯೋಚನೆ ಮಾಡ್ತಿರ್ತಾನೆ. ಇಲ್ಲಿ ಮಿನ್ವಾನು ಆ ಚಿಕನ್ ಡೆಲಿವರಿ ಬಾಯ್ ಫೇಸ್ ನ ನೋಡಿದಾಗ ಕಿಡ್ನಾಪ್ ಮಾಡಿದ್ದು ಇವನೇ ಅಂತ ಕೂಡ ಮಿನ್ವಾನ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಅವನೇ ತಾನೇ ಅವತ್ತು ನನ್ನ ಕಿಡ್ನಾಪ್ ಮಾಡಿ ಇಷ್ಟೊಂದೆಲ್ಲ ಎದುರಿಸಿದ್ದು ಹಾಗೆ ಹೇಗೆ ಅಂತ ಇಲ್ಲಿ ಮಿನ್ವಾನು ನೆನ್ಪಿಸ್ಕೊತಾ ಇರ್ತಾನೆ. ಇಲ್ಲಿ ಮಿನ್ವಾನ್ಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ, ನೀವೆಲ್ಲ ಸೇರ್ಕೊಂಡೆ ಬೇಕು ಬೇಕು ಅಂತ ನನ್ಗೆ ಈ ತರ ಎಲ್ಲ ಮಾಡಿದಲ್ಲ. ಮಿನ್ವಾನು ಜೀವನ್ ಫೇಸ್ ನ ನೋಡ್ಕೊಂಡು ಹೇಳ್ತಿರ್ತಾನೆ, ಜೀವನ್ ನೀನಂತೂ ಇನ್ಮೇಲೆ ಖುಷಿಯಾಗಿರಲ್ಲ, ನಿನ್ ಹಳ್ಳನ ನೀನೇ ತೊಡ್ಕೊಂಡಿದ್ಯಾ, ಇನ್ಮೇಲೆ ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ವಾನ್ನ ತೋರಿಸ್ತಾರೆ. ಇಲ್ಲಿ ಇಬ್ರು ಬಾಡಿ ಗಾರ್ಡ್ಗಳು ಮಿನ್ವಾನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಯುರಾ ಮತ್ತೆ ಯುರಾ ಅವ್ರ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಇಲ್ಲಿ ಅವರಿಬ್ರು ಬಾಕ್ಸಿಂಗ್ ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಇಲ್ಲಿ ಯುರಾ ಬಾಕ್ಸಿಂಗ್ ನ ಯಾವ ತರ ಆಡ್ತಿರ್ತಾಳೆ ಅಂದ್ರೆ ಪ್ರೊಫೆಷನಲ್ ಗಳು ಬಾಕ್ಸಿಂಗ್ ಆಡೋ ತರಾನೇ ಆಡ್ತಿರ್ತಾಳೆ. ಅವಳು ತಿರ್ಗಿ ಮರ್ಚಿ ಆ ಕಡೆ ಸುತ್ತಿ ಈ ಕಡೆ ಸುತ್ತಿ ಆ ಅಸಿಸ್ಟೆಂಟ್ ಗೆ ಹೊಡಿತಿರ್ತಾಳೆ. ಇದನ್ನೆಲ್ಲ ನೋಡಿ ಮಿನ್ವಾನು ಫುಲ್ ಇಂಪ್ರೆಸ್ ಆಗ್ಬಿಡ್ತಾನೆ. ಇಲ್ಲಿ ಯುರಾ ಆ ಫೈಟಿಂಗ್ ನ ಮುಗಿಸಿದ್ಮೇಲೆ ಮಿನ್ವಾನ್ನ ಕೇಳ್ತಿರ್ತಾಳೆ, ನೀನು ಕೂಡ ಆ ಕಡಕ್ಕೆ ಇಳಿಬೇಕು ಅನ್ಕೊಂಡಿದ್ಯಾ ಅಂತ. ಇಲ್ಲಿ ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ಸಾರಿ ನನ್ಗೆ ಫೈಟಿಂಗ್ ಎಲ್ಲ ಇಷ್ಟ ಆಗಲ್ಲ, ನಾನ್ ಬರಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯುರಾ ಹೇಳ್ತಿರ್ತಾಳೆ, ಅಲ್ಲ 7 ವರ್ಷದಿಂದ ಲವ್ ಮಾಡ್ತಿರೋ ಹುಡುಗಿನಿಗೆ ಚೀಟ್ ಮಾಡಿ ಅವಳ ಬೆಸ್ಟ್ ಫ್ರೆಂಡ್ ಮದ್ವೆ ಆಗೋದಕ್ಕೆ ನಿಂಗೆ ಧೈರ್ಯ ಆಯ್ತು, ಇಲ್ಲಿ ಬಂದು ಫೈಟ್ ಆಡೋದಕ್ಕೆ ನಿಂಗೆ ಧೈರ್ಯ ಇಲ್ಲ ಅಂತ ಹೇಳ್ತಿದ್ಯಾ ಅಂತ ಇಲ್ಲಿ ಅವಳು ನಗ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ಯಾವ್ದ್ರಲ್ಲಿ ಪ್ರಾಫಿಟ್ ಇದೆ ಯಾವ್ದ್ರಲ್ಲಿ ಲಾಭ ಇದೆ ಅಂತ ನೋಡ್ದಲೆ ನಾನು ಸುಮ್ನೆ ಯಾವ್ದಕ್ಕೂ ಕೈ ಹಾಕಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯುರಾ ಹೇಳ್ತಿರ್ತಾಳೆ, ಇವಾಗ ನಾವು ಮಾಡೋ ಕೆಲ್ಸಕ್ಕೂ ಕೂಡ ನಮ್ಗೆ ತುಂಬಾ ಧೈರ್ಯ ಬೇಕು, ನೀನು ಇಲ್ಲಿ ಬಂದು ನಿನ್ ಧೈರ್ಯ ತೋರ್ಸಕ್ಕಾಗಲ್ಲ ಅಂದ್ರೆ ನೀನು ಕೆಲಸ ಮಾಡ್ತೀಯ ಅಂತ ಹೆಂಗ್ ನಂಬೋದು ನಿನ್ನ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವಾನು ಒಂದು ಕೋಟ್ ಬಿಚ್ತಾ ಹೇಳ್ತಿರ್ತಾನೆ, ನಾನು ಪ್ರೊಫೆಷನಲ್ ಫೈಟರ್ ಆಗಿಲ್ದಲೇ ಇರ್ಬೋದು, ಆದ್ರೆ ಒಂದು ಹುಡುಗಿಗೆ ಹುಡುಗ ಯಾವಾಗ್ಲೂ ಸ್ಟ್ರಾಂಗ್ ಕಾಂಪಿಟೇಟರ್ ಆಗಿರ್ತಾನೆ ಅಂತ ಅವನ್ನ ಕೋಟ್ ಬಿಚ್ಬಿಟ್ಟು ಆ ಕಡದೊಳಗಡೆ ಇಳಿತಿರ್ತಾನೆ. ಇಲ್ಲಿ ಇವ್ರ ಅವಳು ಬಾಕ್ಸಿಂಗ್ ಗ್ಲೌಸ್ ನ ತೆಗೆದ್ಬಿಟ್ಟು ಮಿನ್ವಾನ್ ಮೇಲೆ ಹೆಸ್ತು ಬಿಟ್ಟು ಅವಳು ಆ ಕಡೆ ತಿರುಗಿ ನೋಡ್ತಿರ್ತಾಳೆ. ಇಲ್ಲಿ ಯುರಾ ಅವ್ರ ಅಸಿಸ್ಟೆಂಟ್ ಮಿನ್ವಾನ್ ಜೊತೆ ಫೈಟಿಂಗ್ ನ ಮಾಡ್ಬೇಕು ಅಂತ ಇಲ್ಲಿ ಯುರಾ ತೋರಿಸ್ತಿರ್ತಾಳೆ. ಇಲ್ಲಿ ಮಿನ್ವಾನು ಇವ್ರ ಜೊತೆ ಫೈಟ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಆ ಗ್ಲೌಸ್ ನ ಹಾಕೊಂಡು ಹಾ ಹೂ ಅಂತ ಹಿಂದೆ ಮುಂದಕ್ಕೂ ಕಾಲ್ನ ಇಡ್ತಾ ಇರ್ತಾನೆ. ಇಲ್ಲಿ ಅವನು ಒಂದೇ ಸತಿಗೆ ಕಿಕ್ ಕೊಡ್ಬಿಟ್ಟು ಮಿನ್ವಾನ್ ಕೆಳಗಡೆ ಬೀಳಿಸ್ಬಿಡ್ತಾನೆ. ಇಲ್ಲಿ ಮಿನ್ವಾನು ಕೆಳಗಡೆ ಬಿದ್ದ ತಕ್ಷಣ ಯುರಾ ವಾವ್ ಅಂತ ಕಿರ್ಚ್ಕೊಂಡು ಮಿನ್ವಾನ್ ಹತ್ರ ಬರ್ತಿರ್ತಾಳೆ. ಇಲ್ಲಿ ಮಿನ್ವಾನ್ ಹತ್ರ ಬಂದಿದ ತಕ್ಷಣ ಮಿನ್ವಾನ್ ಕೇಳ್ತಿರ್ತಾನೆ, ಯಾವಾಗಿಂದ ಬಾಕ್ಸಿಂಗ್ ಅಲ್ಲಿ ಕಿಕ್ಕಿಂಗ್ ಮಾಡೋದು ಕೂಡ ಸ್ಟಾರ್ಟ್ ಆಯ್ತು ಅಂತ. ಅದಕ್ಕೆ ಯುರಾ ಹೇಳ್ತಿರ್ತಾಳೆ, ಪ್ರೀತಿಲಿ ಮತ್ತೆ ರಿಂಗ್ ಒಳಗಡೆ ಏನ್ ಮಾಡಿದ್ರು ಕೂಡ ಯಾವ್ದಕ್ಕೂ ಫೌಲ್
ಅಂತ ಬರಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವೋನ್ ಹೇಳ್ತಿರ್ತಾನೆ ಒದೆ ತಿನ್ನಕ್ ಮುಂಚೆನೆ ಇದನ್ನೆಲ್ಲ ಹೇಳ್ಬೇಕಲ್ವಾ ಅಂತ. ಇಲ್ಲಿ ಅದಕ್ಕೆ ಯುವರಾ ಸ್ಮೈಲ್ ಮಾಡ್ತಾ ಮಿನ್ವೋನ್ ಟೈ ಜೊತೆ ಆಟಾಡ್ಕೊಂಡು ಹೇಳ್ತಿರ್ತಾಳೆ ಪರವಾಗಿಲ್ಲ ನಿನ್ಗೆ ಧೈರ್ಯ ಜಾಸ್ತಿ ಇದೆ, ಈಗ ನೀನು ನನ್ ಕೆಲಸ ಮಾಡಕ್ಕೆ ಕೇಪಬಲ್ ಇದೆಯಾ ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಲೀ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಲೀ ಹೀರೋಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ನೆಲ್ಲ ಕೊಟ್ಬಿಟ್ಟು ಹೇಳ್ತಿರ್ತಾರೆ ನಾನು ಟ್ಯಾಕ್ಸಸ್ ನೆಲ್ಲ ಚೆಕ್ ಮಾಡಿದೀನಿ, ಈಗ ರಿಪಬ್ಲಿಕ್ ಕೊರಿಯಾದಲ್ಲೇ ನಂಬರ್ 1 ರಿಯಲ್ ಎಸ್ಟೇಟ್ ಓನರ್ ಆಗಿರ್ತಾರೆ ಕಾಂಗ್ ಜಿವಾನ್ ಅವರು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಜಿವಾನ್ ಹೆಸರಲ್ಲಿ ಇಷ್ಟೊಂದೆಲ್ಲ ಪ್ರಾಪರ್ಟಿ ಇದೆ ಅಂತ ಜಿವಾನ್ಗೆ ಗೊತ್ತಿಲ್ಲ ಅಂತ. ಇಲ್ಲಿ ಹೀರೋ ಡಾಕ್ಯುಮೆಂಟ್ಸ್ ನೆಲ್ಲ ಚೆಕ್ ಮಾಡ್ತಾ ಇರ್ತಾನೆ. ಇಲ್ಲಿ ಮಿಸ್ಟರ್ ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನಾನೇನಾದ್ರೂ ನಿಂದು ಹೆಲ್ತ್ ರಿಪೋರ್ಟ್ ನ ಚೆಕ್ ಮಾಡಿರ್ಲಿಲ್ಲ ಅಂದ್ರೆ ನನಗನ್ಸಿತ್ತು ನೀನು ಬೇಗ ಸಾಯ್ತಿದ್ಯಾ, ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅನ್ಸುತ್ತೆ ಅನ್ನೋ ತರ ಇತ್ತು. ನೀನು ಆ ಬೆಕ್ಕಿಗೆ ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಅಂತ ಎಲ್ಲಾನು ಪ್ಲಾನ್ ಮಾಡಿಟ್ಟೆ, ಈಗ ಜೀವನ್ ಫ್ಯೂಚರ್ ಸೆಕ್ಯೂರ್ ಮಾಡ್ತಾ ಇದ್ಯಾ, ಏನ್ ನಡೀತಿದೆ ನಿನ್ ಮೈಂಡ್ ಅಲ್ಲಿ ಇಷ್ಟೆಲ್ಲ ಮಾಡಿದ್ಯಾ, ನೀನು ಒಂದ್ಸತಿ ಆದ್ರೂ ನಿಮ್ ತಾತನ್ಗೆ ಇದನ್ನೆಲ್ಲ ಹೇಳ್ಬೇಕು ಅಂತ ನಿಂಗೆ ಅನ್ಸಿಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಇದನ್ನೆಲ್ಲ ನಾನು ಮುಂಚೆನೆ ಯೋಚನೆ ಮಾಡಿದೀನಿ, ಅದು ಅಲ್ಲದೆ ನೀವೇ ನಂಗೆ ಹೇಳಿದ್ರಲ್ಲ ನೀನು ಏನ್ ಬೇಕಾದ್ರೂ ಮಾಡು ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ, ಅದಕ್ಕೆ ನಾನು ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನಾನು ಏನ್ ಮಾಡ್ತಿದ್ದೀನೋ ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿನೇ ಮಾಡ್ತಾ ಇರೋದು ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಹೇಳ್ತಿರ್ತಾರೆ ಆದ್ರೂ ಇದನ್ನೆಲ್ಲ ನೀನು ಯಾಕೆ ಮಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಇದನ್ನೆಲ್ಲ ನಾನು ನನ್ನ ಮನಸ್ಸಿನ ಸಮಾಧಾನಕ್ಕೆ ನಾನು ಮಾಡ್ತಿರೋದು, ಫ್ಯೂಚರ್ ಅಲ್ಲಿ ಜೀವನ್ಗೆ ಯಾವ್ದಕ್ಕೂ ತೊಂದರೆ ಬರಬಾರ್ದು ಅಂತ ಇದನ್ನ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಯುವರಾನ ತೋರಿಸ್ತಾರೆ. ಇಲ್ಲಿ ಯುವರಾ ಮಿನ್ವಾನ್ಗೆ ಹೇಳ್ತಿರ್ತಾಳೆ ನಿನಗೆ ಗೊತ್ತಾ ಜೀವನ್ ಹೆಸರಲ್ಲಿ ಎಷ್ಟೊಂದು ಪ್ರಾಪರ್ಟಿಗಳನ್ನ ಬೈ ಮಾಡಿದ್ದಾರೆ, ಬಿಲ್ಡಿಂಗು ಅಪಾರ್ಟ್ಮೆಂಟ್ ಮತ್ತೆ ಸೈಟ್ಗಳು ಎಷ್ಟೊಂದೆಲ್ಲ ಬೈ ಮಾಡಿದ್ದಾರೆ ಅವಳ ಹೆಸರಲ್ಲಿ, ಹೆಂಗಿಲ್ಲ ಅಂದ್ರೂ ಸುಮಾರಾಗಿ ಲೆಕ್ಕ ಹಾಕು 8,000 crore ಪ್ರಾಪರ್ಟಿ ಜೀವನ್ ಹೆಸರಲ್ಲಿ ಇರ್ಬೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿನ್ವಾನ್ ಈ ಮಾತನ್ನೆಲ್ಲ ಕೇಳಿ ಫುಲ್ ಶಾಕ್ ಆಗಿ ಏನ್ ಹೇಳ್ತಿದ್ದೀರಾ ನೀವು, ಜೀವನ್ ಹೆಸರಲ್ಲಿ 80 billion ವಾನ್ಸ್ ಇದೆ ಅಂತ ಹೇಳ್ತಿದ್ದೀರಾ ಅಂತ ಅವನು ಫುಲ್ ಶಾಕ್ ಆಗ್ಬಿಡ್ತಾನೆ. ಇಲ್ಲಿ ಯುವರಾ ಅವ್ರ ಅಸಿಸ್ಟೆಂಟ್ 2 ಸೂಟ್ಕೇಸ್ ತುಂಬಾ ದುಡ್ಡಿರೋದನ್ನ ಮಿನ್ವಾನ್ ಮುಂದೆ ಓಪನ್ ಮಾಡಿ ತೋರಿಸ್ತಿರ್ತಾರೆ. ಇಲ್ಲಿ ಮಿನ್ವಾನ್ ಆ ದುಡ್ಡನ್ನ ನೋಡ್ಬಿಟ್ಟು ಇಷ್ಟೊಂದು ದುಡ್ಡ ಅಂತ ಫುಲ್ ಶಾಕ್ ಆಗ್ಬಿಟ್ಟಿರ್ತಾನೆ. ಆಗ ಯುವರಾ ಹೇಳ್ತಿರ್ತಾಳೆ ಇಷ್ಟಕ್ಕೆ ತುಂಬಾ ನಾನು ಹೇಳೋ ಕೆಲಸ ಮಾಡಿದ್ರೆ ಇದಕ್ಕಿಂತ 100ರಷ್ಟು ದುಡ್ಡನ್ನ ನಿನ್ಗೆ ನಾನು ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿನ್ವಾನ್ ಅದಕ್ಕೆ ಫುಲ್ ಶಾಕ್ ಆಗಿ ಬಿಕ್ಲಿಸ್ತಾ ಹೇಳ್ತಿರ್ತಾನೆ ಇನ್ನು 100ರಷ್ಟು ದುಡ್ಡ ಅಂತ. ಇಲ್ಲಿ ಅದಕ್ಕೆ ಯುವರಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಆಕ್ಚುಲಿ ನಿಂದು ಮತ್ತೆ ನೀನ್ ಹೆಂಡ್ತಿದ್ದು ಮತ್ತೆ ಜೀವನ್ದು ತುಂಬಾ ಚೆನ್ನಾಗಿದೆ, ನಿಮ್ 3 ಜನ ರಿಲೇಶನ್ಶಿಪ್ ನಂಗೆ ತುಂಬಾ ಇಷ್ಟ ಆಯ್ತು, ಅದು ಅಲ್ದಲೆ ನಿನ್ ಹೆಂಡತಿ ಮತ್ತೆ ಜೀವನ್ದು ಫುಲ್ ಚೆನ್ನಾಗಿದೆ ರಿಲೇಶನ್ಶಿಪ್ ಅಂತ ಹೇಳ್ತಿರ್ತಾಳೆ. ಅದು ಅಲ್ದಲೆ ನೀನ್ ಹೆಂಡತಿ ಮತ್ತೆ ಜೀವನು ಒಂದೇ ತರ ಕಾಣಿಸ್ತಾರೆ, ಅವ್ರಿಬ್ರು ಸ್ವಂತ ಅಕ್ಕ ತಂಗಿ ತರ ಇದಾರೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ನ ತೋರಿಸ್ತಾರೆ. ಇಲ್ಲಿ ಜೀವನ್ ಅವ್ರ ತಂದೆ ಮತ್ತೆ ಅವಳು ಇರೋ ಫೋಟೋನ ನೋಡ್ತಾ ಇರ್ತಾಳೆ. ಇಲ್ಲಿ ಜೀವನು ಫುಲ್ ಸೈಲೆಂಟ್ ಅಲ್ಲಿ ಟೇಬಲ್ ಮೇಲೆ ಕುತ್ಕೊಂಡಿರ್ತಾಳೆ. ಇಲ್ಲಿ ಆ ಚಿಕನ್ ಡೆಲಿವರಿ ಬಾಯ್ ಚಿಕನ್ ನ ಕೊಟ್ಟೋಗಿರೋದು ಮತ್ತೆ ಅವ್ನ್ ವಿಸಿಟಿಂಗ್ ಕಾರ್ಡ್ ಕೊಟ್ಟೋಗಿರೋದ್ನೆಲ್ಲ ಇಲ್ಲಿ ಜೀವನು ನೋಡ್ತಿರ್ತಾಳೆ. ಇಲ್ಲಿ ಜೀವನು ಆ ವಿಸಿಟಿಂಗ್ ಕಾರ್ಡ್ ನ ನೋಡ್ತಾ ಹೀರೋ ಹೇಳಿರೋ ಮಾತನ್ನೆಲ್ಲ ನೆನಪಿಸ್ಕೊತಿರ್ತಾಳೆ. ಇಲ್ಲಿ ಯುವರಾ ಬಂದಾಗ ಜೀವನು ಹೀರೋ ಕೈ ಬಿಡುವಾಗ ಹೀರೋ ಹೇಳ್ತಿರ್ತಾನೆ ಜೀವನ್ ನಿಂಗೆ ಇದನ್ನೆಲ್ಲ ನಾನು ಆಮೇಲೆ ಅರ್ಥ ಮಾಡಿಸ್ತೀನಿ ಅಂತ. ಇಲ್ಲಿ ಯುವರಾ ಹೇಳಿದ್ದು ನೀನು UNK ಕಂಪ್ನಿಗೆ ಅವನ ಒಬ್ನೇ ವಾರಸ್ದಾರ ಅಂತಾನ ನೀನು ಅವ್ರನ್ನ ಲವ್ ಮಾಡಿದ್ದು ಅಂತ. ಇಲ್ಲಿ ಯಾರೋ ರಿಚ್ ಪರ್ಸನ್ ನ ಲವ್ ಮಾಡ್ತಿದ್ದಾಳೆ ಅಂತ ದುಡ್ಡು ಕೇಳಕ್ ಬಂದಿದ್ದು. ಜೀವನ್ ಮತ್ತೆ ಹೀರೋ ಹೋಗಿ ಅವ್ರ ತಂದೆ ಹತ್ರ ಜೀವನ್ ಮತ್ತೆ ಹೀರೋ ಇರೋ ಫೋಟೋಸ್ನೆಲ್ಲ ಅವ್ರ ತಂದೆ ಸಮಾಧಿ ಹತ್ರ ಇಟ್ಬಿಟ್ಟು ಬಂದಿದ್ದು. ಇದನ್ನೆಲ್ಲ ಇಲ್ಲಿ ಜೀವನು ನೆನ್ಪಿಸ್ಕೊತಾ ಇರ್ತಾಳೆ. ಇಲ್ಲಿ ಜೀವನು ಅವ್ಳ ತಂದೆ ಇರೋ ಫೋಟೋನ ನೋಡ್ಕೊಂಡು ಹೇಳ್ತಿರ್ತಾಳೆ ಅಪ್ಪ ನನ್ನ ಲೈಫ್ ಈ ಸತಿ ಆದ್ರೂ ಚೆನ್ನಾಗಿ ಹೋಗುತ್ತೆ, ನನ್ನ ಲೈಫಲ್ಲಿ ಎಲ್ಲಾನು ನಾನು ಚೇಂಜ್ ಮಾಡ್ತೀನಿ ಅನ್ಕೊಂಡೆ, ಆದ್ರೆ ಮತ್ತೆ ನನ್ನ ಲೈಫ್ ಪಾಯ್ಸನ್ ಇರೋ ತರಾನೇ ಆಗ್ತಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಇದನ್ನೆಲ್ಲ ಹೇಳ್ಕೊಂಡು ಫುಲ್ ಅಳ್ತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ವೋನ್ ತೋರಿಸ್ತಾರೆ. ಇಲ್ಲಿ ಮಿನ್ವೋನು ಅದೇ ಸುಟ್ಕೇಸ್ ನ ತಗೊಂಡ್ಬಂದು ರೂಮಲ್ಲಿ ಇಡ್ತಿರ್ತಾನೆ. ಇಲ್ಲಿ ಮಿನ್ವೋನು ಸುಮಿನ್ ಕೇಳ್ತಿರ್ತಾನೆ ಇನ್ನು ನನ್ನಿಂದ ಎಷ್ಟೊಂದು ಸೀಕ್ರೆಟ್ಸ್ ಗಳನ್ನೆಲ್ಲ ಮುಚ್ಚಿಟ್ಟಿದ್ಯಾ ಅಲ್ವಾ ಅಂತ. ಅದಕ್ಕೆ ಸುಮಿನು ನಾನೇನ್ ಸೀಕ್ರೆಟ್ಸ್ ನ ಮುಚ್ಚಿಟ್ಟಿದೀನಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವೋನ್ ಹೇಳ್ತಿರ್ತಾನೆ ನೀನು ಜೀವನ್ ಹತ್ರ ರಿವೆಂಜ್ ತಗೋಬೇಕು ಅಂತ ಅವ್ರ ತಾಯಿನ ಜೀವನ್ ಹತ್ರ ಕಳಿಸ್ಬಿಟ್ಟು ಅವ್ರ ಹತ್ರ ದುಡ್ಡು ಕಿತ್ಕೊಳ್ಳಕ್ಕೆ ನೀನು ಟ್ರೈ ಮಾಡ್ದೆ ಅಲ್ವಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಸುಮಿನು ಫುಲ್ ಶಾಕ್ ಆಗಿ ನಿಂಗೆಲ್ಲ ಇದು ಹೆಂಗ್ ಗೊತ್ತಾಯ್ತು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಮಿನ್ವೋನು ಚೇರ್ ಹಾಕೊಂಡು ಸುಮಿನ್ ಆಪೋಸಿಟ್ ಅಲ್ಲಿ ಕುತ್ಕೊಂಡು ಹೇಳ್ತಿರ್ತಾನೆ ಈಗ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ನಿನಗೆ ಗೊತ್ತಿಲ್ಲ ಜೀವನ್ ಹೆಸರಲ್ಲಿ 80 billion ವಾನ್ಸ್ ಇದೆ ಅಂತ ಹೇಳ್ತಿರ್ತಾನೆ. ಈ ಮಾತನ್ನೆಲ್ಲ ಕೇಳಿ ಸುಮಿನು ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಮಿನ್ವೋನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಇದನ್ನೆಲ್ಲ ಹೂಜಿ ಹೋಗಿ ಜೀವನ್ ಹೆಸರಿಗೆ ಬರ್ದಿರೋದು, ಅವಳು ಫುಲ್ ಬಾಟಮ್ ಇಂದ ಫುಲ್ ಟಾಪಿಗೆ ಹೋಗ್ಬಿಟ್ಲು ಅಂತ ಹೇಳ್ತಿರ್ತಾನೆ. ಸುಮಿನ್ಗೆ ಈ ಮಾತನ್ನೆಲ್ಲ ಕೇಳಿ ಫುಲ್ ಶಾಕ್ ಆಗಿ ಮತ್ತೆ ತುಂಬಾ ಕೋಪ ಬರ್ತಿರುತ್ತೆ. ಇಲ್ಲಿ ಅವಳ ಮೇಲೆ ಅವಳಿಗೆ ಕಂಟ್ರೋಲ್ ತಪ್ತಾ ಇರುತ್ತೆ. ಇಲ್ಲಿ ಸುಮಿನು ಜೀವನ್ ಹೇಳಿರೋದ್ನೆಲ್ಲ ನೆನ್ಪಿಸ್ಕೊತಾ ಇರ್ತಾಳೆ. ನೀನು ನನ್ನ ಕಸನ ತುಂಬಾ ಹಗ್ ಮಾಡ್ಕೊಂಡು ಇಟ್ಕೊಂಡಿರೋದಕ್ಕೆ ನಿಂದೆ ಅಂತ ನೋಡ್ಕೋತಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ. ಇಲ್ಲಿ ಸುಮಿನ್ ಮತ್ತೆ ಮಿನ್ವಾನ್ ಮದ್ವೆ ಆಗುವಾಗ ಜೀವನ್ ಸ್ಮೈಲ್ ಮಾಡ್ತಿದ್ದು. ಇಲ್ಲಿ ಸುಮಿನ್ ಮತ್ತೆ ಮಿನ್ವಾನ್ ಮದ್ವೆಯಲ್ಲಿ ಹೀರೋ ಮತ್ತೆ ಜೀವನು ಪಕ್ಕದಲ್ಲಿ ಕುತ್ಕೊಂಡು ಇವರೆಲ್ಲ ಇದನ್ನ ಪ್ಲಾನ್ ಮಾಡಿದ್ದು ಅಂತ ಇಲ್ಲಿ ಸುಮಿನ್ಗೆ ಗೊತ್ತಾಗ್ತಿರುತ್ತೆ. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ನಿನಗೆ ಗೊತ್ತಾ, ಜೀವನ್ ಸತ್ರ ಎಲ್ಲಾನು ಜೀವನ್ ಅವ್ರ ತಾಯಿಗೆ ಈ ಪ್ರಾಪರ್ಟಿ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ ಏನ್ ಇವಾಗ ಜೀವನ್ ಸಾಯೋವರೆಗೂ ಕಾಯ್ಬೇಕಾ, ಅದು ಅಲ್ದ್ರೆ ಅವಳೇನಾದ್ರೂ ಸತ್ಯ ಹೋದ್ಲು ಅನ್ಕೋ, ಜೀವನ್ ಅವ್ರ ತಾಯಿ ಪ್ರಾಪರ್ಟಿನೆಲ್ಲ ನಮ್ಗೆ ಯಾಕೆ ಕೊಡ್ತಾರೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ
ಮಿನ್ವಾನು ಸುಮಿನ್ ಕೈ ಹಿಡ್ಕೊಂಡು ಹೇಳ್ತಿರ್ತಾನೆ, ಸುಮಿನ್ ಇನ್ನು ಎಷ್ಟು ದಿನ ನೀನು ಈ ವಿಷಯನ ನನ್ನಿಂದ ಮುಚ್ಚಿಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ. ಇಲ್ಲಿ ಸುಮಿನ್ ಫುಲ್ ಶಾಕ್ ಆಗಿ ಮಿನ್ವಾನ್ನೇ ನೋಡ್ತಿರ್ತಾಳೆ. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಮ್ ತಂದೆ ಇನ್ನ ಬದುಕಿದ್ದಾರೆ ಅಲ್ವಾ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ ಅವ್ರ ತಂದೆನ ತೋರಿಸ್ತಾರೆ. ಇಲ್ಲಿ ಅವರು ಒಂದು ಚಿಕ್ಕ ರೆಸ್ಟೋರೆಂಟ್ ನ ಓಪನ್ ಮಾಡ್ಕೊಂಡಿರ್ತಾರೆ. ಅವರು ತುಂಬಾ ಸಾಲ ಮಾಡ್ಕೊಂಡಿರೋದಕ್ಕೆ ಸಾಲಗಾರರೆಲ್ಲ ಬಂದು ಆ ರೆಸ್ಟೋರೆಂಟ್ ನ ಒಡೆದಾಕಿ ಚೆಚಾಕಿ ಸುಮಿನ್ ಅವ್ರ ತಂದೆಗೆ ದಬ್ಬಾಳಿಕೆ ಮಾಡ್ತಿರ್ತಾರೆ. ನೀನು ಸಾಲ ತಗೊಂಡಿರೋದು ವಾಪಸ್ ತೀರಿಸ್ಬೇಕು ಅಂತ, ನೀನು ಆರಾಮಾಗಿ ಮಜಾ ಮಾಡ್ಕೊಂಡು ಆ ದುಡ್ಡಲ್ಲಿ ಎಂಜಾಯ್ ಮಾಡ್ಬೇಕು ಅಂತ ಅಲ್ಲ, ಫಸ್ಟ್ ನನ್ನ ದುಡ್ಡನ್ನ ವಾಪಸ್ ಕೊಡು ಅಂತ ಕೇಳ್ತಿರ್ತಾರೆ. ಅಲ್ಲಿ ಅದಕ್ಕೆ ಸುಮಿನ್ ಅವ್ರ ತಂದೆ ಹೇಳ್ತಿರ್ತಾರೆ, ಸರ್ ಇದೊಂದ್ಸತಿ ನನಗೆ ಚಾನ್ಸ್ ಕೊಡಿ, ಈ ಮಂತ್ ಎಂಡ್ ಅಷ್ಟೊತ್ತಿಲಿ ನಾನು ಹೆಂಗಾದ್ರೂ ಮಾಡಿ ನಿಮ್ಮ ಸಾಲನೆಲ್ಲ ತೀರಿಸ್ಬಿಡ್ತೀನಿ ಹಾಗೆ ಹೇಗೆ ಅಂತ ಕೇಳ್ಕೊತಿರ್ತಾರೆ. ಇಲ್ಲಿ ಅದಕ್ಕೆ ಒಬ್ಬ ಬಾಸ್ ಹೇಳ್ತಿರ್ತಾನೆ, ನಿನ್ಗೇನಾದ್ರೂ ನಾವು ಗುಗ್ಗುಗಳ ತರ ಕಾಣಿಸ್ತಿದೀವ ಇಲ್ಲ ಗೂಬೆಗಳ ತರ ಕಾಣಿಸ್ತಿದೀವ, ನೀನು ಏನೇನೋ ಹೇಳ್ಬಿಟ್ರೆ ಅದನ್ನೆಲ್ಲ ಕೇಳಕ್ಕಾಗುತ್ತಾ, ನಾಲ್ಗೆಯಲ್ಲಿ ಮೂಳೆ ಇರೋದಿಲ್ಲ, ಅದ್ರ ಮಾತನ್ನ ನಾವು ಹೆಂಗ್ ನಂಬಕ್ಕಾಗುತ್ತೆ, ಅದು ಹೆಂಗ್ ಬೇಕೋ ಹಂಗೆ ಟ್ವಿಸ್ಟ್ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಒಂದ್ ಕೆಲಸ ಮಾಡು, ಈಗ 10 crore ವಾನ್ಸ್ನ ನೀನು ನನಗೆ ಕೊಡು, ಆಮೇಲೆ ನಾನು ನಿನ್ಗೆ ಟೈಮ್ ಕೊಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸುಮಿನ್ ಅವ್ರ ತಂದೆ ಹೇಳ್ತಿರ್ತಾರೆ, ನೀವು ಸಡನ್ ಆಗಿ ಬಂದು 10 crore ವಾನ್ಸ್ನ ಕೊಡ್ಬೇಕು ಅಂದ್ರೆ ನಾನು ಎಲ್ಲಿಂದ ತಗೊಂಬರ್ಲಿ ಅಂತ. ಇಲ್ಲಿ ಅವನು ಫುಲ್ ಬೇಡ್ಕೊತಿರ್ತಾನೆ, ಪ್ಲೀಸ್ ಇದೊಂದ್ಸತಿ ಚಾನ್ಸ್ ಕೊಡಿ ಹಾಗೆ ಹೇಗೆ ಅಂತ. ಇದನ್ನೆಲ್ಲ ಸುಮಿನ್ ಆಚೆ ನಿಂತ್ಕೊಂಡು ಇದನ್ನೆಲ್ಲ ನೋಡ್ತಿರ್ತಾಳೆ. ಇಲ್ಲಿ ಆ ವಸೂಲಿ ಮಾಡಕ್ ಬಂದಿರೋ ಬಾಸ್ ಹೇಳ್ತಿರ್ತಾನೆ, ಒಂದ್ ಕೆಲಸ ಮಾಡು, ಒಂದ್ ಮನುಷ್ಯ ಒಂದೇ ಒಂದ್ ಕಿಡ್ನಿಯಿಂದನೂ ಬದುಕಬಹುದು, ಮತ್ತೆ ಅರ್ಧ ಲಿವರ್ನು ಕೂಡ ಕಟ್ ಮಾಡ್ಕೊಂಡ್ಬಿಡು, ಅದ್ರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲನ ತೀರಿಸ್ಕೊಳ್ಳೋಣ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಅವ್ರ ತಂದೆ, ಪ್ಲೀಸ್ ನಿಮ್ ಕೈ ಮುಗಿತೀನಿ ಅಂತೆಲ್ಲ ಬೇಡ್ಕೋತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ ಅವ್ರ ತಂದೆ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಸುಮಿನು ಬಂದಿದ್ ಜೋರಾಗಿ ಬಾಗ್ಲನ್ನ ತೆಗಿತಾಳೆ. ಇಲ್ಲಿ ಸುಮಿನ್ ಅವ್ರ ತಂದೆ ಫುಲ್ ಎದ್ರುಕೊಂಡು ಯಾರು ಬಂದಿದ್ದು ಅಂತ ಅವನು ಕಿರ್ಚ್ಕೋತಿರ್ತಾನೆ. ಸುಮಿನು ಒಳಗಡೆ ಬಂದಾಗ, ಸುಮಿನ್ ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಿರ್ತಾನೆ. ಇಲ್ಲಿ ಸುಮಿನ್ ಅದಕ್ಕೆ ಏನು ಮಾತಾಡಲ್ಲ, ಯಾವಾಗ್ಲೂ ನಿಮ್ ಜೊತೆ ಒಬ್ಳು ಹೆಂಗ್ಸಿರ್ತಾಳಲ್ಲ ಅವಳೆಲ್ಲಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅವಳು ಮೆತ್ತಗೆ ಒಂದ್ ಕಡೆ ಸಂದಿಲ್ಲ ಹೌಚ್ಕೊಂಡ್ಬಿಟ್ಟಿರ್ತಾಳೆ, ಮೆತ್ತಗೆ ನಿಧಾನಕ್ಕೆ ಎದೊಳ್ತಿರ್ತಾಳೆ. ಇದನ್ನ ಇಲ್ಲಿ ಸುಮಿನು ನೋಡ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಒಂದು ಡಾಕ್ಯುಮೆಂಟ್ಸ್ ನ ತಗೊಂಡು ಒಂದು ರೂಮ್ಗೆ ಹೋಗ್ತಿರ್ತಾನೆ. ಇಲ್ಲಿ ಹೀರೋ ಹೋಗಿದ ತಕ್ಷಣ ಆ ಡಾಕ್ಯುಮೆಂಟ್ಸ್ ನ ಇವರ ಕೈಲಿ ಕೊಟ್ಬಿಟ್ಟು, ಶೇರ್ಸ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡಿದೀನಿ, ಕ್ಲೌಡ್ ಹೇರ್ ಮತ್ತೆ ಕೆಲಾರಾ 2 UNK ಕಂಪ್ನಿಯಿಂದ ಫುಲ್ ಕಂಪ್ಲೀಟ್ ಆಗಿ ಆಚೆಗೆ ಬಂದಿದೆ, ಇದನ್ನ ನೀನು ಒಬ್ಳೆ ಲೀಗಲ್ ಆಡಿಸ್ಕೋಬಹುದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಇವರ ಹೇಳ್ತಿರ್ತಾಳೆ, ಇದೇನಾದ್ರೂ ನೀನು ಪ್ರೀತಿನ ಕಾಪಾಡ್ಕೋಬೇಕು ಅಂತ ಕೊಟ್ರೆ ಇದು ತುಂಬಾ ಜಾಸ್ತಿ, ಆದ್ರೆ ನೀನು ನನ್ನಿಂದ ಮುಕ್ತಿ ಪಡ್ಕೋಬೇಕು ಅಂತ ಕೊಡ್ತಿದ್ದೆ ಇದು ತುಂಬಾ ಕಮ್ಮಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ಯಾವತ್ತು ನನ್ನ ಪ್ರೀತಿನೇ ಮಾಡಿಲ್ಲ, ನೀನು ಯಾವತ್ತು ನನ್ನವಳು ಅಂತ ಅನ್ನಿಸ್ಕೊಂಡೇ ಇಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಇವರ ಕೂಡ ಹೇಳ್ತಿರ್ತಾಳೆ, ನಾನು ಹೌದು ಒಪ್ಕೋತೀನಿ, ನೀನು ಯಾವತ್ತು ನನ್ನೊಂಥರ ಅನ್ಕೊಂಡೇ ಇಲ್ಲ, ನಾನು ಯಾವತ್ತು ಎಂಗೇಜ್ಮೆಂಟ್ ಕೂಡ ಮುರಿಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ನೀನೇನಾದ್ರೂ ಸುಮ್ನೆ ಇದ್ದಿದ್ರೆ ಎಂಗೇಜ್ಮೆಂಟ್ ನ ಮುರಿಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮಿಬ್ರದ್ದು ಮದ್ವೆ ಆಗಿ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಿದ್ವಿ ಅಂತ ಹೇಳ್ತಿರ್ತಾಳೆ. ಇವರಿಬ್ರು ಹೀಗೆ ಮಾತಾಡುವಾಗ ಇವರ ಇರೋ ರೂಮ್ ಅಲ್ಲಿ ಏನೋ ಸೌಂಡ್ ಆಗ್ತಿರುತ್ತೆ. ಇಲ್ಲಿ ಹೀರೋ ಅದನ್ನ ನೋಡಕ್ಕೆ ಅಂತ ಇವರ ಬೆಡ್ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಹುಡುಕ್ತಾ ಇರ್ತಾನೆ. ಆಗ ಇವರ ಕೂಡ ಹಿಂದೆ ಬಂದು ಹೇಳ್ತಿರ್ತಾಳೆ, ವಾವ್ ಈ ಸೀನು ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಯಾವ್ದೋ ಗರ್ಲ್ ಫ್ರೆಂಡ್ ಚೀಟ್ ಮಾಡ್ತಿದ್ದಾಳೆ, ಅದಕ್ಕೆ ಇಲ್ಲಿ ಬಾಯ್ ಫ್ರೆಂಡ್ ಅದನ್ನ ಹುಡ್ಕಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಳ್ಳಿ ಅಂತ ಕಷ್ಟಪಡ್ತಿರೋ ತರ ಇದೆ ಅಂತ ಹೇಳ್ತಿರ್ತಾಳೆ. ಇವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹುಡುಗರು ಇಷ್ಟೊಂದು ಎಕ್ಸೈಟೆಡ್ ಆಗಿರೋದು ಮತ್ತೆ ಹುಡುಗರು ಇಷ್ಟೊಂದು ನಳ್ತಿರೋದನ್ನ ನೋಡಕ್ಕೆ ತುಂಬಾ ಮಜಾ ಸಿಗುತ್ತೆ. ಇಲ್ಲಿ ಹೀರೋ ಇವ್ರ ಹತ್ರ ಬರ್ತಾ ಹೇಳ್ತಿರ್ತಾನೆ, ನೀನು ನನ್ನ ಜೊತೆ ಗೇಮ್ ಮಾಡ್ತಾ ಇದೀಯಾ, ನಾನ್ ಗೇಮ್ ಆಡಕ್ ಸ್ಟಾರ್ಟ್ ಆಗಿದ್ರೆ ಏನಾಗುತ್ತೆ ಅಂತ ಗೊತ್ತಾ, ಒಬ್ರ ಲೈಫ್ ನ ನರ್ಕ ಮಾಡಿ ಅವ್ರ ಲೈಫ್ ಅಲ್ಲಿ ಆಗ್ತಿರೋದಕ್ಕೆ ಖುಷಿ ಪಟ್ಟು ಅವ್ರನ್ನ ಹಳ್ಳಕ್ ತಳ್ಳಿ ಬಾವಿಗೆ ತಳ್ಳಿ ಏನೇನ್ ಮಾಡ್ಬೋದು ಅಂತ ನಿನ್ಗೆ ಗೊತ್ತಾ, ನೀನ್ ಆಡೋ ಗೇಮ್ ಅಲ್ಲಿ ನೀನು ಎಷ್ಟೇ ಶಾತಿರ್ ಇರ್ಬೋದು, ಆದ್ರೆ ನಿನ್ಗಿಂತ 100ರಷ್ಟು ಶಾತಿರ್ ನಾನಿದ್ದೀನಿ ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ಕೇಳಿ ಇವರ ಫುಲ್ ಶಾಕ್ ಆಗ್ಬಿಡ್ತಾಳೆ. ಅವಳ ಮುಖದ ಎಕ್ಸ್ಪ್ರೆಷನ್ ಫುಲ್ ಹಾರೋಗ್ಬಿಡುತ್ತೆ. ಇದನ್ನೆಲ್ಲ ಹೇಳ್ಬಿಟ್ಟು ಹೀರೋ ಅಲ್ಲಿಂದ ಹೋಗ್ತಿರ್ತಾನೆ. ಇಲ್ಲಿ ಹೀರೋ ವಾಪಸ್ ಬಂದು ಆ ಡಾಕ್ಯುಮೆಂಟ್ಸ್ ನ ಇವರ ಕೈಲಿ ಕೊಟ್ಬಿಟ್ಟು ಇದನ್ನೆಲ್ಲ ಓದು ಸೈನ್ ಮಾಡು, ಮತ್ತೆ ನೀನು ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ವಾಪಸ್ ಹೊಟ್ಟೋಗು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಇವರ ಹೇಳ್ತಿರ್ತಾಳೆ, ನೀನು ಏನು ಕೊಟ್ಟಿಲ್ಲ ಅಂದ್ರೂ ಕೂಡ ನಾನು ನಿನ್ನ ಏನು ಕೇಳೋದಿಲ್ಲ, ನಿಜವಾಗ್ಲೂ ನನ್ಗೆ ಮನ್ಸಿಂದ ತುಂಬಾ ಹರ್ಟ್ ಆಗಿದೆ, ನಿನ್ ಜೊತೆ ಎಂಗೇಜ್ಮೆಂಟ್ ನ ಬ್ರೇಕ್ ಮಾಡ್ಕೊಂಡಿದ್ದು ನಿಜವಾಗ್ಲೂ ನನ್ಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಂಗೆ ಎಷ್ಟ್ ದಿನ ಬೇಕೋ ಅಷ್ಟ್ ದಿನ ಮಜಾ ಮಾಡು, ನನ್ಗೇನು ಬೇಜಾರಿಲ್ಲ, ಒಂದಲ್ಲ ಒಂದಿನ ಪ್ರೀತಿ ಮುಗ್ದೋಗುತ್ತೆ, ಅವಾಗ ನೀನು ನನ್ನ ಹತ್ರ ವಾಪಸ್ ಬಾ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ವಾಪಸ್ ಬರ್ತಾ ಡಾಕ್ಯುಮೆಂಟ್ಸ್ ನ ಅರ್ದು ಬಿಸಾಕ್ತಿರ್ತಾನೆ. ಇಲ್ಲಿ ಹೀರೋ ಮಿಸ್ಟರ್ ಲೀಗೆ ಕಾಲ್ ಮಾಡಿ, ಮಿಸ್ಟರ್ ಲೀ ನಿಮ್ಮಿಂದ ಒಂದು ಇಂಪಾರ್ಟೆಂಟ್ ಕೆಲಸ ಆಗ್ಬೇಕು ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಇವರನ್ನ ತೋರಿಸ್ತಾರೆ. ಇಲ್ಲಿ ಇವರ ರೂಮಿಗೆ ಬಂದು ಆಚೆಗೆ ಬಾ ಅಂತ ಕರೀತಿರ್ತಾಳೆ. ಇಲ್ಲಿ ಮಿನ್ವಾನು ಆ ರೂಮಲ್ಲಿ ಹೌಚ್ಕೊಂಡಿರ್ತಾನೆ. ಇಲ್ಲಿ ಮಿನ್ವಾನು ಆಚೆ ಬಂದಿದ ತಕ್ಷಣ ಇಲ್ಲಿ ಏನ್ ನಡೀತಿದೆ, ಅದು ಹೂಗೆ ಅಲ್ವಾ, ಅವನಲ್ವಾ ಇಲ್ಲಿಗೆ ಬಂದಿದ್ದು, ಅವನೇನಾದ್ರೂ ನನ್ನ ನೋಡ್ಬಿಟ್ನಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಇವರ ಮಿನ್ವಾನ್ ಹತ್ರ ಬಂದು ಹೇಳ್ತಿರ್ತಾನೆ, ಅದನ್ನೆಲ್ಲ ಬಿಡು, ನಿನ್ಗೆ ಕ್ಲೌಡ್ ಹೇರ್ ಮತ್ತೆ ಕೆಲಾರಾ 2 ನೆಟ್ವರ್ತ್ ಎಷ್ಟಿದೆ ಅಂತ ಗೊತ್ತಾ, ಎಲ್ಲಾನು ಅಪ್ರಾಕ್ಸಿಮೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ 4 ಟ್ರಿಲಿಯನ್ ನೆಟ್ವರ್ತ್ ಇದೆ ಅಂತ ಹೇಳ್ತಿರ್ತಾಳೆ. ಇದನ್ನ ಕೇಳಿ ಮಿನ್ವಾನು ಫುಲ್ ಶಾಕ್ ಆಗಿ, ಏನು 4 ಟ್ರಿಲಿಯನ್ ಅಂತ ಅವನು ತೊದ್ಲಿಸ್ತಾ ಇರ್ತಾನೆ. ಅದನ್ನ ಅವನು ಹಾಗೆ ಸಿಂಪಲ್ ಆಗಿ ತಗೊಂಬಂದು ನನ್ಗೆ ಕೊಟ್ಬಿಟ್ಟು, ಅದು ಜೀವನ್ಗೋಸ್ಕರ ಅವನು ಅವಳನ್ನ ಅಷ್ಟೊಂದು ಇಷ್ಟಪಡ್ತಾನೆ, ಅವನ್ಗೆ ದುಡ್ಡು ಕೂಡ ಮ್ಯಾಟರ್ ಆಗಲ್ವಾ ಅಂತ ಇಲ್ಲಿ ಅವಳು ಫುಲ್ ಕೋಪದಲ್ಲಿ ಮಿನ್ವಾನ್ ಹತ್ರ
ಹೇಳ್ತಿರ್ತಾಳೆ. ಇಲ್ಲಿ ಇವರ ಮಿನ್ವನ್ನ ಬೆಡ್ ಮೇಲೆ ಕೂರಿಸ್ಬಿಟ್ಟು ಅವ್ನ ಕತ್ತಿಗೆ ಅವಳ ಕೈ ಹಾಕೊಂಡು ಹೇಳ್ತಿರ್ತಾನೆ, ನೀನು ಜೀವನ್ನ ಸಾಯಿಸ್ಬಿಡು, ನೀನು ಜೀವನ್ನ ಸಾಯಿಸ್ಬಿಟ್ರೆ ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ನಾನು ಕೊಡ್ತೀನಿ, ನೀನು ಊಹೆ ಕೂಡ ಮಾಡ್ಕೊಂಡಕ್ಕಾಗೋದಿಲ್ಲ ಅಷ್ಟು ದುಡ್ಡನ್ನ ಕೊಡ್ತೀನಿ, ನೀನು ಆ ದುಡ್ಡಿಂದ ಆರಾಮಾಗಿ ನಿನ್ ಲೈಫ್ ನ ಲೀಡ್ ಮಾಡ್ಬೋದು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಇವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಜೀವನ್ ಚಾಪ್ಟರ್ ನ ಕ್ಲೋಸ್ ಮಾಡಿದ್ರೆ ನಾನು ಮತ್ತೆ ಹೂಜೀವಕ್ಕೂ ಆರಾಮಾಗಿರ್ಬೋದು, ಮತ್ತೆ ನೀನು ನಿನ್ನ ಹೆಂಡತಿ ಕೂಡ ಆರಾಮಾಗಿ, ಆಮೇಲೆ ನಾನು ಹೂಜೀವಕ್ಕೂ ನನಗ್ ಬೆಲೆ ಕಟ್ಟಿದ್ಕೆ ಲೈಫ್ ಟೈಮ್ ಅವನ್ಗೆ ಪನಿಷ್ಮೆಂಟ್ ಕೊಡ್ತಿರ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇವರ ಮಿನ್ವನ್ಗೆ ಕಿಸ್ ಮಾಡ್ತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ ತೋರಿಸ್ತಾರೆ. ಇಲ್ಲಿ ಸುಮಿನ್ ಆ ಬ್ಯಾಗ್ ನ ತಗೊಂಬಂದಿರ್ತಾಳಲ್ಲ, ಅದ್ರಲ್ಲಿ ಫುಲ್ ದುಡ್ಡಿರುತ್ತೆ. ಇಲ್ಲಿ ಅವ್ರ ತಂದೆ ತಾಯಿಗೆ ಆ ದುಡ್ಡನ್ನ ಕೊಟ್ಬಿಟ್ಟು ಇದ್ರಲ್ಲಿ $1.5 ಬಿಲಿಯನ್ ಇದೆ ಅಂತ ಹೇಳ್ತಿರ್ತಾಳೆ. ಇದನ್ನ ಕೇಳಿ ಅವರಿಬ್ರು ಫುಲ್ ಶಾಕ್ ಆಗ್ಬಿಡ್ತಾರೆ. ನಾನು ಏನ್ ಹೇಳ್ತೀನ ಆ ಕೆಲ್ಸನ ನೀವು ಮಾಡ್ಬೇಕಾಗುತ್ತೆ ಅಷ್ಟೇ, ಆಗ ನನ್ಗೂ ನೀವು ಎಷ್ಟು ಅನ್ಕೊಂಡಿದ್ದೀರೋ ಅದಕ್ಕಿಂತ ಜಾಸ್ತಿ ದುಡ್ಡನ್ನ ನಾನು ನಿಮ್ಗೆ ಕೊಡ್ತೀನಿ, ಆಗ ಈ ತರ ಕಿತ್ತೋಗಿರೋ ಮನೇಲಿ ಈ ತರ ಕಿತ್ತೋಗಿರೋ ಕೆಲಸ ಎಲ್ಲ ಮಾಡ್ಬೇಕಾಗ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ, ನಿಮ್ಗೆ ಎಲ್ಲ ದುಡ್ಡು ಸಿಕ್ಕಿದ್ಮೇಲೆ ನೀವು ಲೈಫ್ ಲೀಡ್ ಮಾಡ್ಬೋದು, ಮತ್ತೆ ಏನು ಕೆಲಸ ಮಾಡ್ದಂಗೆ ಆರಾಮಾಗಿರ್ಬೋದು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುಮಿನ್ ಅವ್ರ ತಂದೆ ಕೇಳ್ತಿರ್ತಾರೆ, ಇಷ್ಟೊಂದು ದುಡ್ಡು ನಿಂಗೆ ಎಲ್ಲಿಂದ ಬಂತು ಅಂತ. ಅದಕ್ಕೆ ಸುಮಿನು ಫುಲ್ ಕೋಪದಲ್ಲಿ ಹೇಳ್ತಿರ್ತಾಳೆ, ಯಾಕೆ ಈ ದುಡ್ಡು ನಂದೇ ಆಗಿರ್ಬಾರ್ದ, ಅದಲ್ದಲೆ ನನ್ನ ಲೈಫಲ್ಲಿ ನೀವು ಏನ್ ಮಾಡಿದೀರಾ ನನ್ಗೋಸ್ಕರ ಅಂತ ಹೇಳಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೋಡಿ ಇವಾಗ ಕೆಲಸ ಕೊಟ್ಟಿರೋರು ನೀವೇನಾದ್ರೂ ಕೆಲಸ ಒಪ್ಕೊಂಡ್ರೆ ನಿಮ್ಗೆ ಬೇಜಾನ್ ದುಡ್ಡು ಸಿಗುತ್ತೆ, ಕೈ ತುಂಬಾ ನೀವು ಎಷ್ಟು ಕೇಳ್ತಿರೋ ಅಷ್ಟು ದುಡ್ಡು ಸಿಗುತ್ತೆ. ಅದೇ ನೀವೇನಾದ್ರೂ ಕೆಲಸ ಒಪ್ಕೊಳ್ಳಿಲ್ಲ ಅಂದ್ರೆ ಅವರು ಮಣ್ಣಲ್ಲಿ ಮುಚ್ಚಾಕಿದ್ರು ಕೂಡ ಯಾರು ನಿಮ್ಮನ್ನ ಕೇಳೋರು ಇರಲ್ಲ, ಆ ತರ ಇದೆ ಪರಿಸ್ಥಿತಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಗಂಡ ಹೆಂಡತಿ ಇಬ್ರು ಒಬ್ರು ಮುಖ ಒಬ್ರನ್ನ ನೋಡ್ಕೋತಿರ್ತಾರೆ. ಇಲ್ಲಿ ಸುಮಿನ್ಗೆ ಫುಲ್ಲು ಕೋಪ ಬಂದು ಆ ಬ್ಯಾಗಿಗೆ ಹೊಡಿತಾ ಹೇಳ್ತಿರ್ತಾಳೆ, ನಿಮ್ಗೆ ಆಗತ್ತೆ ಇಲ್ವಾ ಅಂತ ಹೇಳಕ್ಕೂ ಆಗಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುಮಿನ್ ಅವ್ರ ತಂದೆ ಆ ಬ್ಯಾಗ್ ನ ಇಟ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ವನ್ನ ತೋರಿಸ್ತಾರೆ. ಇಲ್ಲಿ ಮಿನ್ವನು ಸುಮಿನ್ ಹತ್ರ ಫೋನಲ್ಲಿ ಮಾತಾಡ್ತಿರ್ತಾನೆ. ಹೌದಾ ಅವರು ಒಪ್ಕೊಂಡ್ರ ಸರಿ ಆಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಒಂದ್ ನಿಮಿಷ ಇರು, ನೀನು ನಿಮ್ ತಂದೆ ತಾಯಿಗೆ ಹೇಳಿಲ್ಲ ಅಲ್ವಾ ನಾವಿಬ್ರು ಮದ್ವೆ ಆಗಿರೋದು, ನೋಡು ಹೇಳಕ್ಕೂ ಕೂಡ ಹೋಗ್ಬೇಡ, ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ನಾವು ಒಂದೊಂದೇ ಗುಟ್ನ ಬಿಚ್ತಾ ಇದ್ರೆ ಕೆಲಸ ಆಗಕ್ಕೆ ತುಂಬಾ ಕಷ್ಟ ಆಗುತ್ತೆ, ಇನ್ನು ಅದು ಅಲ್ದಲೆ ಈ ಕೆಲಸ ಆದ್ಮೇಲೆ ನಾವೇನೋ ಅವ್ರನ್ನ ಹೋಗಿ ಮೀಟ್ ಮಾಡಲ್ವಲ್ಲ, ಬಿಡು ನೀನು ಇದು ಹೇಳ್ದಿರೋದೇ ಒಳ್ಳೇದಾಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವನು ಫೋನ್ ಕಟ್ ಆದ್ಮೇಲೆ ಇವ್ರ ಹತ್ರ ಹೇಳ್ತಿರ್ತಾನೆ, ಈಗ ಅವರು ಒಪ್ಕೊಂಡಿದ್ದಾರೆ ನನ್ ಕೆಲ್ಸನ ನಾನು ಸ್ಟಾರ್ಟ್ ಮಾಡ್ಲಾ ಅಂತ. ಇಲ್ಲಿ ಅದಕ್ಕೆ ಇವ್ರ ಕೂಡ ಹಾ ಓಕೆ ಅಂತ ಹೇಳ್ಬಿಟ್ಟು ಮಿನ್ವನ್ನ ಹಗ್ ಮಾಡ್ಕೊಂಡು ಇಲ್ಲಿ ಅವಳು ಕಿಸ್ ಕೊಡ್ತಿರ್ತಾಳೆ. ಇಲ್ಲಿ ಮಿನ್ವನ್ ಕೂಡ ಫುಲ್ ಖುಷಿಯಾಗಿ ಬೇಗ ಸಿಗೋಣ ಅಂತ ಹೇಳ್ಬಿಟ್ಟು ಅವ್ನ್ ಕೋಟ್ ತಗೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಇಲ್ಲಿ ಮಿನ್ವನ್ ಹೋಗಿದ ತಕ್ಷಣನೇ ಇಲ್ಲಿ ಇವರ ಅಸಿಸ್ಟೆಂಟ್ ಒಳಗಡೆ ಬರ್ತಿರ್ತಾನೆ. ಇಲ್ಲಿ ಇವರ ಅಸಿಸ್ಟೆಂಟ್ ಒಳಗಡೆ ಬಂದಿದ ತಕ್ಷಣ ಇಲ್ಲಿ ಇವರ ಡ್ರಿಂಕ್ಸ್ ನ ಎತ್ಕೊಂಡು ಹೇಳ್ತಿರ್ತಾಳೆ, ಯಾವ್ದಾದ್ರು ಒಂದ್ ಗಂಡ್ಸು ಒಂದ್ ಹುಡ್ಗಿ ಜೊತೆ ಮಲ್ಕೊಂಡಿದ್ದಾನೆ ಅಂದ್ರೆ ಅವನು ಯಾಕಷ್ಟೊಂದು ಟ್ರಸ್ಟ್ ಮಾಡ್ತಾನೆ ಆ ಹುಡ್ಗಿನ, ಅವನು ಯಾವತ್ತ ಹುಡ್ಗಿಗೆ ಮೋಸ ಮಾಡಲ್ಲ ಅಲ್ವಾ ಹೇಳ್ತಿರ್ತಾಳೆ. ಅದಕ್ಕೆ ಅಸಿಸ್ಟೆಂಟ್ ಹೇಳ್ತಿರ್ತಾನೆ, ಮ್ಯಾಮ್ ನಾಡಿದ್ದೇನೆ ಜೀವನ್ ಅವ್ರ ತಂದೆದು ಡೆತ್ ಆನಿವರ್ಸರಿ ಬರ್ತಿದೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಇವ್ರ ಹೇಳ್ತಿರ್ತಾಳೆ, ಯಾಕೆ ಮತ್ತೆ ವೇಟ್ ಮಾಡೋದು, ಇಬ್ರು ಒಂದೇ ದಿವಸ ಮೀಟ್ ಮಾಡ್ಸೋಣ ಬಿಡು ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಶವರ್ ತಗೊಂಡ್ ಬರುವಾಗ ಮಿಸ್ಟರ್ ಲೀ ಕಾಲ್ ಮಾಡ್ಬಿಟ್ಟು ಹೇಳ್ತಿರ್ತಾರೆ, ಇಲ್ಲಿ ಇವ್ರ ಏನೋ ಮಾಡ್ತಿಲ್ಲ ಅಂತ ನಾವು ಸುಮ್ನೆ ಇರೋದು ತಪ್ಪಾಗುತ್ತೆ, ಅವಳು ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅನ್ಸುತ್ತೆ, ನಾವು ಎಲ್ಲೋ ಏನೋ ಮಿಸ್ ಮಾಡ್ತಿದೀವಿ ಅನ್ಸುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಜೀವನ್ ಅವ್ರ ಅಮ್ಮನ ಹೆಸರಲ್ಲಿ ಯಾವ್ದೋ ಅನ್ನೋನ್ ಟ್ರಕ್ ನ ಬೈ ಮಾಡಿದ್ದಾರೆ ಅಂತ ಇಲ್ಲಿ ರೆಕಾರ್ಡ್ ಅಲ್ಲಿ ತೋರಿಸ್ತಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಏನು ಅನ್ನೋನ್ ಟ್ರಕ್ ಅಂತ. ಅದಕ್ಕೆ ಇಲ್ಲಿ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ಹಾ ಜೀವನ್ ಏನಾದ್ರು ಸತ್ರ ಎಲ್ಲ ಆಸ್ತಿನೂ ಜೀವನ್ ಅವ್ರ ತಾಯಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅದಕ್ಕೆ ಅವರು ಸಾಯ್ಸಕ್ಕೆ ಏನಾದ್ರು ಪ್ಲಾನ್ ಮಾಡ್ತಿದಾರ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಂಗಂದ್ರೆ ಈಗ ಆ ಟ್ರಕ್ ಎಲ್ಲಿದೆ ಅಂತ ಸ್ವಲ್ಪ ಲೊಕೇಶನ್ ನ ಟ್ರ್ಯಾಕ್ ಮಾಡಿ ನಂಗೆ ಹೇಳಕ್ಕಾಗುತ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಹೇಳ್ತಿರ್ತಾರೆ, GPS ಟ್ರ್ಯಾಕಿಂಗ್ ಪ್ರಕಾರ ಇವಾಗ ರೋಡ್ ನಂಬರ್ 4020 ರೋಡ್ ಅಲ್ಲಿ ಇದೆ ಆ ಟ್ರಕ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಸರಿ ಆಯ್ತು ಅಂತ ಫೋನ್ ಕಟ್ ಮಾಡಿ ಇಲ್ಲಿ ಹೀರೋ ಜೀವನ್ಗೆ ಕಾಲ್ ಮಾಡ್ತಿರ್ತಾರೆ. ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಜೀವನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಅವ್ರ ಅಪ್ಪನ ನೋಡಕ್ಕೆ ಅಂತ ಬಂದಿರ್ತಾಳೆ. ಇಲ್ಲಿ ಜೀವನು ಅವಳ ಕಾರ್ನ ಪಾರ್ಕ್ ಮಾಡಿದಾಗ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಫುಲ್ಲು ಅಳ್ತಾ ಇರ್ತಾಳೆ, ಅಪ್ಪ ನನ್ನಷ್ಟು ದಡ್ಡಿ ಬೇರೆ ಯಾರು ಇಲ್ಲ, ನಾನು ಮತ್ತೆ ನನ್ನ ಲೈಫಲ್ಲಿ ನಾನು ಸೋತೋದೆ ಹಾಗೆ ಹೀಗೆ ಅಂತ ಇಲ್ಲಿ ಅವಳು ಅಳ್ತಾ ಮಾತಾಡ್ತಿರ್ತಾಳೆ. ಸ್ವಲ್ಪ ಹೊತ್ತು ಹೀಗೆ ಎಲ್ಲ ಆದ್ಮೇಲೆ ಅವಳು ಮತ್ತೆ ಕಾರ್ ಒಳಗಡೆ ಬಂದಾಗ ಹೀರೋ ಕಾಲ್ ಮಾಡೋ ಟೈಮು ಇಲ್ಲಿ ತೋರಿಸ್ತಾರೆ. ಅವಳು ಕಾಲ್ ಪಿಕ್ ಮಾಡೋ ಜೊತೆಲಿ ಮೊಬೈಲ್ ಚಾರ್ಜ್ ಇಲ್ದಲೆ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಇಲ್ಲಿ ಜೀವನು ಮೊಬೈಲ್ ನ ಸೈಡ್ ಅಲ್ಲಿ ಇಟ್ಬಿಟ್ಟು ಮತ್ತೆ ಕಾರ್ನ ಓಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಜೀವನ ಅಲ್ಲಿಂದ ಹೋಗಿದ ತಕ್ಷಣ ಹಿಂದೆ ಒಂದು ಕಾರು ಫಾಲೋ ಮಾಡ್ಕೊಂಡ್ ಬರ್ತಿರುತ್ತೆ. ಇಲ್ಲಿ ಆ ಡ್ರೈವರ್ ನ ತೋರಿಸ್ತಾರೆ. ಇಲ್ಲಿ ಡ್ರೈವರ್ ಒಬ್ರಿಗೆ ಮೆಸೇಜ್ ಮಾಡಿ ಹೇಳ್ತಿರ್ತಾನೆ, ಮಶಾನದಿಂದ ಇವಾಗ ಅವರು ಹೊರಟಿದ್ದಾರೆ ಅಂತ. ಇಲ್ಲಿ ಅವನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ದೂರ ಹೋಗಿದ ತಕ್ಷಣನೇ ಅವ್ನ್ ಗಾಡಿ ಕೆಟ್ಟೋಗ್ಬಿಡುತ್ತೆ.
ಇಲ್ಲಿ ಆ ಡ್ರೈವರ್ ಆಚೆ ಬಂದು ಈ ಗಾಡಿಗೆ ಇವಾಗ ಏನಾಯ್ತಪ್ಪ ಅಂತ ನೋಡ್ತಿರ್ತಾನೆ. ಅದೇ ಟೈಮ್ಗೆ ಆ ಡ್ರೈವರ್ಗೆ ಒಂದು ಕಾಲ್ ಬರುತ್ತೆ. ಈಗ ಇಲ್ಲಿ ಹೀರೋನ ತೋರಿಸ್ತಾರೆ. ಸಿನ್ಯು ಜೀವನ್ಗೆ ತೊಂದರೆ ಇದೆ, ನೀನು ಅವಳನ್ನ ಸ್ವಲ್ಪ ಅಲ್ಲೇ ಸ್ಟಾಪ್ ಮಾಡಿ ನಿಲ್ಲಿಸ್ಕೊ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಆ ಡ್ರೈವರು ಹೇಳ್ತಿರ್ತಾರೆ, ಏನ್ ಹೇಳ್ತಿದ್ದೀರಾ ನೀವು, ಅವ್ರಿಗೆ ತೊಂದರೆ ಇದೆಯಾ, ನಾನು ಅವ್ರಿಂದನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡೆ, ಆದ್ರೆ ಗಾಡಿ ಕೆಟ್ಟೋಯ್ತು, ಅವರು ಇಲ್ಲಿಂದ ಆಚೆ ಹೋಗಿದ ತಕ್ಷಣ ಫೋಟೋಸ್ ಇರೋ ರೋಡ್ ಬಂದ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಫುಲ್ ಟೆನ್ಷನ್ ಅಲ್ಲಿ ಫುಲ್ ರೆಡಿ ಆಗಿ ಕೋಪದಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ. ಈ ಹೀರೋ ಫುಲ್ ಕೋಪದಲ್ಲಿ ಅವ್ನ ಮನ್ಸಲ್ಲಿ ಅವನೇ ಮಾತಾಡ್ಕೊಂಡು ಹೋಗ್ತಿರ್ತಾನೆ. ಕತ್ಲಲ್ಲಿ ಬರ್ದಿರೋ ರೋಡು ಯಾರಿಗೂ ಕಾಣಿಸಲ್ಲ, ಆದ್ರೆ ಆ ರೋಡಿಗೆ ಇಳಿದು ಸ್ವಲ್ಪ ಹತ್ರ ಹೋಗಿದ ತಕ್ಷಣ ಕತ್ಲಲ್ಲಿ ಇರೋ ರೋಡು ಕೂಡ ನಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಾರ್ ಓಡಿಸ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಫುಲ್ ಟೆನ್ಷನ್ ಅಲ್ಲಿ ಫಾಸ್ಟ್ ಆಗಿ ಸಂದಿಗೊಂದಿಲೆಲ್ಲ ತೂರಿಸ್ಕೊಂಡು ಕಾರ್ನ ಓಡಿಸ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಮತ್ತೆ ನನ್ಗೆ ಪುನರ್ಜನ್ಮ ಯಾಕೆ ಸಿಕ್ತು, ನೀನು ಈ ಜನ್ಮದಲ್ಲೂ ನನ್ನ ಜೊತೆ ಇರೋದಿಲ್ಲ ಅಂದ್ರೆ ನನ್ಗೆ ಜನ್ಮ ಯಾಕಾದ್ರೂ ಸಿಕ್ತು ಅಂತ ಯೋಚನೆ ಮಾಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆಗಳನ್ನೆಲ್ಲ ಇಲ್ಲಿ ಹೀರೋ ನೆನಪಿಸ್ಕೊತಾ ಇರ್ತಾನೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೀರೋ ವಾಯ್ಸು ಬರ್ತಿರುತ್ತೆ. ನಾನು ಮುಂಚೆನೆ ನಿನ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ, ನಾನು 2023 ಒಂದು ಕಾರ್ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದೆ, ಆದ್ರೆ ಮತ್ತೆ ನಾನು ಕಣ್ಬಿಟ್ಟು ನೋಡಿದಾಗ 2013 ಇದ್ದೆ, ನಾನು ನಿನ್ಗೆ ಈ ವಿಷಯನೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅಂತೆಲ್ಲ ಹೇಳ್ತಿರ್ತಾನೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ ಸಾವು ಇಷ್ಟು ಬೇಗ ಬರುತ್ತೆ ಅಂತ ನಾನು ಕೂಡ ಅನ್ಕೊಂಡೇ ಇರ್ಲಿಲ್ಲ, ನಾನು ನಿನ್ನ ಮತ್ತೆ ಪ್ರೊಟೆಕ್ಟ್ ಮಾಡಕ್ ಆಗಲ್ಲ ಅಂತ ನನ್ಗೆ ತುಂಬಾ ಬೇಜಾರಾಗ್ತಿದೆ ಅಂತ ಇಲ್ಲಿ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ವಾಯ್ಸು ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನಾನು ಪುನರ್ಜನ್ಮ ಸಿಕ್ಕಿದಾಗ ಮತ್ತೆ ನಾನು ಆಫೀಸಿಗೆ ಬಂದಾಗ ಮತ್ತೆ ನಾನು ನಿನ್ನ ನೋಡಿದೆ ಅಂತ ತುಂಬಾ ಖುಷಿ ಆಯ್ತು. ಆಗ ನಾನು ಅನ್ಕೊಂಡಿದ್ದೆ ಏನೇ ಆದ್ರೂ ನಾನು ನಿನ್ ಜೊತೆನೆ ಬದುಕಬೇಕು ಅಂತ, ಆದ್ರೆ ವಿಧಿ ನನ್ನ ಜೊತೆ ಈ ತರ ಆಟ ಆಡುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮತ್ತೆ ನಾನು ನಿನ್ ಜೊತೆ ಲೈಫ್ ನ ಲೀಡ್ ಮಾಡಕ್ಕಾಗಲ್ಲ ಅಂತ ತುಂಬಾ ಬೇಜಾರಿದೆ, ಆದ್ರೆ ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ತುಂಬಾ ಖುಷಿ ಇದೆ ಅಂತೆಲ್ಲ ಹೇಳ್ತಿರ್ತಾನೆ. ಈ ಹೀರೋ ಜೀವನ್ ಜೊತೆ ನಡೆದಿರೋ ಎಲ್ಲಾ ಘಟನೆಗಳು ಮತ್ತೆ ಅವಳ ಜೊತೆ ಕಳೆದಿರೋ ಎಲ್ಲಾ ಘಟನೆಗಳು ಮೆಮೊರೀಸ್ ಗಳನ್ನೆಲ್ಲ ಇಲ್ಲಿ ಹೀರೋ ನೆನ್ಪಿಸ್ಕೊತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಕಾರಲ್ಲಿ ಹೋಗ್ತಿರುವಾಗ ಅವ್ನ ಮನ್ಸಲ್ಲ ಅವನೇ ಮಾತಾಡ್ಕೋತಿರ್ತಾನೆ. ನನ್ಗೆ ಎಲ್ಲಾ ವಿಷಯ ಗೊತ್ತಿತ್ತು, ನಾನು ಬೇಗ ಸಾಯ್ತೀನಿ ಅಂತ ಕೂಡ ನನ್ಗೆ ಗೊತ್ತಿತ್ತು, ನಾನು ಎಷ್ಟೋ ಕಂಟ್ರೋಲ್ ಮಾಡಿದೆ ನಿನ್ ಮೇಲೆ ನನ್ಗೆ ಪ್ರೀತಿ ಆಗ್ಬಾರ್ದು ಅಂತ, ಆದ್ರೂ ಕೂಡ ನಿನ್ ಜೊತೆ ನನ್ಗೆ ಪ್ರೀತಿ ಆಯ್ತು, ಮತ್ತೆ ಎಷ್ಟೋ ಪ್ರೀತಿಯಾದ ಮೂಮೆಂಟ್ಗಳು ಕೂಡ ನಮ್ಮಿಬ್ರ ಮಧ್ಯೆ ನಡೀತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಜೀವನ ಮೊದಲೇ ಸರಿ ಹೀರೋಗೆ ಕಿಸ್ ಮಾಡಿದ್ದು, ಮತ್ತೆ ಹೀರೋ ಸನ್ಸೆಟ್ ಅಲ್ಲಿ ಜೀವನ್ಗೆ ಕಿಸ್ ಮಾಡಿದ್ದು, ಇದನ್ನೆಲ್ಲ ಇಲ್ಲಿ ಹೀರೋ ನೆನ್ಪಿಸ್ಕೊತಾ ಇರ್ತಾನೆ. ಇಲ್ಲಿ ಹೀರೋದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ನಮ್ ಜೊತೆ ಎಷ್ಟೋ ಕ್ಯೂಟ್ ಮೂಮೆಂಟ್ ಗಳೆಲ್ಲ ನಡೆದಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಇದನ್ನೆಲ್ಲ ನೆನ್ಪಿಸ್ಕೊಂತ ಫುಲ್ಲು ಎಮೋಷನಲ್ ಆಗ್ಬಿಟ್ಟಿರ್ತಾನೆ. ಇಲ್ಲಿ ಹೀರೋ ಕಣ್ಣಲ್ಲಿ ಫುಲ್ಲು ಕಣ್ಣೀರ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಹೀರೋ ಫುಲ್ಲು ಅಳ್ತಾ ಹೇಳ್ತಿರ್ತಾನೆ, ಅದಕ್ಕೆ ನನ್ನನ್ನ ಕ್ಷಮಿಸ್ಬಿಡು ಅಂತ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಟ್ರಾಫಿಕ್ ಸಿಗ್ನಲ್ ಬಿದ್ದಿರುತ್ತೆ ಅಂತ ಕಾರ್ನ ಅಲ್ಲೇ ನಿನ್ಸ್ಕೊಂಡಿರ್ತಾಳೆ. ಎಲ್ಲ ಘಟನೆಗಳು ಹೀರೋಗೆ ಆಕ್ಸಿಡೆಂಟ್ ಆಗಕ್ ಮುಂಚೆ ಮತ್ತೆ ಇದನ್ನ ಯಾರು ಮಾಡ್ಸಿದ್ದು ಅಂತ ಇಲ್ಲಿ ನಮ್ಗೆ ತೋರಿಸ್ತಾ ಇರ್ತಾರೆ. ಅಪೋಸಿಟ್ ಡೈರೆಕ್ಷನ್ ಇಂದ ಒಂದು ಲಾರಿ ಬರ್ತಿರುತ್ತೆ, ಅದು ಫುಲ್ಲು ಫಾಸ್ಟ್ ಆಗಿ ಬರ್ತಿರುತ್ತೆ. ಈ ಲಾರಿನ ಸುಮಿನ್ ಅವ್ರ ತಂದೆ ಓಡಿಸ್ತಿರೋದು ಅಂತ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಹೀರೋ ಅವ್ನ ಮನ್ಸಲ್ಲ ಅವನೇ ಹೇಳ್ಕೊತಿರ್ತಾನೆ, ನನ್ಗೆ ಪುನರ್ಜನ್ಮ ಸಿಕ್ಕಿದ್ದು ನಿನ್ ಜೀವನನ ಕಾಪಾಡ್ಬೇಕು ಅಂತ ನನ್ಗೆ ಮುಂಚೆನೆ ಗೊತ್ತಿದ್ರೆ ಯಾವತ್ತು ನಾನು ನಿನ್ನನ್ನ ಪ್ರೀತಿನೇ ಮಾಡ್ತಿರ್ಲಿಲ್ಲ, ಯಾವತ್ತು ನಿನ್ ಕೈನ ನಾನು ಹಿಡ್ಕೋತಿರ್ಲಿಲ್ಲ ಹೇಳ್ತಿರ್ತಾನೆ. ಈ ಹೀರೋ ಯಾಕತರ ಹೇಳ್ತಿರ್ತಾನೆ ಅಂದ್ರೆ, ಜೀವನ ಅವನು ಲವ್ ಮಾಡಿರ್ಲಿಲ್ಲ ಅಂದಿದ್ರೆ ಜೀವನ್ಗೆ ಅವನು ಸತ್ತಾಗ ಹರ್ಟ್ ಆಗಲ್ಲ ಅಂತ ಇಲ್ಲಿ ಹೀರೋ ಈ ಮಾತನೆಲ್ಲ ಹೇಳ್ತಿರ್ತಾನೆ. ಹೀರೋ ಇದನ್ನೆಲ್ಲ ಯೋಚನೆ ಮಾಡ್ತಾ ಆ ಲಾರಿ ಬರ್ತಿರೋ ಡೈರೆಕ್ಷನ್ ಅಲ್ಲಿ ಹೋಗಿ ಹೀರೋ ಕಾರ್ನ ನಿಲ್ಲಿಸ್ಕೋತಾನೆ. ಆ ಲಾರಿ ಫುಲ್ಲು ಜೋರಾಗಿ ಬಂದು ಹೀರೋ ಕಾರ್ಗೆ ಡಿಕ್ಕಿ ಹೊಡ್ಕೊಂಡು ಫುಲ್ಲು ಮುಂದೆವರೆಗೂ ತೆಳ್ಕೊಂಡು ಹೋಗ್ಬಿಡುತ್ತೆ. ಈಗ ಇಲ್ಲಿ ಹೀರೋ ಕಾರ್ನು ಕೂಡ ತೋರಿಸ್ತಾರೆ. ಅದು ಫುಲ್ಲು ಡ್ಯಾಶ್ ಹೊಡೆದಿರೋದಕ್ಕೆ ಅಪಾಚಿ ಆಗೋಗ್ಬಿಟ್ಟಿರುತ್ತೆ, ಎಲ್ಲಾ ಕಡೆನೂ ಗ್ಲಾಸ್ ಎಲ್ಲ ಹೊಡೆದೋಗ್ಬಿಟ್ಟಿರುತ್ತೆ. ಇಲ್ಲಿ ಹೀರೋಗೆ ತುಂಬಾ ಏಟ್ ಆಗಿರೋದು ಕೂಡ ನಮ್ಗೆ ತೋರಿಸ್ತಾರೆ. ಇಲ್ಲಿ ಸಿಮಿನ್ ಅವ್ರ ತಂದೆಗೆ ಫುಲ್ಲು ಶಾಕ್ ಆಗ್ಬಿಡುತ್ತೆ. ಅವರು ಏನೋ ಬಂದಿರೋದಕ್ಕೆ ಇನ್ನೇನೋ ಆಗಿರುತ್ತೆ, ಅದಕ್ಕೆ ಅವರು ಆ ಗಾಡಿಗೆ ಹೊಡಿತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಜೀವನ್, ಹಣೆ ಬರ್ದಲ್ಲಿ ಬರ್ದಿರೋದನ್ನ ಯಾರು ಕೂಡ ತಪ್ಸಕ್ಕಾಗಲ್ಲ. ಹಿಸ್ಟ್ರಿ ಯಾವಾಗ್ಲೂ ರಿಪೀಟ್ ಆಗುತ್ತೆ, ಆದ್ರೆ ಸ್ವಲ್ಪ ಚೇಂಜ್ ಆಗ್ಬೋದು, ಬಟ್ ಯಾವಾಗ್ಲೂ ನಮ್ಮ ಹಣೆ ಬರ್ದಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗುತ್ತೆ ಅಂತ ಇಲ್ಲಿ ಹೀರೋ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಫುಲ್ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜೀವನು ಹೀರೋನ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದಾಗ ಇದೆಲ್ಲ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆ ಅಂತ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜೀವನು ಫುಲ್ ಬೇಜಾರಲ್ಲಿ ಕೂತಿರ್ತಾಳೆ. ಅವಳು ಮೊಬೈಲ್ ಚಾರ್ಜ್ ಆಗಿದ ತಕ್ಷಣ ಮೊಬೈಲ್ ನ ತಗೋತಾಳೆ. ಅದರಲ್ಲಿ ಒಂದು ವಾಯ್ಸ್ ಮೇಲ್ ಇರುತ್ತೆ. ಇಲ್ಲಿ ಜೀವನು ಇಯರ್ಫೋನ್ ಹಾಕೊಂಡು ಕಿವಿಗೆ ಹಾಕೊಂಡದನ್ನ ಕೇಳಿಸ್ಕೊತಿರ್ತಾಳೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನಿನ್ಗೆ ನಿಜ ಹೇಳ್ಬೇಕು ಅಂದ್ರೆ ನಾನು 2023 ಅಲ್ಲಿ ಒಂದ್ಸತಿ ಕಾರ್ ಆಕ್ಸಿಡೆಂಟ್ ಆಗಿ ಡೆತ್ ಆಗಿತ್ತು ಅಂತ ಹೇಳ್ತಿರ್ತಾನೆ. ಈ ಮಧ್ಯ ಕೇಳಿ ಜೀವನು ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸುಮಿನ್ ಮತ್ತೆ ಜೀವನ್ ಅವ್ರ ತಾಯಿನ ತೋರಿಸ್ತಾರೆ. ಇಲ್ಲಿ ಜೀವನ್ ಅವ್ರ ತಾಯಿ ಯಾಕೆ ಇವರು ಒಂದು ಕಾಲು ಕೂಡ ಪಿಕ್ ಮಾಡ್ತಿಲ್ಲ, ಒಂದು ಕಾಲ್ ಒಂದು ಮೆಸೇಜು ಏನು ಮಾಡ್ತಿಲ್ವಲ್ಲ, ಏನಾಯ್ತು, ಒಂದು ಲಾರಿಲ್ ತಗೊಂಡೋಗಿ ಕಾರಿಗೆ ಒಂದ್ಸತಿ ಡಿಕ್ಕಿ ಹೊಡೆಯೋದು ಅಷ್ಟೇ ತಾನೆ, ಏನಾಯ್ತು ಅಂತ ಇಲ್ಲಿ ಅವರು ನನ್ನ ಫೋನ್ನೇ
ಪಿಕ್ ಮಾಡ್ತಿಲ್ಲ ಹಾಗೆ ಹೀಗೆ ಅಂತ ಫುಲ್ ಟೆನ್ಷನ್ ಅಲ್ಲಿ ಅವ್ರು ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾರೆ. ಆಗ ಸುಮಿನ್ ಹೇಳ್ತಿರ್ತಾಳೆ, ಒಂದ್ಸತಿ ಲಾರಿಲಿ ಡಿಕ್ಕಿ ಹೊಡೆದ್ರೆ ನಿನ್ ಮಗಳು ಪ್ರಾಣ ಹೊರಟೋಗುತ್ತೆ, ನಿಮ್ ಮಗಳ ಬಗ್ಗೆ ಅಷ್ಟು ಚಿಂತೆನೇ ಇಲ್ಲ, ವಾ ವಾ ಸೂಪರ್, ನೀವು ಎಂತ ತಾಯಿ ಅಂತ ಹೇಳ್ತೀನಿ. ಅದಕ್ಕೆ ಜೀವನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಸಾಕು ಸಾಕು ಏನ್ ಇವಾಗ ನನ್ ಮಮತೆನ ಆಚೆ ತೆಗಿಬೇಕು, ತಾಯಿ ಮಮತೆಗಳನ್ನ ಅಂತ ಹೇಳ್ತಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ನಿಮ್ ಎತ್ತು ಮಗಳ ಮೇಲೆ ನಿಮ್ಗೆ ಒಂಚೂರು ಕೂಡ ಕಾರಣ ಪ್ರೀತಿ ಏನು ಇಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಎತ್ತು ಮಗಳಿಗಿಂತ ಮತ್ತೆ ರಕ್ತ ಸಂಬಂಧಗಳಿಗಿಂತ ತುಂಬಾ ಮಿಗ್ಲಾಗಿದ್ದು ಇನ್ನೊಂದೇನೋ ಇರುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜೀವನ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ರಕ್ತ ಸಂಬಂಧಗಳಿಗಿಂತ ಪ್ರೀತಿಗಿಂತ ಜಾಸ್ತಿ ದುಡ್ಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ದುಡ್ಡಾಗಿದ್ರೆ ನೀವು ನನ್ನ ತಂದೆ ಜೊತೆ ಇರ್ತಾನೆ ಇರಲಿಲ್ಲ, ಅವರು ದೊಡ್ಡದಾಗೆ ಮಾತಾಡ್ತಾರೆ, ಚಂದ್ರನೇ ತಂದ್ಕೊಡ್ತೀನಿ, ನಕ್ಷತ್ರನ ಕಿತ್ಕೊಂಬಂದು ನಿನ್ ಮಡ್ಲಲ್ಲಿ ಇಡ್ತೀನಿ ಅಂತ, ಆದ್ರೆ ಅವ್ರು ಅದನ್ನೆಲ್ಲ ಏನು ಮಾಡಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಜೀವನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಸಾಕು ಸಾಕು ನಿಲ್ಸು, ನಿಮ್ ತಂದೆಗೆ ನೀನು ಇಷ್ಟೊಂದು ಅವಮಾನವಾಗಿ ಮಾತಾಡ್ತಿದ್ಯಲ್ಲ, ನಿನ್ಗೆ ಏನು ಅನ್ಸಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ಚಿಕ್ಕವರಿದ್ದಾಗಿಂದನೂ ನನ್ಗೆ ಅವರು ಏನು ಮಾಡಿಲ್ಲ, ಅವರು ನಿಮ್ಗೂ ಅಷ್ಟೇ ಏನೋ ಮಾಡಿರಲ್ಲ ಅಂತ ನನ್ಗೆ ಅನ್ಸುತ್ತೆ, ಅವ್ರು ಅತ್ತನ್ ಕೊಡ್ತೀನಿ ಇತ್ತನ್ ಕೊಡ್ತೀನಿ ಅದನ್ನ ಮಾಡ್ಬಿಡ್ತೀನಿ ಇದನ್ನ ಮಾಡ್ಬಿಡ್ತೀನಿ ಅಂತ ಬರೀ ಬಾಯಲ್ಲಿ ಹೇಳ್ಬೋದು, ಆದ್ರೆ ಅವರು ಏನು ಮಾಡಲ್ಲ, ಒಳ್ಳೇದಾಯ್ತು ನಿಮ್ಮನ್ನ ಉಪವಾಸ ಇಟ್ಟಿಲ್ವಲ್ಲ ಅದೇ ಖುಷಿ ನನ್ಗೆ ಅಂತ ಹೇಳ್ತಿರ್ತಾಳೆ. ಈ ಜೀವನ್ ಅವ್ರ ತಾಯಿ ಮತ್ತೆ ಸುಮಿನ್ನು ಹೀಗೆ ಮಾತಾಡ್ತಿರ್ತಾರೆ. ಆಗ ಜೋರಾಗಿ ರೂಮ್ ಬಾಗ್ಲನ್ನ ಬಡಿತಿರೋದು ಇಲ್ಲಿ ಕೇಳ್ತಾರೆ. ಇಲ್ಲಿ ಜೀವನ್ ಅವ್ರ ತಾಯಿ ಏನಾಯ್ತು ಅಂತ ಎದ್ರುಕೊಂಡು ಹೋಗಿ ಬಾಗ್ಲನ್ನ ತೆಗಿತಾರೆ. ಇಲ್ಲಿ ಸುಮಿನ್ ಅವ್ರ ತಂದೆ ಬಂದು ಫುಲ್ ಟೆನ್ಷನ್ ಅಲ್ಲಿ ಇರ್ತಾರೆ, ಅವರು ಫುಲ್ ಎದ್ರುಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಜೀವನ್ ಅವ್ರ ತಾಯಿ ಯಾಕೆ ಏನಾಯ್ತು, ನೀವು ಯಾಕೆ ಇಷ್ಟೊಂದು ಗಾಬರಿಲಿದ್ದೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಸುಮಿನ್ನು ಫುಲ್ ಕೋಪದಲ್ಲಿ ಹೇಳ್ತಿರ್ತಾಳೆ, ಯಾಕೆ ಇವ್ರು ಈ ತರ ಇದ್ದಾರೆ ಅಂದ್ರೆ ಇವರು ಏನೋ ಎಡ್ವರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಇವರು ಈ ತರ ಆಡ್ತಿರೋದು ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಇವರನ್ನ ತೋರಿಸ್ತಾರೆ. ಇಲ್ಲಿ ಇವರ ಬಾಕ್ಸಿಂಗ್ ನಡೀತಿರೋದನ್ನ ನೋಡ್ತಿರ್ತಾಳೆ. ಇಲ್ಲಿ ಮಿನ್ವಾನು ಇವರಾಗೆ ಕೈ ಮಸಾಜ್ ಕೊಡ್ತಿರ್ತಾನೆ. ನೀನು ತುಂಬಾ ಸ್ಟ್ರೆಸ್ ಅಲ್ಲಿ ಇದೆಯಾ ಅನ್ಸುತ್ತೆ, ಅದಕ್ಕೆ ನಿನ್ ಕೈಯೆಲ್ಲ ಇಷ್ಟೊಂದು ಹಾರ್ಡ್ ಆಗಿದೆ, ಇಲ್ಲಿ ಮಸಾಜ್ ಮಾಡೋದ್ರಿಂದ ನಿನ್ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಇವರ ಅವ್ರ ಅಸಿಸ್ಟೆಂಟ್ ಬಂದ್ಬಿಟ್ಟು ಹೇಳ್ತಿರ್ತಾನೆ, ಸಡನ್ ಆಗಿ ಜೀವಕ್ಕೂ ಅಲ್ಲಿಗೆ ಅಡ್ಡ ಬಂದ್ಬಿಟ್ರು, ಅದು ಆಕ್ಸಿಡೆಂಟ್ ಜೀವಕ್ಕಾಗಿದೆ, ಈಗ ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಡ್ರೈವರ್ ಆಕ್ಸಿಡೆಂಟ್ ಮಾಡಿ ಅಲ್ಲಿಂದ ಓಡೋಗ್ಬಿಟ್ಟಿದ್ದಾನೆ, ಈ ಪೊಲೀಸರೆಲ್ಲ ಆ ಡ್ರೈವರ್ ನ ಹುಡುಕ್ತಿದ್ದಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಇವರ ಹೇಳ್ತಿರ್ತಾಳೆ, ಏನೋ ಅಲ್ಲಿಗೆ ಜೀವಕ್ಕೆ ಯಾಕೆ ಬಂದ, ಅವ್ನ್ಗೇನಕ್ಕೆ ಆಕ್ಸಿಡೆಂಟ್ ಆಯ್ತು ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಅಸಿಸ್ಟೆಂಟ್ ಸಾರಿ ಮ್ಯಾಮ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಇವರ ಹೇಳ್ತಿರ್ತಾಳೆ, ನೀನೇನೋ ಸಾರಿ ಕೇಳ್ಬಿಟ್ಟು ಸುಮ್ನಾಗ್ಬಿಟ್ಟು ಇದನ್ನೆಲ್ಲ ಪ್ರಾಬ್ಲಮ್ ಗಳನ್ನೆಲ್ಲ ನಾನ್ ಸಾಲ್ವ್ ಮಾಡ್ಕೊಂಡು ಕುತ್ಕೊಬೇಕು ಅಂತ ಹೇಳ್ತಿರ್ತಾನೆ. ಒಂದ್ ನಿಮಿಷ ಇರು, ನೀನ್ ಹೆಂಡ್ತಿನೂ ಮತ್ತೆ ಅವ್ರ ತಾಯಿನೂ ಯಾವ್ದೋ ಹೋಟೆಲ್ ಅಲ್ಲಿ ಇದಾರಲ್ಲ, ಆ ಡ್ರೈವರ್ ಕೂಡ ಅಲ್ಲಿಗೆ ಹೋಗಿರ್ತಾನೆ, ಅಲ್ಲೇ ಹೋಗಿ ಹುಡ್ಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅಸಿಸ್ಟೆಂಟ್ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಇವರ ಮಿನ್ವಾನ್ಗೆ ಹೇಳ್ತಿರ್ತಾಳೆ, ನೀನ್ ಹೆಂಡ್ತಿನ ಕರ್ಕೊಂಡು ನಿಮ್ ಮನೆಗೆ ಹೋಗು, ನಾನು ಹೇಳೋವರೆಗೂ ನೀನು ಏನು ಮಾಡಕ್ ಹೋಗ್ಬೇಡ ಅಂತ ಹೇಳ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಸುಮಿನ್ನ ತೋರಿಸ್ತಾರೆ. ಇಲ್ಲಿ ಸುಮಿನು ಫುಲ್ ಕೋಪದಲ್ಲಿ ಕಿರ್ಚಾಡ್ತಿರ್ತಾಳೆ, ಅವಳಿಗೆ ಫುಲ್ ಫ್ರಸ್ಟ್ರೇಷನ್ ಆಗ್ಬಿಟ್ಟಿರುತ್ತೆ. ಆ ರೂಮ್ ಅಲ್ಲಿ ಇರೋ ಫ್ಲಾಸ್ ಪ್ಲೇಟ್ಸ್ ಎಲ್ಲಾನು ತೆಗ್ದು ಬಿಸಾಕ್ತಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿ ಮಿನ್ವಾನ್ ಬಂದು, ನಿನ್ಗೆ ಏನಾಗಿದೆ ಸುಮಿನ್, ಯಾಕೆ ಈ ತರ ಆಡ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ಮತ್ತೆ ನಮ್ಮಪ್ಪ ನನ್ನ ಬಿಟ್ಟು ಓಡೋಗ್ಬಿಟ್ಟ, ಮತ್ತೆ ಆ ಹೆಂಗ್ಸಿಗೋಸ್ಕರ ನಮ್ಮಪ್ಪ ನನ್ನನ್ನೇ ತಿರಸ್ಕಾರ ಮಾಡಿ ನನ್ನ ಬಿಟ್ಬಿಟ್ಟು ಅವ್ರ ಜೊತೆ ಓಡೋಗ್ಬಿಟ್ರು ಅಂತ ಇಲ್ಲಿ ಅವಳು ಕಿರ್ಚಾಡ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದೆಲ್ಲ ಆಗಿದ್ದು ಕಾಂಗ್ಜಿವೋನ್ ಇಂದಾನೆ, ನಾನಂತೂ ಅವಳನ್ನ ಸುಮ್ನೆ ಬಿಡಲ್ಲ, ನಾನಂತೂ ಅವಳನ್ನ ಸಾಯ್ಸಾಕ್ಬಿಡ್ತೀನಿ, ಎಲ್ಲಾನು ನೆಲ ಸಮ ಮಾಡ್ಬಿಡ್ತೀನಿ, ಹಾಗೆ ಹೇಗೆ ಅಂತ ಇಲ್ಲಿ ಅವಳು ಫುಲ್ ಕಿರ್ಚಾಡ್ತಿರ್ತಾಳೆ. ಇಲ್ಲಿ ಮಿನ್ವಾನ್ ಬಂದು, ಸುಮಿನ್ ಸಮಾಧಾನ ಮಾಡ್ಕೋ ಅಂತ ಇಲ್ಲಿ ಅವನು ಸುಮಿನ್ನ ಸಮಾಧಾನ ಮಾಡ್ತಿರ್ತಾನೆ. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇನ್ನೂ ಏನು ಮುಗ್ದಿಲ್ಲ, ಇವ್ರ ಏನೇ ಆದ್ರೂ ನಮ್ಮನ್ನ ಸಿಗಾಕೊಳ್ಳಕ್ಕೆ ಬಿಡಲ್ವಂತೆ, ಈಗ ನಮ್ ಕಡೆ ಇವ್ರ ಕೂಡ ಇದ್ದಾಳೆ, ಅವಳು ಏನ್ ಹೇಳ್ತಾಳೋ ನಾವು ಅದನ್ನ ಮಾಡ್ಬೇಕು, ಈ ಪ್ರಪಂಚದಲ್ಲಿ ಏನ್ ನಡೀತಿದೆ ಏನಾಗ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ನಾವು ಬಡವರು ಶ್ರೀಮಂತರು ಏನ್ ಹೇಳ್ತಾರೋ ಅದನ್ನೇ ನಾವು ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೋಡು ಸುಮಿನ್, ನೈಟ್ ಎಲ್ಲ ನಾವು ಮನೇಲಿ ಇದ್ವಿ, ಆಕ್ಸಿಡೆಂಟ್ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ, ಪೊಲೀಸರು ಅಂದ್ರೆ ನಮ್ಗೇನು ಗೊತ್ತಿಲ್ಲ, ನಾವು ಮನೇಲೇ ಇದ್ವಿ ಅಂತ ಹೇಳು, ಅರ್ಥ ಆಯ್ತಾ ಅಂತ ಇಲ್ಲಿ ಅವನು ಕಿರ್ಚ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹಾಸ್ಪಿಟಲ್ ತೋರಿಸ್ತಾರೆ. ಇಲ್ಲಿ ಹೀರೋ ತಾತ ಹೀರೋನ ನೋಡಕ್ಕೆ ಅಂತ ಮತ್ತೆ ಹುಯಾನು ಮಿಸ್ಟರ್ ಲೀ ಎಲ್ಲ ಬಂದಿರ್ತಾರೆ. ಇಲ್ಲಿ ಡಾಕ್ಟರ್ ಬಂದಿದ ತಕ್ಷಣ ಹೇಳ್ತಿರ್ತಾರೆ, ಸರ್ ನಾವು ಆಲ್ರೆಡಿ 2 ಅವರ್ ಮುಂಚೆನೆ ಸರ್ನ ನಾವು ಆಪರೇಷನ್ ರೂಮ್ಗೆ ಕರ್ಕೊಂಡೋಗಿದ್ದೀವಿ, ಈಗ ಆಪರೇಷನ್ ಎಲ್ಲ ನಡೀತಿದೆ, ಬನ್ನಿ ನಿಮ್ಗೆ ರಿಪೋರ್ಟ್ ನೆಲ್ಲ ತೋರಿಸ್ತೀನಿ, ಅಪ್ಡೇಟ್ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಸೀನ್ ಶಿಫ್ಟ್ ಆಗಿ ಹುಯಾನ ತೋರಿಸ್ತಾರೆ. ಇಲ್ಲಿ ಹುಯಾನು ಫುಲ್ ಟೆನ್ಷನ್ ಅಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾಳೆ. ಇಲ್ಲಿ ಅವಳು ಜೀವನ್ ಪಕ್ಕದಲ್ಲಿ ಹೋಗಿ ಕುತ್ಕೊಂಡು ಹೇಳ್ತಿರ್ತಾಳೆ, ಆಪರೇಷನ್ ನಡೆಯೋಕೆ ತುಂಬಾ ಟೈಮ್ ತಗೋತಿದ್ಯಲ್ಲ, ನಂಗೆ ತುಂಬಾ ಭಯ ಆಗ್ತಿದೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತಾ ಅಂತ ಇಲ್ಲಿ ಅವಳು ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ. ಇಲ್ಲಿ ಜೀವನ್ ಅದಕ್ಕೆ ಪಟ್ ಅಂತ ಹೇಳ್ತಾಳೆ, ಏನೂ ಆಗಲ್ಲ, ನಿನ್ ಮನ್ಸಲ್ಲಿ ಆ ತರ ಎಲ್ಲ ಏನು ಯೋಚನೆ ಕೂಡ ಮಾಡ್ಬೇಡ, ಅವ್ರಿಗೆ ಏನೂ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಒಬ್ಬ ಬಾಡಿ ಗಾರ್ಡ್ ಬಂದ್ಬಿಟ್ಟು ಮಿಸ್ಟರ್ ಲೀ ಕಿವಿಯಲ್ಲಿ ಏನೋ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಲೀ ಮತ್ತೆ ಆ ಬಾಡಿ ಗಾರ್ಡ್ ನ ತೋರಿಸ್ತಾರೆ. ಇಲ್ಲಿ ಆ ಬಾಡಿ ಗಾರ್ಡ್ಗೆ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ಫಸ್ಟ್ ನಾವು ಸುಮಿನ್ ಅವ್ರ ತಂದೆನ ಹುಡುಕ್ಬೇಕು, ನೀನು ಪೊಲೀಸರ ಹತ್ರ ಏನೇನ್ ಇನ್ಫಾರ್ಮೇಶನ್ ಇದೆ, ಅವನ ಬಗ್ಗೆ ಏನ್ ಗೊತ್ತಿದೆ, ಏನೇನ್ ಆಗಿದೆ ಅಂತ ತಿಳ್ಕೊ, ಮತ್ತೆ ಇದನ್ನೆಲ್ಲ ಜಾನ್ ಸುಮಿನ್ ಒಬ್ಳೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ಇಲ್ಲಿ ಜೀವಾನು ಕೇಳಿಸ್ಕೊಬಿಡ್ತಾಳೆ, ನೀವು ಇವಾಗ ಜಾನ್ ಸುಮಿನ್ ಹೆಸರನ್ನ ತಗೊಂಡ್ರ ಅಂತ ಕೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಲೀ ಮತ್ತೆ ಜೀವನ್ ಮಾತಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ಇದು ಆಕ್ಸಿಡೆಂಟ್ ಅಲ್ಲ, ಇವರು ಬೇಕು ಅಂತಾನೆ ಕೊಲೆ ಮಾಡಕ್ಕೆ ಟ್ರೈ ಮಾಡಿದ್ದ, ಇವರು ನನ್ನ ಕೊಲೆ ಮಾಡಿದ್ರೆ ಇವ್ರಿಗೇನ್ ಲಾಭ, ಅವ್ರಿಗೆ ಕೊಲೆ ಮಾಡೋಷ್ಟು ಧೈರ್ಯ ಕೂಡ ಇಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಆಪರೇಷನ್ ರೂಮ್ ನ ತೋರಿಸ್ತಾರೆ. ಇಲ್ಲಿ ಹೀರೋಗೋಸ್ಕರ ಆಲ್ರೆಡಿ ತುಂಬಾ ಬ್ಲಡ್ ಗಳನ್ನೆಲ್ಲ ಹಾಕಿರ್ತಾರೆ, ಮತ್ತೆ ಆಪರೇಷನ್ ನಡೀತಿರುತ್ತೆ. ಇಲ್ಲಿ ಒಂದು BP ಎಲ್ಲ ಚೆಕ್ ಮಾಡೋದು ಮತ್ತೆ ಅವ್ನ್
ಸ್ಟಮಕ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನ ಕಟ್ ಮಾಡಿ ಇಲ್ಲಿ ಆಪರೇಷನ್ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಿಸ್ಟರ್ ಲೀ ವಾಯ್ಸ್ ಬರ್ತಿರುತ್ತೆ. ಅವ್ರಿಗೆ ನಿನ್ನನ್ನು ಸಾಯಿಸಿದ್ರೆ ಏನ್ ಲಾಭ ಅಂತ ಕೇಳಿದೆ. ಜೀವಕ್ಕೂ ನಿನ್ನ ಹೆಸರಲ್ಲಿ ತುಂಬಾ ಪ್ರಾಪರ್ಟಿನ ಮಾಡಿದ್ದಾನೆ, ನಿನ್ನೇನಾದ್ರೂ ಅಕಸ್ಮಾತ್ ಸಾಯಿಸ್ಬಿಟ್ರೆ ನಿನ್ ಪ್ರಾಪರ್ಟಿ ಎಲ್ಲ ನಿಮ್ ತಾಯಿ ಹೆಸರಿಗೆ ಹೋಗುತ್ತೆ, ಅದಕ್ಕೆ ಅವರು ನಿನ್ನ ಸಾಯಿಸಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಅವನು ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಆಪರೇಷನ್ ರೂಮ್ ಆಚೆ ಜೀವನ್ ಮತ್ತೆ ಹೀರೋ ಅವ್ರ ತಾತ ವೇಟ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಎಲ್ಲರೂ ಫುಲ್ ಟೆನ್ಷನ್ ಅಲ್ಲಿ ಆಪರೇಷನ್ ರೂಮ್ ಕಡೆನೆ ನಿಂತ್ಕೊಂಡು ನೋಡ್ತಿರ್ತಾರೆ. ಹುಯಾನ್, ಮಿಸ್ಟರ್ ಲೀ ಮತ್ತೆ ಹೀರೋ ತಾತ ಜೀವನು ಎಲ್ಲರೂ ಫುಲ್ ಟೆನ್ಷನ್ ಅಲ್ಲೇ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ ತೋರಿಸ್ತಾರೆ. ಒಳ್ಳೆ ಮಾತಾಡ್ಕೋತಿರ್ತಾಳೆ. ಕೆಲವೊಬ್ಬೊಬ್ರು ವ್ಯಕ್ತಿಗಳದ್ದು ಯಾವತ್ತೂ ಚೇಂಜ್ ಆಗೋದಿಲ್ಲ, ಅವರು ಎಷ್ಟು ನೀಚರಿರ್ತಾರೋ ಅಷ್ಟೇ ಇರ್ತಾರೆ. ನನಗೆ ಪುನರ್ಜನ್ಮ ಸಿಕ್ಕಿದಾಗ ಇದನ್ನೆಲ್ಲ ನಾನು ಸರಿ ಮಾಡ್ದಲೆ ಎದ್ರುಕೊಂಡು ಎಲ್ಲಾದ್ರಿಂದ ಓಡೋಗ್ತಿದ್ದೆ, ಅದಕ್ಕೆ ಈ ತರ ಆಗಿದ್ದು ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಹೂಸರು ನನ್ಗೋಸ್ಕರ ಮತ್ತೆ ಜೀವನದ ನಡುವೆ ಹೋರಾಡ್ತಿದ್ದಾರೆ ಅಂತ ಇಲ್ಲಿ ಅವಳು ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಡಾಕ್ಟರ್ ಆಚೆ ಬರ್ತಾರೆ. ಇಲ್ಲಿ ಹೀರೋ ತಾತ ಇದ್ದು ಏನಾಯ್ತು ಡಾಕ್ಟರ್ ಅಂತ ಕೇಳ್ತಿರ್ತಾರೆ. ಇಲ್ಲಿ ಎಲ್ಲಾರು ಡಾಕ್ಟರ್ ಮಾತನ್ನೇ ಕೇಳಿಸ್ಕೊತಿರ್ತಾರೆ. ನಮ್ ಕಡೆಯಿಂದ ನಾವು ಎಲ್ಲ ಪ್ರಯತ್ನ ಪಟ್ಟಿದೀವಿ, ಆದ್ರೆ ಅವ್ರಿಗೆ ಯಾವಾಗ ಎಚ್ಚರ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ತಾತ ಫುಲ್ಲು ಅಳ್ತಾ ಹೇಳ್ತಿರ್ತಾರೆ, ದಯವಿಟ್ಟು ಅವನ್ನ ಉಳಿಸ್ಕೊಂಡ್ ಕೊಡಿ, ನಿಮ್ಗೆ ಎಷ್ಟು ದುಡ್ಡು ಬೇಕೋ ಕೇಳಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅವನ್ನ ಉಳಿಸ್ಕೊಡಿ ಅಂತ ಕೇಳ್ಕೊತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಫುಲ್ ಸೀರಿಯಸ್ ಕಂಡೀಷನ್ ಅಲ್ಲಿ ಇರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಇರೋದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ಜೀವನದಲ್ಲಿ ಏನ್ ನಡಿಬೇಕು ಅಂತ ಇರುತ್ತೋ ಅದು ಏನೇ ಆದ್ರೂ ನಡೆಯುತ್ತೆ. ನಾನು ಮುಂದೆ ನಿನ್ನ ಕಾಪಾಡ್ಕೊಳಕ್ ಆಗಲ್ಲ ಅಂತ ನನ್ಗೆ ತುಂಬಾ ಬೇಜಾರಿದೆ, ಆದ್ರೆ ಲೈಫಲ್ಲಿ ನಡೆದಿರೋ ಎಲ್ಲ ಕಹಿ ಘಟನೆಗಳನ್ನೆಲ್ಲ ಮರೆತು ಸಿಹಿ ಘಟನೆಗಳನ್ನ ಮಾತ್ರ ನೆನ್ಪಿಟ್ಕೊಂಡು ಜೀವನದಲ್ಲಿ ಮುಂದೆ ಸಾಗು ಅಂತ ಇಲ್ಲಿ ಜೀವನ್ಗೆ ಅವನು ಹೇಳ್ತಿರ್ತಾನೆ. ಮತ್ತೆ ನೀನು ಜೀವನದಲ್ಲಿ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ ಅಂತ ಇಲ್ಲಿ ಜೀವನ್ಗೆ ಹೀರೋ ಹೇಳ್ತಿರ್ತಾನೆ. ಇಲ್ಲಿ ಜೀವನು ಹೀರೋ ಆ ಲಾರಿ ಮಧ್ಯದಲ್ಲಿ ಅವ್ನ ಕಾರ್ನ ತಗೊಂಡ್ ಬಂದಾಗ ಅವ್ನ ಫೇಸ್ ನ ಜೀವನು ನೋಡಿದ್ದು. ಇಲ್ಲಿ ಅವಳು ಅದನ್ನೆಲ್ಲ ನೆನ್ಸ್ಕೊಂಡು ಫುಲ್ ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸುಮಿನ್ನ ತೋರಿಸ್ತಾರೆ. ಇಲ್ಲಿ ಸುಮಿನು ಕೆಳಗಡೆ ಕುತ್ಕೊಂಡಿರ್ತಾಳೆ. ಅವಳಿಗೆ ಫುಲ್ ಭಯ ಆಗ್ತಿರುತ್ತೆ. ಅದೇ ಟೈಮ್ಗೆ ಸುಮಿನ್ಗೆ ಜೀವನ್ದು ಕಾಲ್ ಬರುತ್ತೆ. ಅವಳು ಅವಳ ಕೋಟ್ನ ತಗೊಂಡು ಫುಲ್ ಫಾಸ್ಟ್ ಆಗಿ ಓಡ್ಕೊಂಡು ಒಂದ್ ಪಾರ್ಕ್ ಹತ್ರ ಹೋಗ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ ಮತ್ತೆ ಸುಮಿನ್ನ ತೋರಿಸ್ತಾರೆ. ಇಲ್ಲಿ ಸುಮಿನ್ ಬಂದಿದ ತಕ್ಷಣ ಜೀವನು ಹೇಳ್ತಿರ್ತಾಳೆ, ಯಾವಾಗ ನೀನು ನನ್ನಿಂದ ದೂರ ಹೋಗ್ತೀಯ, ಯಾಕೆ ನೀನು ಇಷ್ಟೊಂದು ನನ್ಗೆ ಕಾಟ ಕೊಡ್ತಿದ್ಯಾ, ನನ್ನ ಜೀವನದಿಂದ ನೀನು ಹೊರಟೋಗು, ನನ್ಗೆ ಈಗಾದ್ರೂ ನೆಮ್ಮದಿಯಾಗಿರಕ್ ಬಿಡು ಅಂತೆಲ್ಲ ಕೇಳ್ತಿರ್ತಾಳೆ. ಇದನ್ನ ನಾನು ತುಂಬಾ ದಿನದಿಂದ ನಿನ್ನ ಹತ್ರ ಕೇಳ್ಬೇಕು ಅನ್ಕೊಂಡಿದ್ದೆ, ಯಾಕೆ ಯಾವಾಗ್ಲೂ ನೀನು ನನ್ಗೆ ಇಷ್ಟೊಂದು ಟಾರ್ಚರ್ ಕೊಡ್ತೀಯ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುಮಿನು ಡ್ರಾಮಾ ಮಾಡ್ತಾ ಹೇಳ್ತಿರ್ತಾಳೆ, ಏನ್ ಹೇಳ್ತಿದ್ಯಾ ನೀನು, ನಾನೇನ್ ಮಾಡ್ದೆ, ನೀನ್ ಯಾಕೆ ಇಷ್ಟೊಂದು ಬೈದಲ್ಲಿದ್ಯಾ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಜೀವನ ಅದಕ್ಕೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈಗ ನೀನು ಸಾಯ್ಸಕ್ಕೂ ಕೂಡ ರೆಡಿ ಆಗ್ಬಿಟ್ಟಿದ್ಯಾ, ಅಷ್ಟೊಂದು ಕೀಳ್ಮಟ್ಟ ಕೆಳಗಿಳಿದ್ಬಿಟ್ಟಿದ್ಯಾ ನೀನು ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುಮಿನು ಫುಲ್ ಶಾಕ್ ಆಗಿ ಹೇಳ್ತಿರ್ತಾಳೆ, ಏನ್ ಹೇಳ್ತಿದ್ಯಾ ನೀನು, ನಾನ್ ಏನ್ ಮಾಡ್ದೆ, ನಿನ್ಗೋ ಗೊತ್ತು ತಾನೆ ನೀನು ನನ್ನ ಲೈಫಲ್ಲಿ ಏನ್ ಮಾಡಿದ್ಯಾ ಅಂತ. ಇಲ್ಲಿ ಅವಳು ಒಂದ್ ಸ್ವಲ್ಪ ಸೈಲೆಂಟ್ ಆಗಿದ್ದು ಆಮೇಲೆ ಹೇಳ್ತಿರ್ತಾಳೆ, ನಿನ್ನಿಂದ ನಾನು ಮಗುನ ಕಳ್ಕೊಂಡೆ, ನನ್ ಮಗುನ್ ಕಳ್ಕೊಂಡೆ ಅಂತ. ಇಲ್ಲಿ ಅವಳು ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಜೀವನು ಜೋರ ಕಿರ್ಸ್ತಾ ಹೇಳ್ತಿರ್ತಾಳೆ, ಸಾಕು ನಿಲ್ಸು ನೀನು ಸುಳ್ಳು ಹೇಳದ್ನ, ಸಾಕು ನಿಲ್ಸು ನೀನು ಡ್ರಾಮಾ ಮಾಡೋದ್ನ, ಯಾವ ಪ್ರೆಗ್ನೆಂಟು ಯಾವ ಮಗು ಮಿನ್ವಾನೋ ಯಾವತ್ತೂ ತಂದೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುಮಿನು ಹೇಳ್ತಿರ್ತಾಳೆ, ಇಲ್ಲ ನಾನು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದೆ, ನನ್ನ ಹತ್ರ ಮಗುದು ಸ್ಕ್ಯಾನಿಂಗ್ ಕೂಡ ಇದೆ, ನನ್ನ ಹತ್ರ ಆಟೋಮೆಸಿ ರಿಪೋರ್ಟ್ ಕೂಡ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಸಾಕ್ ನಿಲ್ಸು ನೀನು ಎಷ್ಟು ಡ್ರಾಮಾ ಮಾಡ್ತೀಯ, ನೀನು ಬೇರೆಯವ್ರನ್ನ ಕೊಲೆ ಮಾಡಕ್ಕೂ ಕೂಡ ಸಿದ್ಧವಾಗಿದ್ಯಾ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸುಮಿನು ಹೇಳ್ತಿರ್ತಾಳೆ, ನಾನು ಯಾಕೆ ನಿನ್ನ ಬಿಟ್ಟೋಗ್ತಿಲ್ಲ, ಯಾಕೆ ನಿನ್ನಿಂದ ದೂರ ಆಗ್ತಿಲ್ಲ ಅಂತೆಲ್ಲ ಕೇಳ್ತಿದ್ದೆ ಅಲ್ವಾ, ಕೇಳಿಸ್ಕೊ, ನಿಮ್ಮ ಅಮ್ಮ ಒಬ್ರನ್ನ ಇಷ್ಟಪಟ್ರು, ಅದು ನಾವಿಬ್ರು 15 ವರ್ಷ ತುಂಬಾ ಚಿಕ್ಕವರಿದ್ವಿ, ಅವರು ಇಷ್ಟಪಟ್ಟಿದ್ದು ನನ್ನ ತಂದೆನೆ, ನೀನೇನೋ ನಿನ್ನ ಲೈಫಲ್ಲಿ ಆರಾಮಾಗಿದ್ದೆ, ತುಂಬಾ ಖುಷಿಯಾಗಿದ್ದೆ, ಆದ್ರೆ ನನ್ನ ಲೈಫಲ್ಲಿ ಏನ್ ನಡೀತಿತ್ತು ಅಂತ ನಿನ್ಗೆ ಗೊತ್ತಾ ಅಂತೆಲ್ಲ ಕೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸುಮಿನು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದ ಘಟನೆನ ತೋರಿಸ್ತಾ ಇರ್ತಾರೆ. ಇಲ್ಲಿ ಸುಮಿನು ಒಂದು ಫೋನ್ ತಗೊಂಡು ಸುಮಿನ್ ಅವ್ರ ತಂದೆಗೆ ಮೆಸೇಜ್ ಮಾಡ್ತಿರ್ತಾಳೆ, ಅಪ್ಪ ನೀವು ಬೇರೆ ಯಾವ್ದೋ ಹೆಂಗಸಿಗೋಸ್ಕರ ನಮ್ಮನ್ನ ಬಿಟ್ಬಿಟ್ಟು ಹೊರಟೋದ್ರಂತೆ, ನೀವು ಅವ್ರ ಜೊತೆ ಓಡೋಗಿದ್ದೀರಂತೆ, ಅಪ್ಪ ಪ್ಲೀಸ್ ವಾಪಸ್ ಬನ್ನಿ, ನಾನು ನೀವ್ ಹೇಳ್ದಂಗೆಲ್ಲ ಕೇಳ್ತೀನಿ, ಪ್ಲೀಸ್ ಬನ್ನಿ ಅಂತೆಲ್ಲ ಮೆಸೇಜ್ ಮಾಡ್ತಿರ್ತಾಳೆ. ಇಲ್ಲಿ ಸುಮಿನ್ ಅವ್ರ ತಾಯಿ ಕೂಡ ಆ ರೂಮ್ಗೆ ಬಾಗ್ಲು ತಕೊಂಡು ಬರ್ತಾರೆ. ಏನ್ ಮಾಡ್ತಿದ್ಯಾ ಅಲ್ಲಿ, ನಾನು ನಿಂಗೆ ಹೇಳಿದ್ನಲ್ಲ ರೆಸ್ಟೋರೆಂಟ್ ಅಲ್ಲಿ ಬಂದು ನನ್ಗೆ ಹೆಲ್ಪ್ ಮಾಡು ಅಂತ, ನೋಡು ಈಗ ನಿಮ್ಮಪ್ಪ ಪ್ರೀತಿ ಮಾಡ್ತಿದ್ದವರೆಲ್ಲ ಹೋದ್ರು, ನಿನ್ಗೆ ಇವಾಗ ತಿನ್ನಕ್ ಊಟ ಬೇಕು, ಇರಾಕ್ ಜಾಗ ಬೇಕು ಅಂದ್ರೆ ನಾನು ಹೇಳ್ದಂಗೆ ಇಲ್ಲಿ ಕೆಲಸ ಮಾಡ್ಕೊಂಡಿರು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ನೀನೇನಾದ್ರೂ ಕೆಲಸ ಮಾಡಕ್ಕಾಗಲ್ಲ, ಅದ್ ಮಾಡಕ್ಕಾಗಲ್ಲ ಇದ್ ಮಾಡಕ್ಕಾಗಲ್ಲ ಅಂದ್ರೆ ನಿಮ್ಮ ಅಪ್ಪ ಇರೋ ಜಾಗಕ್ಕೆ ನೀನು ಹೋಗ್ತಿರ್ಬೋದು ಅಂತ ಹೇಳ್ತಿರ್ತಾರೆ. ಈಗ ಎಪಿಸೋಡ್ ಅಲ್ಲಿ ಒಂದು ಚಿಕ್ಕ ಬೇಕು. ನೆಕ್ಸ್ಟ್ ನಾನು ವಿನ್ಸೆನ್ಜೋ ಕೆ ಡ್ರಾಮಾನ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ಕೊಂಡಿದೀನಿ. ಈ ವಿಡಿಯೋಗೆ ಏನಾದ್ರು 20 ಕಮೆಂಟ್ಸ್ ಬಂದ್ರೆ ನಾನು ನೆಕ್ಸ್ಟ್ ವಿನ್ಸೆನ್ಜೋ ಕೆ ಡ್ರಾಮಾನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಎಪಿಸೋಡ್ ನ ಕಂಟಿನ್ಯೂ ಮಾಡೋಣ ಬನ್ನಿ. ಸುಮಿನ್ ಅವ್ರ ತಾಯಿ ಸುಮಿನ್ಗೆ ಕಂಟಿನ್ಯೂ ಮಾಡ್ತಾ ಬೈತಿರ್ತಾರೆ, ನಿನ್ನಂತ ಅನ್ಲಕ್ಕಿ ಫೇಲೋನ ನಾನು ಎತ್ತಿದ್ದೆ ತಪ್ಪಾಯ್ತು, ನೀನು ಅನ್ಲಕ್ಕಿ ಫೇಸ್ ನ ತಗೊಂಡು ನಿಮ್ಮ ಅಪ್ಪನ ಹತ್ರ ಹೋಗ್ತಿರು ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸುಮಿನ್ ಅವ್ರ ಅಪ್ಪಂಗೆ ಕಾಲ್ ಮಾಡ್ಕೊಂಡು ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಸುಮಿನ್ ಅವ್ರ ಅಪ್ಪ ಬೇರೆ ಯಾವ್ದೋ ಹೆಂಗ್ಸ್ ಜೊತೆ ಇರೋದನ್ನ ನೋಡ್ತಿರ್ತಾರೆ. ಇಲ್ಲಿ ಆ ಲೇಡಿಯ ಸುಮಿನ್ ಅವ್ರ ತಂದೆನ ಕೇಳ್ತಿರ್ತಾರೆ, ಯಾರು ನಿನ್ಗೆ ಕಾಲ್ ಮಾಡ್ತಿರೋದು, ಇನ್ನೊಬ್ಳು ಯಾರಾದ್ರೂ ಹುಡುಗಿ ಇದ್ದಾಳ ನಿನ್ಗೆ ಅಂತೆಲ್ಲ ಕೇಳ್ತಿರ್ತಾರೆ. ಅದಕ್ಕೆ ಆ ಪರ್ಸನ್ ಹೇಳ್ತಿರ್ತಾನೆ, ಇಲ್ಲ ನನ್ನ ಮಗಳು ಕಾಲ್ ಮಾಡ್ತಿರೋದು, ಇವಳು ಒಂಥರ ಬಿಡೋದೆ ಇಲ್ಲ ತಿಗಣೆ ತರ, ಅವ್ರ ಅಮ್ಮನ ತರನೇ ಇವಳು ಕೂಡ ಹಠವಾದಿ, ಒಂದ್ಸತಿ ಹೇಳಿದ್ರೆ ಇವಳಿಗೆ ಅರ್ಥನೇ ಆಗಲ್ಲ, ಅದು ಯಾವಾಗ ಅರ್ಥ ಮಾಡ್ಕೊಂಡು ಸುಮ್ನಾಗ್ತಾಳೋ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೀವನ್ ಅವ್ರ
ಅವ್ರ ತಾಯಿ ಹೇಳ್ತಿರ್ತಾಳೆ, ನೋಡು ನಿನ್ ಮಗಳನ್ನ ತಗೊಂಬಂದು ನನ್ನ ತಲೆ ಮೇಲೆ ಕೂರಿಸ್ಬೇಕು ಅನ್ಕೊಂಡ್ರೆ ನನಗೂ ಕೂಡ ಮಗಳಿದ್ದಾಳೆ, ನಾನ್ ಕರ್ಕೊಂಬಂದು ನಿನ್ನ ಹತ್ರ ಬಿಟ್ಬಿಟ್ಟು ನಾನು ಓಡೋಗ್ಬಿಡ್ತೀನಿ ನೋಡು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸುಮಿನ್ ಅವ್ರ ತಂದೆ ಹೇಳ್ತಿರ್ತಾರೆ, ಬೇಡ ನನ್ನ ಲೈಫಲ್ಲಿ ಒಬ್ಳೆ ಪ್ರಿನ್ಸೆಸ್ ಸಾಕು, ಅದು ನೀನೆ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ ಮತ್ತೆ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನ ಬಸ್ಸಲ್ಲಿ ಮಲ್ಕೊಂಡಿರ್ತಾಳೆ. ಇಲ್ಲಿ ಸುಮಿನ್ದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ, ನಮ್ ಡ್ಯಾಡಿ ಪ್ರಿನ್ಸೆಸ್ಗೆ ಒಬ್ಳು ಮಗಳಿದ್ದಾಳೆ ಅಂತ ನನ್ಗೆ ಅವಾಗ್ಲೇ ಗೊತ್ತಾಗಿದ್ದು ಅಂತ. ಇಲ್ಲಿ ಸುಮಿನು ಜೀವನ್ ಮಲ್ಗಿರೋದನ್ನ ನೋಡಿ ಜೀವನ್ ಪಕ್ಕದಲ್ಲಿ ಕುತ್ಕೊಂಡಿರ್ತಾಳೆ. ಇಲ್ಲಿ ಜೀವನ್ ಬ್ಯಾಗ್ ಅಲ್ಲಿ ಅವಳು ಪರ್ಸ್ ಇರುತ್ತೆ, ಅದನ್ನ ಇಲ್ಲಿ ಸುಮಿನೇ ಕದ್ದಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ ತೋರಿಸ್ತಾರೆ. ಇಲ್ಲಿ ಸುಮಿನು ಆ ಶಾಪ್ ಆಚೆಗಡೆನೆ ನಿಂತಿರ್ತಾಳೆ. ಜೀವನು ಅಲ್ಲಿ ಐಟಮ್ಸ್ ಎಲ್ಲ ತಗೊಂಡಾಗ ಆ ಲೇಡಿ ಅವ್ರಿಗೆ ಬೈತಿರ್ತಾರೆ, ನಿಮ್ಮ ಅಮ್ಮನ ನೀನು ಕಾಪಾಡ್ಕೊಳಕ್ಕಾಗಿಲ್ಲ, ಇನ್ನ ಪರ್ಸ್ನ ನೀನು ಹೇಗೆ ಕಾಪಾಡ್ಕೋತೀಯ ಅದು ಇದು ಅಂತ. ಇಲ್ಲಿ ಆ ಮತ್ತೆಲ್ಲ ಕೇಳಿದ್ಮೇಲೆ ಸುಮಿನು ಒಳಗಡೆ ಹೋಗ್ತಾಳೆ. ಅಲ್ಲಿವರೆಗೂ ಅವಳು ಆಚೆನೆ ನಿಂತ್ಕೊಂಡು ವೇಟ್ ಮಾಡ್ತಿರ್ತಾಳೆ. ತಗೋ ಇದು ನಿಂದೆ ಪರ್ಸ್ ಅಲ್ವಾ ಅಂತ ಕೊಡ್ತಿರ್ತಾಳೆ. ಇಲ್ಲಿ ಸುಮಿನು ಆ ಆಂಟಿಗೆ ಹೇಳ್ತಿರ್ತಾಳೆ, ನಿಮ್ಗೆ ಮಾತಾಡೋದು ಹೆಂಗೆ ಅಂತ ಕೂಡ ಗೊತ್ತಿಲ್ವಾ, ಚಿಕ್ಕವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ ಅಂತೆಲ್ಲ ಬೈತಿರ್ತಾಳೆ. ಈಗ ಇಲ್ಲಿ ಸುಮಿನ್ದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ಆವಾಗ ನಾನು ನಿನ್ಗೆ ಕ್ಲೋಸ್ ಆಗಕ್ಕೆ ಮತ್ತೆ ನಿನ್ಗೆ ಫ್ರೆಂಡ್ ಆಗಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ ಮತ್ತೆ ಜೀವನ್ ಮನೆಗೆ ಬಂದಿರೋದನ್ನ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಅವರು ಆಚೆಯಿಂದ ಬರುವಾಗ ಫುಲ್ಲು ಚಳಿದೆ ಬಾಬಾ ಅಂತ ಇಲ್ಲಿ ಜೀವನ್ ರೂಮ್ಗೆ ಸುಮಿನು ಬಂದು ಕುತ್ಕೋತಾಳೆ. ಇಲ್ಲಿ ಅವಳು ಬಂದಿದ ತಕ್ಷಣ ಬೆಡ್ ಫುಲ್ಲು ಹೀಟ್ ಆಗಿರುತ್ತೆ, ಇದು ತುಂಬಾ ಬಿಸಿ ಆಗಿದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ನಾವು ಚಳಿಲ್ ಬರ್ತೀವಲ್ಲ ಅದಕ್ಕೆ ನಮ್ಮಪ್ಪ ಮೊದಲೇ ಹೀಟರ್ನ ಆನ್ ಮಾಡಿದ್ರು ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ. ಅದೇ ಜೀವನ್ ಅವ್ರ ತಂದೆ ಸ್ನಾಕ್ಸ್ ನೆಲ್ಲ ತಗೊಂಡು ಬರ್ತಿರ್ತಾರೆ. ಅವರು ಬರ್ತಾ ಹೇಳ್ತಿರ್ತಾರೆ, ಜೀವನ್ ನಿನ್ನ ಫ್ರೆಂಡು ಬರ್ತೀರಾ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಹೀಟರ್ನ ಆನ್ ಮಾಡಿದ್ದೆ, ಈಗ ಆರಾಮಾಗಿ ಸ್ನಾಕ್ಸ್ ನ ತಿನ್ನಿ. ಈಗ ಈಗಿನ ಕಾಲದ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬ್ರೆಡ್ ತಿನ್ನಿ, ಹಾಲು ಕುಡಿರಿ, ತಗೊಳ್ಳಿ ಇಬ್ರಿಗೂ ಪಾಕೆಟ್ ಮನಿ ಅಂತ ಹೇಳ್ಬಿಟ್ಟು ಇಬ್ರಿಗೂ ದುಡ್ಡನ್ನ ಕೊಡ್ತಾರೆ. ಇಲ್ಲಿ ಜೀವನ್ ಆ ನೋಟ್ನ ನೋಡಿದಾಗ ಅದರಲ್ಲಿ ಬ್ಲೂ ಕಲರ್ ಅಲ್ಲಿ ಮಿನಿ ಹಾರ್ಟ್ ಇರುತ್ತೆ. ನಮ್ಮಪ್ಪ ಈಗಲೂ ಕೂಡ ಹಾರ್ಟ್ ನ ಡ್ರಾ ಮಾಡೋದು ಬಿಟ್ಟೇ ಇಲ್ಲ, ಒಂದ್ ನಿಮಿಷ ಇರು ಅಂದ್ಬಿಟ್ಟು ಅವಳು ಆಚೆ ಎದ್ದೋಗ್ತಿರ್ತಾಳೆ. ಇಲ್ಲಿ ಅವಳು ಆಚೆ ಎದ್ದೋದಾಗ ಸುಮಿನು ರೂಮ್ ನೆಲ್ಲ ನೋಡ್ತಿರ್ತಾಳೆ. ಇಲ್ಲಿ ಸುಮಿನ್ಗೆ ಅನ್ನಿಸ್ತಿರುತ್ತೆ ಇವಳು ಅವಳ ಲೈಫ್ ಅಲ್ಲಿ ಆರಾಮಾಗಿದ್ದಾಳೆ ಅಂತ. ಈಗ ಸುಮಿನ್ದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ, ನಾನು ನಿನ್ನ ರೂಮ್ ನ ನೋಡಿದಾಗ ಮತ್ತೆ ನಿಮ್ಮಪ್ಪ ನಿನ್ನ ನೋಡ್ಕೋತಿರೋದನ್ನ ನೋಡಿದಾಗ ನನ್ಗೆ ಅನಿಸ್ತಿತ್ತು ನನ್ನ ಲೈಫ್ ಇಂದ ಎಲ್ಲ ಹೊರಟೋಗಿದೆ, ನನ್ ಖುಷಿನೇ ಹೊರಟೋಗಿದೆ, ಆದ್ರೆ ನೀನು ನಿನ್ ಲೈಫ್ ಅಲ್ಲಿ ಆರಾಮಾಗಿದ್ಯಾ ಅಂತ ಇಲ್ಲಿ ಅವಳು ಹೇಳ್ತಿರ್ತಾಳೆ. ರೂಮ್ ಒಳಗಡೆ ಬರ್ತಾ ಹೇಳ್ತಿರ್ತಾಳೆ, ನಮ್ಮಪ್ಪ ನನ್ನನ್ನ ತುಂಬಾ ಕೇರ್ ಮಾಡ್ತಾರೆ, ಅವರು ನನ್ನ ತುಂಬಾ ಪ್ರೀತಿಸ್ತಾರೆ, ನಂಗೆ ತಾಯಿ ಇಲ್ವಲ್ಲ ಅದಕ್ಕೆ ಅವರು ಯಾವ್ದೇ ತರ ಕೊರತೆ ಬರಬಾರ್ದು ಅಂತ ನೋಡ್ಕೋತಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಸುಮಿನು ಜೀವನ್ ಹತ್ರ ಹೇಳ್ತಿರ್ತಾಳೆ, ಆಗ್ಲಿಂದಾನೆ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ, ನನ್ ಕಾನ್ಸಂಟ್ರೇಷನ್ ಎಲ್ಲ ಇನ್ಮೇಲೆ ನಿನ್ ಮೇಲೆ ಇರುತ್ತೆ, ನಿನ್ನ ಹತ್ರ ಏನಿದೆಯೋ ಅದನ್ನೆಲ್ಲ ಕಿತ್ಕೊಳ್ಳೋದೇ ನನ್ ಗುರಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿನ್ನ ಹಣೆ ಬರದಲ್ಲಿ ಯಾಕೆಲ್ಲ ಚೆನ್ನಾಗೇ ಇರೋದಿರುತ್ತೆ, ನನ್ನ ಹಣೆ ಬರದಲ್ಲಿ ಏನೂ ಇರೋದಿಲ್ಲ, ನನ್ಗೆ ನಿಜವಾಗ್ಲೂ ನಿನ್ನ ನೋಡಿದ್ರೆ ಫುಲ್ಲು ಜಲಸ್ ಫೀಲ್ ಆಗುತ್ತೆ, ಯಾವಾಗ್ಲೂ ನಿನ್ಗೆ ಚೆನ್ನಾಗಿರೋದೇ ಸಿಗುತ್ತೆ, ನನ್ನ ಲೈಫಲ್ಲಿ ಬರೀ ದುಃಖನೇ ಇರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಯಾವತ್ತೂ ನಿನ್ಗೆ ಫ್ರೆಂಡೇ ಆಗಿರ್ಲಿಲ್ಲ, ಈಗ ನಿನ್ಗೆ ಅರ್ಥ ಆಗಿರ್ಬೇಕು ಅಂತ ಅನ್ಕೋತೀನಿ ಅಂತ ಹೇಳ್ತಿರ್ತಾಳೆ. ನಿನ್ಗೆ ಇದು ಯಾವತ್ತೂ ಅರ್ಥ ಆಗಿರ್ಲಿಲ್ಲ, ನೀನು ಫುಲ್ಲು ದಡ್ಡಿ ಇದ್ದೆ ನೋಡು, ತುಂಬಾ ಸೆನ್ಸಿಟಿವ್ ಇರೋದು, ತುಂಬಾ ಒಳ್ಳೆಯವರಾಗಿರೋದು ಕೂಡ ನಮ್ಗೆ ಶಾಪ ಇದ್ದಂಗೆ, ಈ ಪ್ರಪಂಚದಲ್ಲಿ ಬದುಕೋದು ತುಂಬಾನೇ ಕಷ್ಟ, ನಾನು ನರಕದಲ್ಲಿ ನರಳ್ತಾ ಇದ್ದೀನಿ, ನೀನ್ ಹೆಂಗೆ ಖುಷಿಯಾಗಿರ್ಬೋದು, ನಾನು ಇಷ್ಟೊಂದು ಕಷ್ಟದಲ್ಲಿದ್ರೆ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈ ಪ್ರಪಂಚ ಎಷ್ಟು ನರಕ ಇದೆ, ನಿನ್ಗೆ ರಿಯಲ್ ಫೇಸ್ ಏನು ಅಂತ ತೋರಿಸ್ತೀನಿ ಅಂತ ಹೇಳ್ತಿರ್ತಾಳೆ. ಸುಮಿನು ಇಷ್ಟೆಲ್ಲ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅಂತ ಹೋಗ್ತಿರ್ತಾಳೆ. ಆಗ ಜೀವನು ಸುಮಿನ್ ಕೈ ಹಿಡಿದು ಎಳ್ದ್ಬಿಟ್ಟು ಮುಂದೆ ನಿಲ್ಸ್ಕೊಂಡು ಹೇಳ್ತಿರ್ತಾಳೆ, ಇಷ್ಟ ನೀನು ಹೇಳ್ಬೇಕು ಅಂತ ಅನ್ಕೊಂಡಿದ್ದು, ನಂಗೂ ಇದೆಲ್ಲ ಮುಂಚೆನೆ ಗೊತ್ತಿತ್ತು, ನಿಮ್ಮಪ್ಪ ಇಷ್ಟಪಡ್ತಿರೋದು ನಮ್ಮಮ್ಮನೇ, ಅವರಿಬ್ರು ಪ್ರೀತಿಗೋಸ್ಕರ ನನ್ನನ್ನು ಕೂಡ ಅವರು ಒಬ್ಬಂಟಿ ಮಾಡಿ ಹೋಗ್ಬಿಟ್ರು, ಈ ನೋವೆಲ್ಲ ನಿನ್ಗೂ ಕೂಡ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಅಂತ ಇಲ್ಲಿ ಜೀವನು ಹೇಳ್ತಿರ್ತಾಳೆ. ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವರಿಬ್ರು ಪ್ರೀತಿ ಮಾಡಿ ಅವರು ಹೋಗಿದ್ದಕ್ಕೆ ನೀನು ನನ್ನಲ್ಲಿರೋ ಎಲ್ಲಾ ಖುಷಿನ ಮತ್ತೆ ನನಗಿಷ್ಟ ಇರೋದು ನನ್ನ ವಸ್ತುಗಳನ್ನೆಲ್ಲ ಕಿತ್ಕೊಳ್ಳೋದು ಯಾವ್ದು ನ್ಯಾಯ ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಸುಮಿನು ಜೀವನ ತೆಳ್ಬಿಟ್ಟು ಹೇಳ್ತಿರ್ತಾಳೆ, ನೀನು ಈ ತರ ಒಳ್ಳೆ ತರ ಡ್ರಾಮಾ ಆಡ್ತೀರ, ಅದು ನನ್ಗೆ ಒಂಚೂರು ಇಷ್ಟ ಆಗಲ್ಲ, ನಿನ್ಗೆ ಕಣ್ಣಿಗೆ ಕಾಣಿಸ್ತಿಲ್ವಾ, ನಾನು ಎಷ್ಟು ನೋವಲ್ಲಿದ್ದೀನಿ, ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ನಿನ್ಗೆ ಕಾಣಿಸಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಇಲ್ಲ ನನ್ಗೆ ಕಾಣಿಸಲ್ಲ, ಇದೆಲ್ಲ ನನ್ಗೆ ಚಿಕ್ಕವಳಿದ್ದಾಗ್ಲೇ ಗೊತ್ತಿತ್ತು, ನಮ್ಮಮ್ಮ ಇಷ್ಟಪಟ್ಟಿರೋದು ನಿಮ್ಮಪ್ಪನ ಅಂತ, ನಮ್ಮಮ್ಮ ಕೂಡ ನಿಮ್ಮಪ್ಪನಿಗೋಸ್ಕರ ನನ್ನನ್ನ ಬಿಟ್ಬಿಟ್ಟೋದ್ರು, ನಾನು ಫಸ್ಟ್ ತುಂಬಾ ಖುಷಿಯಾಗಿದ್ದೆ, ನಿನ್ಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ ಅಂತ, ನಿಜವಾಗ್ಲೂ ನಾನು ನಿನ್ಗಿದೇನು ಗೊತ್ತಿಲ್ಲ, ಇದರಿಂದ ನೀನು ದೂರ ಇದೆಯಾ ಅಂತ ನಾನು ತುಂಬಾ ಖುಷಿ ಪಡ್ತಿದ್ದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ ಮತ್ತೆ ಜೀವನ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಕೆಲಸ ಮಾಡ್ತಿರೋದನ್ನ ತೋರಿಸ್ತಾರೆ. ಇದು ಆಲ್ಮೋಸ್ಟ್ 1997 ಅಲ್ಲಿ ನಡೆದಿರೋ ಘಟನೆಗಳು. ಇಲ್ಲಿ ಸುಮಿನ್ ಮತ್ತೆ ಜೀವನ್ಗೆ ಆಚೆ ಕಸ ಗುಡ್ಸೋದಕ್ಕೆ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಸುಮಿನ್ ಹೇಳ್ತಿರ್ತಾಳೆ, ಯಾರು ಇದನ್ನೆಲ್ಲ ಕಸ ಗುಡಿಸ್ತಾರೆ, ನಮ್ಮ ಅಪ್ಪ ಏನಾದ್ರು ಇದಿದ್ರೆ ಓಡ್ಕೊಂಡ್ಬಂದು ನನ್ನಿಂದ ಇದನ್ನ ಕಿತ್ಕೊಂಡು ಅವರೇ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನ್ ಕೇಳ್ತಿರ್ತಾಳೆ, ನಿಮ್ ತಂದೆ ಸತ್ತು 2 ವರ್ಷ ಆಯ್ತಲ್ವಾ ಅಂತ. ಇಲ್ಲಿ ಸುಮಿನ್ ಅದು ಕೂಡ ಸುಳ್ಳು ಹೇಳಿರ್ತಾಳೆ ಜೀವನ್ ಹತ್ರ. ಅದಕ್ಕೆ ಸುಮಿನು ಹೂ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿನಗೆ ಗೊತ್ತಿಲ್ಲ ನಮ್ಮಪ್ಪ ನನ್ನನ್ನ ತುಂಬಾ ಇಷ್ಟಪಡ್ತಿದ್ರು, ಅವ್ರಿಗೆ ನಾನು ರಾಜ್ಕುಮಾರಿ ತರ, ಅವರು ಒಂದ್ ನಿಮಿಷ ಕೂಡ ನನ್ನನ್ನ ಬಿಡ್ತಾನೆ ಇರಲಿಲ್ಲ, ಅಷ್ಟು ಪ್ರೀತಿ ಮಾಡ್ತಿದ್ರು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ನ ತೋರಿಸ್ತಾರೆ. ಕ್ಲಾಸ್ ಎಲ್ಲ ಮುಗ್ದಿರುತ್ತೆ. ಇಲ್ಲಿ ಸುಮಿನು ಮನೆಗೆ ಹೋಗ್ಬೇಕು ಅಂತ ಹೋಗ್ತಿರ್ತಾಳೆ. ಆದ್ರೆ ಅಲ್ಲಿ ಜೋರಾಗಿ ಮಳೆ ಬರ್ತಿರುತ್ತೆ. ಎಲ್ಲಾ ಫ್ರೆಂಡ್ಸ್ ಗಳನ್ನೂ ಅವ್ರ ಪೇರೆಂಟ್ಸ್ ಗಳು ಬಂದು ಛತ್ರಿ ಇಟ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಇದನ್ನೆಲ್ಲ ನೋಡಿ ಸುಮಿನು ಫುಲ್ ಬೇಜಾರ್ ಮಾಡ್ಕೊತಿರ್ತಾಳೆ. ಇಲ್ಲಿ ಅವಳು ಬ್ಯಾಗ್ ಬಿಚ್ಬಿಟ್ಟು ತಲೆ ಮೇಲೆ ಹಿಡ್ಕೊಂಡು ಓಡ್ಬೇಕು ಅನ್ನೋ ಜೊತೆಲಿ ಜೀವನ ಛತ್ರಿ ತಗೊಂಡ್ಬಂದು ಸುಮಿನ್ ತಲೆ ಮೇಲೆ ಹಿಡಿತಿರ್ತಾಳೆ. ಆಗ ಗಾಳಿ ಜೋರಾಗಿ ಬಂದಾಗ ಜೀವನ್ ಕೈಯಲ್ಲಿರೋ ಛತ್ರಿ ಕೂಡ ಹಾರೋಗ್ಬಿಡುತ್ತೆ. ಇಲ್ಲಿ ಇವರಿಬ್ರು ಖುಷಿಯಾಗಿ ಓಡ್ಕೊಂಡು ಆ
ಮಳೆಲೆ ನೆನ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ನಾನು ಯಾವಾಗ್ಲೂ ನನ್ನ ಕೊನೆ ಉಸಿರು ಇರೋವರೆಗೂ ನೀನು ಖುಷಿಯಾಗಿರ್ಬೇಕು ಅಂತಾನೆ ನಾನು ಅನ್ಕೋತಿದ್ದು, ನಿಂಗೆ ಏನೋ ಗೊತ್ತಾಗ್ಬಾರ್ದು, ನೀನು ಯಾವಾಗ್ಲೂ ಹ್ಯಾಪಿಗೆ ಇರ್ಬೇಕು ಅಂತ ನಾನು ಅನ್ಕೋತಿದ್ದೆ ಅಂತ ಹೇಳ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಹೈಸ್ಕೂಲ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾ ಇರ್ತಾರೆ. ಇಲ್ಲಿ ಸುಮ್ಮಿನ ಆರಾಮಾಗಿ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾರೆ. ಇಲ್ಲಿ ಇನ್ನ ಕೆಲವು ಸ್ಟೂಡೆಂಟ್ ಗಳು ಜೀವನ ಬುಲಿ ಮಾಡ್ತಿರ್ತಾರೆ. ಇಲ್ಲಿ ಆದ್ರೂ ಕೂಡ ಜೀವನು ಸುಮಿನ್ನ ಅವಳ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿರ್ತಾಳೆ. ಇಲ್ಲಿ ರಿಯೂನಿಯನ್ ಗೆ ಸೇರಿದಾಗ ಸುಮಿನ್ ಬೇಕು ಅಂತ ಜೀವನ ರಿಯೂನಿಯನ್ ಕರ್ಸ್ಕೊಂಡಿದ್ದು, ಮತ್ತೆ ಅವಳದು ಡೆತ್ ಆಗುವಾಗ ಇಲ್ಲಿ ಸುಮಿನ್ ಸಾತ್ವನ ಹೇಳ್ತಿದ್ದು, ನೀನು ಹುಷಾರಾಗಿ ಬರ್ಲೇಬೇಕು, ಇಲ್ಲಾಂದ್ರೆ ನಾನೇ ನಿನ್ನ ಸಾಯಿಸ್ಬಿಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದ್ನಲ್ಲ. ಇಲ್ಲಿ ಜೀವನು ನೆನಪಿಸ್ಕೊತಾ ಇರ್ತಾಳೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಕೊನೆ ಉಸಿರು ಇರೋವರೆಗೂ ನೀನು ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು ಅಂತಾನೆ ನಾನು ಯಾವಾಗ್ಲೂ ಭಾವಿಸ್ತಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುಮಿನು ನಗ್ತಾ ಹೇಳ್ತಿರ್ತಾಳೆ, ನೀನು ಈ ತರ ಡ್ರಾಮಾ ಮಾಡ್ತೀಯಲ್ಲ ಒಳ್ಳೆಯವಳು ಅಂತ ತೋರ್ಸ್ಕೊಳಕ್ಕೆ, ಇದು ನನ್ಗೊಂಚೂರು ಇಷ್ಟ ಆಗಲ್ಲ. ಯಾಕೆ ನೀನ್ ಇಷ್ಟೊಂದು ಡ್ರಾಮಾ ಮಾಡ್ತೀಯ? ಮಿನ್ವಾನು ಎಂತವನಂತ ಗೊತ್ತಿದ್ರು ನೀನು ಅವನ ಜೊತೆ ನನ್ನ ಮದ್ವೆ ಮಾಡಿಸ್ತಲ್ಲ, ಇದು ನಿನ್ ಒಳ್ಳೆತನ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ, ನನ್ನ ಜೀವನ ನರ್ಕ ಮಾಡ್ಬಿಟ್ಟೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಕಿರ್ಚಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ನೀನು ಏನ್ ಗಿಡದ್ದು ಬೀಜ ಹಾಕಿರ್ತೀಯೋ ಅದೇ ಗಿಡ ಆಚೆ ಬರೋದು, ನೀನು ಮಾಡಿರೋ ಪಾಪಗಳಿಗೆ ನೀನು ಇವಾಗ ಅನ್ಭವಿಸ್ತಾ ಇದೆಯಾ, ಇಲ್ಲಿಗೆ ಇಷ್ಟಕ್ಕೆ ಮುಗೀತು ಅಂತ ಅನ್ಕೋಬೇಡ, ಇನ್ಮೇಲೆ ಆಟ ಸ್ಟಾರ್ಟ್ ಆಗುತ್ತೆ, ನೀನು ಬೆಂಕಿಲಿ ಉರ್ಕೊಂಡು ಸಾಯ್ತಾ ಇರೋದನ್ನ ನಾನು ನೋಡ್ಬೇಕು, ನಿನ್ಗೆ ಇದೇ ತರನೇ ನಾನು ಮಾಡೋದು ಹಾಗೆ ಹೇಗೆ ಅಂತೆಲ್ಲ ಇಲ್ಲಿ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಹಾಗೆಲ್ಲ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಿರ್ತಾಳೆ. ಇಲ್ಲಿ ಅವಳು ಹೋಗುವಾಗ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೊತಿರ್ತಾಳೆ, ನನ್ನ ಹಣೆ ಬರ್ದಲ್ಲಿ ಏನೇನ್ ಕೆಟ್ಟಿದ್ಯಾ ಅದನ್ನೆಲ್ಲ ಇವಾಗ ನಾನು ನಿನ್ನ ಹಣೆ ಬರಕ್ಕೆ ಬರ್ದೇ ಬರೀತೀನಿ ಸುಮ್ಮಿನ್ ಅಂತ ಹೇಳ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋಗೆ ಜಾಸ್ತಿ ಏಟ್ ಆಗಿರುತ್ತೆ, ಅವನು ಬೆಡ್ ಮೇಲೆ ಮಲ್ಗಿರ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಜೀವನ್ ಬರ್ತಾಳೆ. ಹುಯಾನು ಹೀರೋನ ನೋಡ್ಕೋತಾ ಇರ್ತಾಳೆ. ಜೀವನ್ ಬಂದ್ಬಿಟ್ಟು ನೀನು ಹೋಗಿ ಮನೇಲಿ ರೆಸ್ಟ್ ಮಾಡು ಹುಯಾನ್, ನಾನು ಇಲ್ಲಿ ನೋಡ್ಕೋತೀನಿ ಎಲ್ಲಾನು ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನು ಹೀರೋನ ನೋಡ್ಕೊಂಡು ಫುಲ್ ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಅದೇ ಟೈಮ್ಗೆ ಜೀವನ್ಗೆ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಅವಳು ಫೋನ್ ಓಪನ್ ಮಾಡಿ ಒಂದು ಮೆಸೇಜ್ ಬಂದಿರುತ್ತೆ, ನೀನು ಇವತ್ ಸಂಜೆ ಏನ್ ಮಾಡ್ತಿದ್ಯಾ, ಫ್ರೀ ಆಗಿದ್ಯಾ ಅಂತ ಕೇಳ್ತಿರ್ತಾರೆ. ನೀನೇನಾದ್ರೂ ಫ್ರೀ ಆಗಿದ್ರೆ ನನ್ನ ಮೀಟ್ ಮಾಡಕ್ ಬರಕಾಗುತ್ತಾ ಅಂತಾನು ಕೂಡ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೀವನು ರಿಪ್ಲೈ ಮಾಡ್ತಾ ಹೇಳ್ತಿರ್ತಾಳೆ, ಏನಾಗಿದೆ ಅಲ್ಲಿ ಎಲ್ಲ ಓಕೆನಾ ಅಂತ. ಇಲ್ಲಿ ಅದಕ್ಕೆ ಮಿಸ್ ಯಾಂಗು ರಿಪ್ಲೈ ಮಾಡ್ತಾ ಹೇಳ್ತಿರ್ತಾರೆ, ನಂಗೆ ಹೇಳಕ್ಕೂ ಕೂಡ ನಾಚಿಕೆ ಆಗ್ತಿದೆ, ಮೋಸ್ಟ್ಲಿ ನನ್ ಗಂಡಂಗೆ ಬೇರೆಯವ್ರ ಜೊತೆ ಅಫೇರ್ ಇದೆ ಅನ್ಸುತ್ತೆ ಅಂತ ಹೇಳ್ತಿರ್ತಾರೆ. ಜೀವನು ಫುಲ್ ಶಾಕ್ ಆಗಿ ಅವಳು ಪಾಸ್ಟ್ ಲೈಫ್ ಅಲ್ಲಿ ನಡೆದಿರೋ ಘಟನೆನ ನೆನಪಿಸ್ಕೊತಾ ಇರ್ತಾಳೆ. ಮಿನ್ವಾನ್ ಮತ್ತೆ ಸುಮಿನು ಅಫೇರ್ ಇಟ್ಕೊಂಡು ಜೀವನ ಕೊಲೆ ಮಾಡಿದ್ನ ಇಲ್ಲಿ ಜೀವನು ನೆನಪಿಸ್ಕೊತಾ ಇರ್ತಾಳೆ. ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಲೀನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಲೀ ಮಿಸ್ ಯಾಂಗೋ ರೆಸ್ಟೋರೆಂಟ್ ಹತ್ರ ನಿಂತ್ಕೊಂಡು ಏನಾದ್ರು ಪ್ಯಾಕ್ ಮಾಡಿಸ್ಕೋಬೇಕಾ, ಪ್ಯಾಕ್ ಮಾಡಿಸ್ಕೊಳ್ಳೋಣ ಅಂತ ಅವನು ಎದ್ದೋಗ್ತಿರ್ತಾನೆ. ಅದೇ ಟೈಮ್ಗೆ ಮಿಸ್ ಯಾಂಗ್ ಕೂಡ ಫುಲ್ ಕೋಪದಲ್ಲಿ ಮತ್ತೆ ಫುಲ್ ಟೆನ್ಷನ್ ಅಲ್ಲಿ ಭಯದಲ್ಲಿ ಅಲ್ಲಿಂದ ಓಡೋಗ್ತಿರ್ತಾರೆ. ಮಿಸ್ಟರ್ ಲೀ ಮಿಸ್ ಯಾಂಗ್ ಅಂತ ಕರಿತಿರ್ತಾರೆ. ಆದ್ರೆ ಮಿಸ್ ಯಾಂಗ್ ಅದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಏನಾಯ್ತು ಅಂತ ಮಿಸ್ ಯಾಂಗ್ ಯಾವ ಕಡೆಯಿಂದ ಬಂದ್ರೆ ಆ ಜಾಗದಲ್ಲಿ ಹೋಗಿ ನೋಡಿದ್ರೆ ಮಿಸ್ ಯಾಂಗ್ ಅವ್ರ ಹಸ್ಬೆಂಡ್ ಯಾವ್ದೋ ಒಬ್ರು ಲೇಡಿನ ಹಗ್ ಮಾಡ್ಕೊಂಡು ಹೇಳ್ತಿರ್ತಾರೆ, ಇವಾಗಾದ್ರೂ ನನ್ನ ಜೊತೆ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡು, ಮನೆಗೆ ಹೋದ್ರೆ ಆ ಕಾಯಿಲೆ ಬಂದಿರೋ ಪೇಷಂಟ್ ಜೊತೆ ನಂಗೆ ನರಳಾಡಕ್ಕೆ ಕಷ್ಟ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ ಯಾಂಗು ಫುಲ್ ಓಡ್ಕೊಂಡು ಹೋಗ್ತಿರ್ತಾರೆ. ಅವ್ರ ಮೇಲೆ ಅವ್ರಿಗೆ ಕಂಟ್ರೋಲ್ ಇರಲ್ಲ. ಅವ್ರಿಗೆ ಫಸ್ಟ್ ಹೆಲ್ತ್ ಹುಷಾರಿಲ್ದೇ ಇರೋ ಕಾರಣದಿಂದ ರೋಡಲ್ಲಿ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿರ್ತಾರೆ. ಮತ್ತೆ ಅವ್ರಿಗೆ ಕಾಲ್ ಕೂಡ ಫುಲ್ ಸ್ಲಿಪ್ ಆಗ್ತಿರುತ್ತೆ. ಅವರು ಒಂದೆರಡು ಸೆಕೆಂಡ್ ಬೀಳ್ತಾರೆ ಅನ್ನೋ ಟೈಮಲ್ಲಿ ಅವ್ರ ಸ್ಲಿಪ್ಪರ್ ಕೂಡ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಇಲ್ಲಿ ಮಿಸ್ ಯಾಂಗು ಫುಲ್ ಸುಸ್ತಾಗಿ ಅಲ್ಲೇ ಕುತ್ಕೊಬಿಡ್ತಾರೆ. ಆಗ ಮಿಸ್ಟರ್ ಲೀ ಬಂದ್ಬಿಟ್ಟು ಆ ಸ್ಲಿಪ್ಪರ್ ನ ತೆಗೆದು ಮಿಸ್ ಯಾಂಗೆ ಕೊಟ್ಬಿಟ್ಟು ಇದನ್ನ ಹಾಕೊಳ್ಳಿ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿಸ್ ಯಾಂಗು ಮಿಸ್ಟರ್ ಲೀನ ನೋಡ್ಬಿಟ್ಟು, ಮಿಸ್ಟರ್ ಲೀ ನೀವೇನ್ ಮಾಡ್ತಿದ್ದೀರಿ ಇಲ್ಲಿ ಅಂತ ಕೇಳ್ತಿರ್ತಾಳೆ. ಅವಳಂತೂ ಫುಲ್ ಮಿಸ್ಟರ್ ಲೀನ ನೋಡಿ ಶಾಕ್ ಆಗ್ಬಿಡ್ತಾಳೆ. ಮಿಸ್ಟರ್ ಲೀಗೂ ಕೂಡ ಫುಲ್ ಫ್ರಸ್ಟ್ರೇಷನ್ ಆಗ್ತಿರುತ್ತೆ. ಇಲ್ಲಿ ಅವನು ಎದ್ಬಿಟ್ಟು ಹೇಳ್ತಿದ್ದಾನೆ, ನಿನ್ ಗಂಡ ನಿಂಗೆ ಮೋಸ ಮಾಡ್ತಿದ್ದಾನೆ ಅಂತ ನೋಡಿ ಕೂಡ ನೀನು ಯಾಕೆ ಓಡ್ ಬಂದೆ, ಅಲ್ಲೇ ಹೋಗಿ ಅವ್ನ ಕಪಾಳಕ್ಕೆ ಒಂದು ಹೊಡೆದು ಅವ್ನ ಜುಟ್ನ ಕಿತ್ತಾಕಿ ಮುಖದ ಮೇಲೆ ಸರಿಯಾಗಿ ಗುದ್ದು ಅವ್ನ ಮುಖ ಎಲ್ಲ ಹಾಳು ಮಾಡಿ ಕಣ್ಣೆಲ್ಲ ಕಿತ್ತಾಕಿ ಹಿಂಗೆಲ್ಲ ಏನಾದ್ರೂ ಒಂದು ಮಾಡ್ಬೇಕಲ್ವಾ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ ಯಾಂಗು ಕೇಳ್ತಿರ್ತಾರೆ, ಮಿಸ್ಟರ್ ಲೀ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಫುಲ್ ಕೋಪದಲ್ಲಿ ಹೇಳ್ತಿರ್ತಾರೆ, ನನ್ಗೆ ಹೆಂಗ್ ಗೊತ್ತಾಯ್ತು ಅನ್ನೋದು ಈಗ ಮ್ಯಾಟರ್ ಆಗಲ್ಲ, ಅಲ್ಲ ಅವನು ಮೋಸ ಮಾಡ್ತಿದ್ದಾನೆ ಅಂತ ನಿನ್ ಗೊತ್ತಾಗಿ ಸುಮ್ನೆ ಯಾಕೆ ಬಂದೆ, ನೀನು ಇಷ್ಟೊಂದು ಸೆನ್ಸಿಟಿವ್ ಸೈಲೆಂಟ್ ಆಗಿರೋದಕ್ಕೆ ಅವನು ಈ ತರ ಎಲ್ಲ ಆಡ್ತಿರೋದು, ಮನೆಯಲ್ಲದೆಲ್ಲ ಆಚೆಗಡೆ ಕೂಡ ಎಲ್ಲ ಹುಡುಗಿರ ಜೊತೆ ಅಫೇರ್ ಇಟ್ಕೊಂಡಿರೋದು ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ ಯಾಂಗು ಫುಲ್ ಅಳ್ತಾ ಹೇಳ್ತಿರ್ತಾರೆ, ನಾನು ಸೈಲೆಂಟ್ ಆಗಿರ್ಲಿ ಇಲ್ಲ ಘಾಟಿ ಆಗಿರ್ಲಿ ಅವರು ಮಾಡ್ತಿರೋ ತಪ್ಪಿಗೆ ನಾನು ಹೇಳ್ದಲೇ ಇರ್ಲಿ, ನಾನು ಒಳ್ಳೆಯವಳಾಗಿದ್ದೀನಿ, ನಾನು ಒಂದೇ ಕಾರಣಕ್ಕೆ ನಂಗೆ ಯಾರಾದ್ರೂ ಮೋಸ ಮಾಡೋದು ತಪ್ಪಲ್ವಾ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ನನ್ನನ್ನ ನಾನು ಚೇಂಜ್ ಮಾಡ್ಕೋಬೇಕಲ್ಲ, ಅವ್ರನ್ನ ಚೇಂಜ್ ಮಾಡ್ಕೋಬೇಕಾ, ನಾನು ಅವ್ನಿಗೆ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ, ನಾನು ಇನ್ನ ವೇಟ್ ಮಾಡ್ತಿದ್ದೀನಿ, ಅವರು ನನ್ನ ಅರ್ಥ ಮಾಡ್ಕೊಳ್ಳಿ, ನನ್ನ ಪೇಷನ್ಸ್ನ ಅವರು ಅರ್ಥ ಮಾಡ್ಕೊಳ್ಳಿ, ನನ್ನ ಪ್ರೀತಿನ ಅವರು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಕಾಯ್ತಿದ್ದೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆದ್ರೂ ನಾನು ಒಳ್ಳೆತನನ ದುರುಪಯೋಗ ಪಡಿಸ್ಕೋತಿರೋದು ಇದು ನಂದೇ ತಪ್ಪ ಅಂತ ಕೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಇವರ ಮತ್ತೆ ಇವರ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಇಲ್ಲಿ ಇವರ ಅಸಿಸ್ಟೆಂಟ್ ಇವ್ರ ಹತ್ರ ಹೇಳ್ತಿರ್ತಾರೆ, ನಾನು ಕಂಪ್ನಿ ಹತ್ರ ಮಾತಾಡಿದ್ದೀನಿ, ವರ್ಕರ್ ಇನ್ರೆಸ್ಪಾನ್ಸಿಬಲ್ ಇಂದ ಯಾರೋ ಕುಡ್ಕ ಗಾಡಿನ ತಗೊಂಡೋಗಿ ಆಕ್ಸಿಡೆಂಟ್ ಮಾಡಿದಾನೆ ಅಂತ ಇಲ್ಲಿ ನಾನು ಎಲ್ಲ ಅಪ್ಸಿದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಆ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಜೀವನ್ ಅವ್ರ ತಾಯಿ ಮತ್ತೆ ಸುಮಿನ್ ಅವ್ರ ತಂದೆ ಇನ್ನು ಯಂಗ್ ಇಡೋ ಅಲ್ಲಿ ಇದಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಇವರ ಹೇಳ್ತಿರ್ತಾಳೆ, ಫಸ್ಟ್ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡು, ಇದರಿಂದ ನನ್ಗೆ ನಿದ್ದೆನೆ ಹೊರಟೋಗ್ಬಿಡಿದೆ, ನನಗೆ ನಿದ್ದೆನೆ ಮಾಡಕ್ ಆಗ್ತಿಲ್ಲ, ಇದು ತುಂಬಾ ದಿನಗಳಾಗೋಯ್ತು ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಇವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದೆಲ್ಲ ನನ್ವರ್ಗೂ ಬರ್ದಂಗೆ ನೋಡ್ಕೊ ಅಂತ. ಇಲ್ಲಿ ಅವನು ಸರಿ ಮ್ಯಾಮ್ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಿರ್ತಾನೆ. ಇಲ್ಲಿ ಇವರ ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ. ಅಲ್ಲಿ ಒಂದು ಎನ್ವೆಲಪ್ ಇರುತ್ತೆ. ಆ ಎನ್ವೆಲಪ್ ಅಲ್ಲಿ
ಒಂದು ಫೋಟೋ ಇರುತ್ತೆ. ಇಲ್ಲಿ ಅದನ್ನ ಅವಳು ನೋಡ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಉನ್ವುನ ತೋರಿಸ್ತಾರೆ. ಇಲ್ಲಿ ಉನ್ವು ರೆಸ್ಟೋರೆಂಟ್ ಅಲ್ಲಿ ಒಬ್ರು ಕಸ್ಟಮರ್ ಹತ್ರ ಮಾತಾಡ್ತಿರ್ತಾನೆ. ಮ್ಯಾಮ್ ನಿಮ್ಗೆ ಕುಕಿಂಗ್ ಎಲ್ಲ ಹೇಗ ಅನ್ನಿಸ್ತು, ನಾನು ಈ ರೆಸ್ಟೋರೆಂಟ್ ನ ಹೆಡ್ ಶೆಫ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಯುವ್ರಾ ಇಲ್ಲಿ ಉನ್ವು ಹತ್ರ ಮಾತಾಡೋದಕ್ಕೆ ಅಂತ ಬಂದಿರ್ತಾಳೆ. ಇಲ್ಲಿ ಯುವ್ರಾ ಹೇಳ್ತಿರ್ತಾಳೆ ಕುಕಿಂಗ್ ಎಲ್ಲ ತುಂಬಾ ಚೆನ್ನಾಗೇ ಇತ್ತು, ಒಂದ್ ವಿಷಯ ನಾನು ನಿನ್ನ ಹತ್ರ ಏನೋ ಕೇಳ್ಬೇಕು ಅಂತ ಅನ್ಕೊಂಡೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಉನ್ವು ಕೂಡ ಹೇಳ್ತಿರ್ತಾನೆ, ಹೇಳಿ ಮ್ಯಾಮ್ ನನ್ನ ಹತ್ರ ಏನ್ ಮಾತಾಡ್ಬೇಕಿತ್ತು ಅಂತ ಕೇಳ್ತಿದ್ರಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯುವ್ರಾ ಹೇಳ್ತಿರ್ತಾಳೆ ನಿಂಗೆ ಜೀವಕ್ ಹೇಗ್ ಗೊತ್ತು ಅಂತ. ಇಲ್ಲಿ ಅದಕ್ಕೆ ಉನ್ವು ಫುಲ್ ಶಾಕ್ ಆಗಿ ಏನ್ ಹೇಳ್ತಿದ್ದೀರಾ ಮಿಸ್ಟರ್, ಹೂಜಿ ಹೋಗ್ ಬಗ್ಗೆ ನಾ ಮಾತಾಡ್ತಿರೋದು ಅಂತ ಕೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ವನ್ನ ತೋರಿಸ್ತಾರೆ. ಇಲ್ಲಿ ಮಿನ್ವನು ಆಫೀಸಿಗೆ ಬಂದಾಗ ಹೀರೋ ಆಫೀಸಿಗೆ ಬಂದಿಲ್ಲ ಅಂತ ನೋಡಿ ಅವನು ಫುಲ್ ಖುಷಿ ಪಟ್ಟು ಎಸ್ ಅಂತ ಅವನು ಕಂಪ್ಯೂಟರ್ ಮುಂದೆ ಕೂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ ಮತ್ತೆ ಮಿನ್ವನ್ನ ತೋರಿಸ್ತಾರೆ. ಇಲ್ಲಿ ಅವರು ಒಂದೇ ಬೆಡ್ ಮೇಲೆ ಮಲ್ಕೊಂಡಿರ್ತಾರೆ. ಇಲ್ಲಿ ಸುಮಿನು ಇನ್ನೂ ಮಲ್ಕೊಂಡಿರೋದಿಲ್ಲ. ಮಿನ್ವನು ಮಲ್ಗಿರೋದನ್ನ ನೋಡಿ ಮಿನ್ವನ್ ಫೋನ್ ಎತ್ಕೊಂಡು ಸುಮಿನು ಇಲ್ಲಿ ಯುವ್ರಾ ಫೋನ್ ನಂಬರ್ ನ ಅವಳ ಫೋನಿಗೆ ಫೀಡ್ ಮಾಡ್ಕೋತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವೋನ ತೋರಿಸ್ತಾರೆ. ಇಲ್ಲಿ ಜೀವೋನು ಹೀರೋನ ಫುಲ್ ಕೇರ್ ಮಾಡ್ತಾ ಇರೋದು ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜೀವೋನು ಹೀರೋಗೆ ಹೇಳ್ತಿರ್ತಾಳೆ ನೀವು ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಈಗ ನಾನು ನಿಮ್ಮ ಹತ್ರ ಒಂದೇ ಒಂದ್ ವಿಷಯನ ಕೇಳ್ಕೊತಾ ಇದೀನಿ, ಪ್ಲೀಸ್ ನೀವು ಕಣ್ಬಿಟ್ಟು ನನ್ನನ್ನ ನೋಡಿ ಅಂತ ಹೇಳ್ತಿರ್ತಾಳೆ. ಈ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನಿಮಗ್ ಗೊತ್ತಾ ನಾನು ತುಂಬಾ ಚೇಂಜ್ ಆಗಿದ್ದೀನಿ, ನಾನು ಮೊದ್ಲು ತರ ಇಲ್ಲ, ನಾನು ಎಲ್ಲದಕ್ಕೂ ಈಗ ಹೆದರ್ಕೊಳ್ಳಲ್ಲ, ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ನಾನು ಫ್ಯೂಚರ್ ಅಲ್ಲಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಈಗ ಜಾಸ್ತಿ ಯೋಚನೆ ಮಾಡಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಈ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಅದಕ್ಕೆ ನೀವು ಕೂಡ ನಿಮ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಅದನ್ನ ಯೋಚನೆ ಮಾಡ್ಕೊಂಡು ಈಗೆಲ್ಲ ಕಣ್ಮುಚ್ಕೊಂಡು ಇರಬೇಡಿ, ನಿಜವಾಗ್ಲೂ ನನಗೆ ತುಂಬಾ ಭಯ ಆಗುತ್ತೆ, ಪ್ಲೀಸ್ ಕಣ್ ತೆಗ್ದು ನನ್ನ ನೋಡಿ, ನಿಮ್ ವಾಯ್ಸ್ ನಾನು ಕೇಳಿಸ್ಕೋಬೇಕು ಅನ್ಸ್ತಿದೆ, ನಿಮ್ಮ ಹತ್ರ ಮಾತಾಡ್ಬೇಕು ಅನಿಸ್ತಿದೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನಮ್ಮಮ್ಮ ನನ್ನನ್ನ ಬಿಟ್ಟೋದ್ಮೇಲೆ ನಾನು ಪ್ರತಿದಿನನೂ ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೆ, ಎಷ್ಟು ದಿನ ಆಗುತ್ತೆ ಅದನ್ನೆಲ್ಲ ಕೌಂಟಿಂಗ್ ಮಾಡಿ ಇಟ್ಕೋತಿದ್ದೆ ಅಂತೆಲ್ಲ ಹೇಳ್ತಿರ್ತಾಳೆ. ಸ್ವಲ್ಪ ವರ್ಷಗಳಾದ್ಮೇಲೆ ನಾನು ನನ್ನ ತಂದೆ ಕೂಡ ಕಳ್ಕೊಂಡೆ, ಆಗ ನನ್ನ ಲೈಫಲ್ಲಿ ಏನು ಇಲ್ವೇ ಇಲ್ಲ ಅನ್ನೋ ತರ ನಾನು ಫುಲ್ಲು ಸೆಪ್ಪೆ ಆಗ್ಬಿಟ್ಟಿದ್ದೆ, ನನ್ನ ಲೈಫಲ್ಲಿ ನಂಗೆ ಏನು ಇಂಟ್ರೆಸ್ಟಿಂಗ್ ಅನ್ನಿಸ್ತಾನೆ ಇರಲಿಲ್ಲ, ಇನ್ನು ಸ್ವಲ್ಪ ವರ್ಷಗಳಾದ್ಮೇಲೆ ನೀವು ನನ್ನ ಲೈಫಲ್ಲಿ ಬಂದ್ರಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಫುಲ್ಲು ಅಳ್ತಾ ಹೇಳ್ತಿರ್ತಾಳೆ ಆದ್ರೆ ನಾನು ನಿಮ್ಮನ್ನ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ನಿಜವಾಗ್ಲೂ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ, ನಿಮ್ ವಾಯ್ಸ್ ನ, ನಿಮ್ಮನ್ನ ನಿಮ್ ಜೊತೆ ಇರೋದ್ನ ಎಲ್ಲಾನು ನಾನು ಮಿಸ್ ಮಾಡ್ಕೋತಿದ್ದೀನಿ, ದಯವಿಟ್ಟು ಕಣ್ಬಿಟ್ಟು ನೋಡಿ ನನ್ನನ್ನ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಹೀರೋ ಲಾಸ್ಟ್ ಅಲ್ಲಿ ಕಳ್ಸಿರೋ ವಾಯ್ಸ್ ಮೇಲ್ ನ ಇಲ್ಲಿ ಕೇಳಿಸ್ಕೊತಿರ್ತಾಳೆ. ನಾನು 2023 ಅಲ್ಲೇ ಒಂದು ಕಾರ್ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟಿದ್ದೆ, ಆದ್ರೆ ನಿನ್ನ ಪ್ರೊಟೆಕ್ಟ್ ಮಾಡಕ್ಕಾಗ್ತಿಲ್ಲ ಅಂತ ನಂಗೆ ತುಂಬಾ ಹರ್ಟ್ ಆಗ್ತಿದೆ, ನೀನು ಯಾವಾಗ್ಲೂ ಖುಷಿಯಾಗಿರ್ಬೇಕು, ನಿನ್ ಖುಷಿನೇ ನನ್ಗೆ ತುಂಬಾ ಇಂಪಾರ್ಟೆಂಟು, ಹಾಗೆ ಹೀಗೆ ಅಂತ ಹೇಳಿರೋದ್ನೆಲ್ಲ ಇಲ್ಲಿ ಜೀವನು ಕೇಳಿಸ್ಕೊತಿರ್ತಾಳೆ. ಇಲ್ಲಿ ಲಾಸ್ಟ್ ಅಲ್ಲಿ ಹೀರೋ ಹೇಳ್ತಿರ್ತಾನೆ ನೀನಂದ್ರೆ ನನ್ಗೆ ತುಂಬಾ ಇಷ್ಟ ಅಂತ. ಇಲ್ಲಿ ಈ ಜೀವನ್ ಕೂಡ ಹೇಳ್ತಿರ್ತಾಳೆ ನೀವಂದ್ರೂ ಕೂಡ ನನ್ಗೆ ತುಂಬಾ ಇಷ್ಟ ಅಂತ. ಇಲ್ಲಿ ಅವಳು ಜೋರಾಗಿ ಹೇಳ್ತಿರ್ತಾಳೆ. ಇಲ್ಲಿ ಹೀರೋಗೆ ಸ್ವಲ್ಪ ಪ್ರಜ್ಞೆ ಬಂದಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಕಣ್ಬಿಟ್ಟು ನೋಡ್ತಿರ್ತಾನೆ. ಇಲ್ಲಿ ಹೀರೋ ಕಣ್ಬಿಟ್ಟಿದ ತಕ್ಷಣ ಜೀವನ್ ಕಡೆ ತಿರ್ಕೊಂಡು ಸ್ಮೈಲ್ ಮಾಡ್ತಾ ಐ ಲವ್ ಯು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಜೀವನ್ ಕೆನ್ನೆ ಹತ್ರ ಅವ್ನ ಕೈನ ಇಟ್ಕೊಂಡಿರ್ತಾನೆ. ಇಲ್ಲಿ ಜೀವನು ಫುಲ್ಲು ಅಳ್ತಾ ಐ ಲವ್ ಯು ಸೋ ಮಚ್, ಐ ಲವ್ ಯು ಟು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇವರಿಬ್ರು ಸ್ಮೈಲ್ ಮಾಡ್ತಾ ಒಬ್ರು ಮುಖ ಒಬ್ರು ನೋಡ್ಕೊಂಡು ಹೀಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನಾನು ಎಕ್ಸ್ಪ್ಲನೇಷನ್ ಕೇಳ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ ನ ಕಂಪ್ಲೀಟ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡಿದೀನಿ, ಒಂದ್ಸತಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.